ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಬ್ರಹ್ಮೈಕ್ಯ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಂದ ಈಗ್ಗೆ 95 ವರ್ಷಗಳಷ್ಟು ಹಿಂದೆ ಸ್ಥಾಪಿತವಾಗಿ ಈಗಲೂ ನಿರಂತರ ವೇದಾಂತ ಪ್ರಸಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಏರ್ಪಡಿಸಿರುವ ದತ್ತಿ ಆಶ್ರಯದಲ್ಲಿ ಇವತ್ತು ಮತ್ತು ನಾಳೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ಶ್ರೀ ಕೃಷ್ಣ ಕರುಣಾಮೃತ ಕುರಿತು ಪ್ರವಚನಮಾಲೆ ನಡೆಯೋದಿದೆ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಪಾಠ ಪ್ರವಚನಗಳು, ವೇದಾಂತೋಪನ್ಯಾಸಗಳು, ಗ್ರಂಥ ಪ್ರಕಟಣೆಗಳು, ಉದ್ಬೋಧಕ ಮಾಸಪತ್ರಿಕೆಗಳು ಎಲ್ಲ ಚಟುವಟಿಕೆಗಳನ್ನು ದಕ್ಷತೆಯಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇರುವ ವಿದ್ವಾಂಸರಿಗೆ, ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ತಾಂಡವೇಶ್ವರ ಅವರಿಗೆ ಬರಬೇಕಾಗಿತ್ತು. ಅವರಿಗೆ ಬರೋಕ್ಕೆ ಅನಾನುಕೂಲ ಆಯಿತು. ಕಾರ್ಯಕರ್ತ ಪರಿವಾರಕ್ಕೆ, ಈಗಿನ ಮುಖ್ಯ ವ್ಯವಸ್ಥಾಪಕರು ಸನ್ಮಾನ್ಯ ಶ್ರೀ ಎಚ್ ವೆಂಕಟನರಸಪ್ಪ ಮತ್ತು ಅವರ ಸಹಕಾರಿಗಳಿಗೆ, ನಮ್ಮ ಇಡೀ ಕರ್ನಾಟಕದ ಆಸ್ತಿಕ ಸಮಾಜದ ಪರವಾಗಿ ಗೌರವಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಲ್ಲಿ ಅಂದರೆ ಗೋಖಲೆ ಸಂಸ್ಥೆಯ ವೇದಿಕೆಯಲ್ಲಿ ನಡೀತಾ ಇರೋದು ಸಂಸ್ಥೆಯ ನಮಗೆಲ್ಲ ತುಂಬ ಸಂತೋಷಕರವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಈ ಸಂಸ್ಥೆಯ ಸ್ಥಾಪಕರಾದ ದಿವಂಗತ DVG ಅವರು ಶ್ರೀಗಳ ಪೂರ್ವಾಶ್ರಮದ ದಿನಗಳಿಂದ ಅವರ ಒಡನಾಟದ ಭಾಗ್ಯ ಪಡೆದಿದ್ದವರು, ಶ್ರೀಗಳಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದವರು. ಶ್ರೀಗಳು ಗುರುಸ್ಥಾನೀಯರಂತೆ ಗೌರವಿಸಿದ್ದ ಸೆಂಟ್ರಲ್ ಕಾಲೇಜಿನ ಇಂಗ್ಲೀಷ್ ಅಧ್ಯಾಪಕರು KA ಕೃಷ್ಣಸ್ವಾಮಿ ಅಯ್ಯರ್ ಅವರೇ DVG ಅವರ ಸಾಹಿತ್ಯಾಸಕ್ತಿಯನ್ನು, ವೇದಾಂತ ಶ್ರದ್ಧೆಯನ್ನು ದೃಢಪಡಿಸಿ ಮಾರ್ಗದರ್ಶನ ಮಾಡಿದ್ದವರು. ಶ್ರೀಗಳಿಂದ ಪಡೆದಿದ್ದ ಶೇಷವಸ್ತ್ರ ಸದಾ DVG ಅವರ ಹಾಸಿಗೆ ಶಿರೋಭಾಗದಲ್ಲಿ ಇರ್ತಾಯಿತ್ತು. ಶ್ರೀಗಳು ಬ್ರಹ್ಮಲೀನರಾದ ದಿವಸ DVG ಇಡೀ ದಿನ ಅಶ್ರುಪೂರ್ಣರಾಗಿದ್ದರು. ಅವರು ಅಷ್ಟು ಶೋಕಾಕುಲರಾದದ್ದನ್ನು ನಾವು ಯಾರೂ ಬೇರೆ ಎಂದೂ ಕಾಣಲಿಲ್ಲ. ನನ್ನ ತಂದೆಯವರು ಹೋದಾಗಲೂ ನಾನು ಇಷ್ಟ ಆಗ್ತಿರಲಿಲ್ಲ ಅಂತ DVG ಅವರು ಅವತ್ತು ಹೇಳಿದರು ನಮ್ಮೊಡನೆ. ಅದಾದ ಮೇಲೆ DVG ಅವರು ಇದ್ದಿದ್ದು 2 ತಿಂಗಳು ಅಷ್ಟೇ. ಶ್ರೀಗಳ ಇನ್ನೊಂದು ಮುಖ್ಯವಾದ ಸಂಗತಿ ಇಲ್ಲಿ ಹೇಳಲೇಬೇಕಾದ್ದು ಅಂತ ಹೇಳಿದ್ರೆ, ಯಾವ ವೇದಿಕೆಯಲ್ಲಿ ಅವರ ಸ್ಮರಣೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅದು ಶ್ರೀಗಳ ಪಾದ ಸ್ಪರ್ಶದಿಂದ ಪುನೀತವಾಗಿದೆ. ಶ್ರೀಗಳ ಬೆಂಗಳೂರು ವಾಸ್ತವ್ಯದ ಅವಧಿಯಲ್ಲಿ DVG ಅವರ ಪ್ರಾರ್ಥನೆಯಂತೆ ಶ್ರೀಗಳು ಇಲ್ಲಿಗೆ ಚಿತ್ತೈಸಿ ಅನುಗ್ರಹ ಭಾಷಣ ಮಾಡಿದರು. ಈಗ 58 ವರ್ಷ ಹಿಂದೆ ನಡೆದ ಆ ಕಾರ್ಯಕ್ರಮ ಈಗ ನನ್ನ ಕಣ್ಣೆದುರಿಗೆ ನಡೆದ ಹಾಗೆ ನನಗೆ ನೆನಪಾಗ್ತಾ ಇದೆ. ಇದಕ್ಕಿಂತ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಪರಮಪೂಜ್ಯ ಸ್ವಾಮಿಗಳಿಂದ ರಚಿತವಾದ 2 ಗ್ರಂಥಗಳ ಲೋಕಾರ್ಪಣೆ ಇವತ್ತು ನಡೀತಾ ಇದೆ. ವೇದಾಂತ ಪ್ರಸಾರಕ್ಕೋಸ್ಕರ, ವೇದಾಂತಶಾಸ್ತ್ರ ಸಂಶೋಧನೆಗಾಗಿ, ಮೌಲಿಕ ವೇದಾಂತ ಗ್ರಂಥಗಳ ಲೇಖನ ಪ್ರಕಾಶನಕ್ಕೋಸ್ಕರ ಶ್ರೀಗಳಷ್ಟು ವ್ಯಾಪಕವಾಗಿ ಪರಿಶ್ರಮ ಮಾಡಿದವರು ಬಹುಶಃ ಭಾರತದಲ್ಲೇ ಬೇರೆ ಇಲ್ಲ. 1948ರಲ್ಲಿ ಸನ್ಯಾಸ ದೀಕ್ಷೆ ಪಡೆಯೋದಕ್ಕೆ ಹಿಂದಿನಿಂದಲೇ ಅವರು ವೇದಾಂತ ಪ್ರಸಾರಕ್ಕೆ ತಮ್ಮನ್ನು ಮೀಸಲಾಗಿ ಇಟ್ಟುಕೊಂಡಿದ್ದವರು. ಪ್ರಸ್ಥಾನತ್ರಯವೂ ಸೇರಿದ ಹಾಗೆ ವೇದಾಂತಶಾಸ್ತ್ರದ ಪ್ರಮುಖ ಆಧಾರ ಗ್ರಂಥಗಳನ್ನು ಕನ್ನಡ ಜನತೆಗೆ ಒದಗಿಸೋದರಲ್ಲಿ ಅವರು ತೆಳೆದ ಶ್ರದ್ಧೆ, ನಿರಂತರತೆ ಅದಕ್ಕೆ ಹೋಲಿಕೆಯೇ ಇಲ್ಲ ಅಂತ ಹೇಳಬಹುದು. ಹೀಗೆ 5 ದಿನಗಳ ಹಿಂದೆ ಅಷ್ಟೇ ಸ್ವಾಮಿಗಳ ಆರಾಧನೆ ನಡೆದಿದೆ. ಈ ಪುಣ್ಯ ಪರ್ವದಲ್ಲಿ ಪ್ರವಚನ ದ್ವಯದ ಸಂದರ್ಭದಲ್ಲಿ 2 ಮುಖ್ಯ ಕೃತಿಗಳ ಲೋಕಾರ್ಪಣೆ ಆಗ್ತಾಯಿದೆ. ಮೊದಲನೆಯದು ಈಗ 75 ವರ್ಷ ಹಿಂದೆ ಪೂಜ್ಯ ಸ್ವಾಮಿಗಳು ಬರೆದು ಪ್ರಕಟಿಸಿದ್ದ ಅಧ್ಯಾತ್ಮ ಸಾಧಕರಿಗೆ ಇವತ್ತಿಗೂ ಕೈದಿವಿಗೆಯಂತೆ ಇರುವ ಪರಮಾರ್ಥ ಚಿಂತಾಮಣಿ, ಆ ಗ್ರಂಥದ 5ನೇ ಮುದ್ರಣ. ಎರಡನೆಯದು
ಇದೇ ಮೊತ್ತ ಮೊದಲ ಬಾರಿಗೆ ಪುಸ್ತಕ ರೂಪದಲ್ಲಿ ಪ್ರಕಾಶನಗೊಳ್ತಾ ಇರುವ ಗೀತಾಶಾಸ್ತ್ರೋಪದೇಶ ಸೋಪಾನ. ಇದು ಹಿಂದೆ ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿರಲಿಲ್ಲ. ಈ ಎರಡೂ ಕೃತಿಗಳು ಅಧ್ಯಾತ್ಮಾಸಕ್ತರಿಗೆ ವರದಾನವಾಗಿವೆ ಅನ್ನೋದು ನಿಸ್ಸಂದೇಹ. ಶ್ರೇಷ್ಠ ವಿದ್ವಾಂಸರು ಹಾಗೂ ಪೂಜ್ಯ ಸ್ವಾಮಿಗಳಲ್ಲಿ ಅತ್ಯಂತ ಭಕ್ತಿಭಾವ ತಿಳಿದವರು ಆದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಈ ಅಮೂಲ್ಯ ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಶ್ರೀ ಕೃಷ್ಣ ಕರುಣಾಮೃತ ಪ್ರವಚನ ಮಾಲೆಯನ್ನು ನಡೆಸಿಕೊಡಬೇಕು ಅಂತ ನಮ್ರವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ಲರಿಗೆ ನಮಸ್ಕಾರ. ಪರಮ ಪೂಜ್ಯರಾದ ಬ್ರಹ್ಮೀಭೂತ ಸ್ವಾಮಿಗಳು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಭಿನವ ಶಂಕರರು ಅಂತ ನಮಗೆ ಗೊತ್ತೇ ಇರತಕ್ಕಂಥದ್ದು. ಅವರು ಕಂಚಿಯ ಪರಮಾಚಾರ್ಯರು ಹೇಳಿದಂತೆ ದಿನವಿಡೀ ಜನ್ಮ ಇಡೀ ವೇದಾಂತ ಚಿಂತೆಯಲ್ಲಿ ಆಸುಪ್ತೇ ರಾಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ ಅನ್ನುವ ಮಾತಿಗೆ ಅನ್ವರ್ಥವಾಗಿ ಬಾಳದವರು ಅಂತ. 200ಕ್ಕೂ ಹೆಚ್ಚು ಗ್ರಂಥಗಳನ್ನು ಸಂಸ್ಕೃತ, ಇಂಗ್ಲೀಷ್, ಕನ್ನಡ ಭಾಷೆಗಳಲ್ಲಿ ಬರೆದವರು. ಸಂಸ್ಕೃತ ಭಾಷೆ ಪ್ರಸಾರದಿಂದ ಮೊದಲುಗೊಂಡು ವೇದಾಂತ ಪ್ರಸಾರದವರೆಗೆ 32 ಪುಟಗಳ ವೇದಾಂತ ಎಂದರೇನು ಅನ್ನುವಂಥ ಒಂದು ಅತ್ಯಂತ ಸರಳ, ಸ್ಪಷ್ಟ, ಸುಲಲಿತವಾದ ಒಂದು ಪುಸ್ತಿಕೆಯಿಂದ ಮೊದಲುಗೊಂಡು ಕನ್ನಡದಲ್ಲಿ ಬರೆದದ್ರಿಂದ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅಥವಾ ಶಂಕರ ಪ್ರಕ್ರಿಯಾ ಭಾಸ್ಕರ, ಸುಗಮ ಇತ್ಯಾದಿ ಪ್ರೌಢ ಸಂಸ್ಕೃತ ಮಹಾಗ್ರಂಥಗಳವರೆಗೆ ಅವರು ಲೀಲಾಜಾಲವಾಗಿ ವೀರವಿಹಾರವನ್ನು ಮತ್ತೇಭ ವಿಕ್ರೀಡಿತವನ್ನು ಮಾಡಿದರು. ಮತ್ತು ಅವರು ಒಂದು ಉಪನಿಷತ್ತಿಗೆ ಆಚಾರ್ಯರ ಭಾಷ್ಯವನ್ನು ತುಂಬ ಪರಿಷ್ಕೃತವಾದ ರೀತಿಯಲ್ಲಿ ತಂದುಕೊಡೋದು ಅಂತಂದರೆ ಪಾಠಾಂತರಗಳು ಮತ್ತೊಂದು ಮಗದೊಂದು ಎಲ್ಲವನ್ನು ಅಚ್ಚುಕಟ್ಟು ಮಾಡಿ ಒಂದು ಇಂಟರ್ನ್ಯಾಷನಲ್ ಎಡಿಷನ್ನಿನ ಕ್ವಾಲಿಟಿಯಲ್ಲಿ ಅದನ್ನು ತರುವಂಥದ್ದು ಅಂತ ಮಾಡೋದು. ಅದಕ್ಕೆ ಅನುವಾದ, ಟಿಪ್ಪಣಿಗಳು, ವಿವರಣೆಗಳು, ಪೀಠಿಕೆ ಇದನ್ನೆಲ್ಲ ಕೊಡೋದರ ಜೊತೆಗೆ ಅದರ ಮೇಲೆ ಸುಲಭವಾಗಿ ಉಪನ್ಯಾಸ ಮಂಜರಿಗಳನ್ನು ಮಾಡ್ತಕ್ಕಂಥದ್ದು, ಪ್ರಶ್ನೋತ್ತರಗಳನ್ನು ಮಾಡುವುದು, ಪ್ರವಚನಗಳನ್ನು ಮಾಡೋದು, ವೇದಾಂತ ಸಪ್ತಾಹಗಳನ್ನು ಮಾಡೋದು, ವೇದಾಂತ ಶಿಬಿರಗಳನ್ನು ಮಾಡೋದು, ಇಂಥದ್ದನ್ನು ಮಾಡುವುದಕ್ಕೆ ಬೇಕಾದ ಜನಗಳನ್ನು, ವಿದ್ವಾಂಸರನ್ನು, ನಿಸ್ಪೃಹರನ್ನು ತಯಾರು ಮಾಡೋದು. ಎಲ್ಲಿವರೆಗೆ ಅಂದರೆ ಅಚ್ಚಿನ ಮೊಳೆಯಲ್ಲಿ ಅಚ್ಚಿನ ಮೊಳೆಗಳನ್ನು ಜೋಡಿಸುವುದರಿಂದ, ಕರಡು ಪ್ರತಿ ತಿದ್ದುವುದರಿಂದ ಮೊದಲುಗೊಂಡು ಎಲ್ಲ ಕೆಲಸಗಳನ್ನು ಮಾಡೋ ಮಟ್ಟಿಗೆ, ಅಂದರೆ ಕ್ರೆಡಲ್ ಟು ಕಾಫಿನ್ ಅಂತಂತಾರೆ. ಹಾಗೆ ತತ್ವಚಿಂತನೆ, ವಿಷಯ ಸಂಗ್ರಹ, ವ್ಯಾಸಂಗದಿಂದ ಮೊದಲುಗೊಂಡು ಲಿಪಿಕರಣದಿಂದ ಅಚ್ಚಿನ ಮೊಳೆ ಜೋಡಿಸೋದ್ರಿಂದ ಮೊದಲುಗೊಂಡು ಪುಸ್ತಕವನ್ನು ಅಚ್ಚು ಮಾಡಿ ಪ್ಯಾಕ್ ಮಾಡಿ ಜನರಿಗೆ ತಲುಪಿಸೋವರೆಗೆ ಅದನ್ನೆಲ್ಲವನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಅತ್ಯಂತ ಸುಲಭ ಬೆಲೆಗೆ ಸುಂದರವಾದ ರೀತಿಯಲ್ಲಿ ಮಾಡಿಕೊಡುವಂಥದ್ದು. ಯಾವ ರೀತಿ ಹೇಳೋದು? ಅವ್ರನ್ನ ವಿದ್ವಾಂಸರು ನೋಡುವೆ, ಸಂಶೋಧಕರು ನೋಡುವೆ, ಪ್ರಾಚೀನ ಶಾಸ್ತ್ರಜ್ಞರು ಅಂತ ನೋಡುವೆ, ಸದಾಚಾರಿಗಳು ಅಂತ ನೋಡುವೆ, ನಿಸ್ಪೃಹರು ಅಂತ ನೋಡುವೆ, ಲೋಕ ಕಾರುಣ್ಯದಿಂದ ವಾತ್ಸಲ್ಯದಿಂದ ವರ್ತಿಸೋರು ಅಂತ ನೋಡುವೆ, ಸತ್ಯವ್ರತರು ಅಂತ ನೋಡುವೆ, ಪ್ರಕಾಶಕರು ಅಂತ ನೋಡುವೆ, ಮಾಸಪತ್ರಿಕೆ ಸಂಪಾದಕರು ಅಂತ ನೋಡುವೆ, ಆಚಾರ್ಯರು ಗುರುಗಳಾಗಿ ಶಿಷ್ಯ ಸಂದೇಹವನ್ನು ಪರಿಹಾರ ಮಾಡೋರು ನೋಡುವೆ, ಪರಿವ್ರಾಜಕರು ಅಂತ ನೋಡುವೆ. ಎಲ್ಲವೂ ಹೌದು, ಊಹಾತೀತವಾದದ್ದು ಅವರ ವ್ಯಕ್ತಿತ್ವ. ನಾನು ಅವ್ರನ್ನ ಭೌತಿಕವಾಗಿ ಕಾಣುವ ಭಾಗ್ಯ ಪಡ್ಕೊಳ್ಳಲಿಲ್ಲ. ಆದರೆ ಯಾವ ಮಹಾನುಭಾವರ ಗ್ರಂಥಗಳನ್ನು ಓದಿದ ಮೇಲೆ ನನಗೆ ನಾನು ವೇದಾಂತದ ಬಗ್ಗೆ ಒಂದು ಅಕ್ಷರವನ್ನೂ ಬರೆಯೋದು ಇಲ್ಲ ಅಂತ ಅನಿಸ್ಬಿಡುತ್ತೋ ಅವರಿಗೆ ಹೇಗೆ ಋಣವನ್ನು ತೀರಿಸ್ತಕ್ಕಂಥದ್ದು. ತುಂಬ ಜನಕ್ಕೆ ವೇದಾಂತದ ಬಗ್ಗೆ ಬರೀಬೇಕು ಅನ್ನುವ ಆಸಕ್ತಿ ಒಂದು ಚಟದ ಮಟ್ಟಕ್ಕೆ ಬಂದಿರುತ್ತೆ, ಅನಧಿಕಾರಿಗಳಾಗಿದ್ದರು. ಅವರೆಲ್ಲರಿಗೂ ಕೂಡ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಗ್ರಂಥ ಓದಬೇಕು. ನೀವು ಇನ್ನು ವೇದಾಂತವನ್ನು ಬದುಕ್ತೀರಪ್ಪ, ಇನ್ನು ಅದನ್ನು ಬರೀಬೇಕು, ನೀವೇ ನಿಮ್ಮದೊಂದು ಗ್ರಂಥ ಅಂತ ಮಾಡ್ಕೊಳ್ಬೇಕು ಅನ್ನುವ ಚಟ ಹೋಗುತ್ತೆ ಅಂತ ಅನ್ಬೋದು. ವೇದಾಂತ ವ್ಯಾಧಿ ಹೊರಟೋಗುತ್ತೆ. ವೇದಾಂತ ಅನಾದಿಯಾಗಿ ಅವರ ಅಂತರಂಗದಲ್ಲಿ ಕ್ರಿಯಾರೂಪದಲ್ಲಿ ಪ್ರತಿಫಲಿಸುತ್ತೆ ಅಂತ ಅನಿಸುತ್ತದೆ. ಆ ದಿಕ್ಕಿನಲ್ಲಿ ನನಗೆ ನನ್ನಂಥ ಎಷ್ಟೋ ಜನಕ್ಕೆ ಬೆಳಕಾಗಿ ಬಂದದ್ದು ಈ ಪರಮಾರ್ಥ ಚಿಂತಾಮಣಿ. ಇವತ್ತು ಲೋಕಾರ್ಪಿತವಾದ 2 ಪುಸ್ತಕಗಳು, ಒಂದು ಪರಮಾರ್ಥ ಚಿಂತಾಮಣಿ, ಮತ್ತೊಂದು ಗೀತಾ ಸೋಪಾನ, ತುಂಬ ಅರ್ಥಪೂರ್ಣವಾಗಿವೆ. ಇದು ಸಿದ್ಧಾಂತ ಗ್ರಂಥ, ಅದು ಸಾಧನ ಗ್ರಂಥ. ಇದು ಸಿದ್ಧಾಂತ ಪ್ರಸ್ಥಾನ, ಅದು ಸಾಧನ ಪ್ರಸ್ಥಾನ. ಪರಮಾರ್ಥ ಚಿಂತಾಮಣಿ 2 ಭಾಗಗಳಲ್ಲಿರ್ತಕ್ಕಂಥದ್ದು. ಪೂರ್ವ ಭಾಗ ಸ್ವಾಮಿಗಳಿದ್ದಾಗಲೇ ಅಚ್ಚಾಗಿತ್ತು, ಉತ್ತರ ಭಾಗ ಅವರ ಬ್ರಹ್ಮೀಭವನದ ಬಳಿಕ ಆಯಿತು. ಎರಡೂ ಸೇರಿ ಈಗ ಸಂಯುಕ್ತವಾದ ಸಂಪುಟ, ಇದು 2ನೇ ಆವೃತ್ತಿ ಬಂದಿರತಕ್ಕಂಥದ್ದು. ಆದರೆ ಮೊದಲನೇ ಭಾಗಕ್ಕೆ ಇದು 4ನೇ ಆವೃತ್ತಿಯೂ ಆಗಿರ್ತಕ್ಕಂಥದ್ದು. ತುಂಬ ಅದ್ಭುತ ಅಂತ ಏನು ಹೇಳಿದ್ರೂ ಸಾಲದು ಇದರ ಮಟ್ಟಿಗೆ.
ಒಂದು ಹೇಳಬೇಕು ಅಂದರೆ ಆಧುನಿಕ ಜಗತ್ತಿನಲ್ಲಿ ಎಂಥ ನಾಸ್ತಿಕನಾಗಲಿ, ಎಂಥ ವಿಚಾರವಾದಿಯಾಗಲಿ, ಎಂಥ ತರ್ಕಪಟುವಾಗಲಿ ಯಾವ ಉಪದೇಶ ಬೇಡ, ಯಾವ ಉಪನಿಷತ್ತು ಬೇಡ, ಯಾವ ವೇದ ಬೇಡ, ಯಾವ ಗ್ರಂಥದ ಆಧಾರವೂ ಬೇಡ, ನನಗೆ ಸ್ವಂತ ಬುದ್ಧಿಯಿಂದಲೇ ವೇದಾಂತ ಗೊತ್ತಾಗಬೇಕು ಅಂದರೆ ಇದು ಈ ರೀತಿಯಾಗಿ ಮಾಡಿದ್ದಾರೆ. ಇದಕ್ಕೆ ಮೀರಿದ ತರ್ಕ ಇಲ್ಲವೇ ಇಲ್ಲ. ಮಹಾತರ್ಕವನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು, ಅನುಭವನಿಷ್ಠವಾದ ತರ್ಕವನ್ನು ಬಳಸಿದ್ದಾರೆ ಶ್ರೀಗಳು. ಇದರಲ್ಲಿ ಆರಂಭದಲ್ಲಿಯೇ ಇದು ಯಾರಿಗೆ ಬರೆಯಲ್ಪಟ್ಟಿದೆ ಮತ್ತು ಯಾರಿಗೆ ಬರೆಯಲ್ಪಟ್ಟಿಲ್ಲ ಅನ್ನೋದು ಕೂಡ ಬರೆದಿದ್ದಾರೆ. ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಈ ಗ್ರಂಥವನ್ನು ಯಾರಿಗೆ ಬರೆದದ್ದು ಎಂಬ ವಿಷಯಕ್ಕೆ ಕೆಲವು ಮಾತುಗಳನ್ನು ಹೇಳಬೇಕು. ಯಾರಿಗೆ ಸಂಸ್ಕೃತ ಬಾರದೋ, ಬಂದರೂ ವೇದಾಂತ ಗ್ರಂಥಗಳನ್ನು ಓದುವಷ್ಟು ಭಾಷಾ ಪರಿಚಯವಿಲ್ಲವೋ ಅವರಿಗೆ ಪ್ರಯೋಜನ. ಯಾರಿಗೆ ಪ್ರಮಾಣ ವಚನಗಳ ಗಡಿಬಿಡಿಯನ್ನು ನೋಡಿ ಮನಸ್ಸಿಗೆ ದಿಕ್ಕು ತೋಚದೆ ಹೋಗಿರುವುದೋ, ಯಾರಿಗೆ ಅನುಭವಾನುಸಾರಿಯಾದ ತರ್ಕದ ಬಲದಿಂದಲೇ ತತ್ವವನ್ನು ನಿರ್ಧಾರ ಮಾಡಿಕೊಳ್ಳಬೇಕೆಂಬ ಕುತೂಹಲ ಹೆಚ್ಚಾಗಿರುವುದೋ, ಯಾರಿಗೆ ಭಾಷಾ ಸೌಂದರ್ಯ, ಕವಿತಾ ಚಾತುರ್ಯ ಮುಂತಾದ ವಿಕ್ಷೇಪದಿಂದ ತತ್ವವಿಚಾರಕ್ಕೆ ಅಡ್ಡಿ ಮಾಡಿಕೊಳ್ಳುವುದಕ್ಕೆ ಇಷ್ಟವಿಲ್ಲವೋ, ಏಕೆಂದರೆ ಆ ಥರ ತುಂಬ ಚೆನ್ನಾಗಿರೋ ಗ್ರಂಥಗಳಿವೆ. ಮಿಸ್ಸಿಂಗ್ ವುಡ್ ಅಮಾಂಗ್ ದಿ ಟ್ರೀಸ್ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ಅಂಥವರಿಗೆ ಈ ಗ್ರಂಥ ಬಿಟ್ಟರೆ ಕನ್ನಡದಲ್ಲಿ ಮತ್ಯಾವುದೂ ಇಲ್ಲ. ಈ ಹೊತ್ತಿಗೂ ಅಷ್ಟೇ, 75 ವರ್ಷ ಆದಮೇಲೂ ಅಷ್ಟೇ. ಕನ್ನಡದಲ್ಲಿ ಮಾತ್ರವಲ್ಲ, ಇಂಗ್ಲೀಷು, ತೆಲುಗು, ಹಿಂದಿ, ಸಂಸ್ಕೃತ ಮೊದಲಾದ ಯಾವ ಭಾಷೆಗಳಲ್ಲಿ ಇಲ್ಲ. ಇದ್ದರೆ ಇದರ ಅನುವಾದವಾಗಿ ಬಂದಿರಬೇಕು. ಪ್ರೊಫೆಸರ್ ಗಂಗೊಳ್ಳಿಯವರು ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಮಿಕ್ಕ ಭಾಷೆಗಳಲ್ಲಿ ಅನುವಾದವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಅವರ ವೇದಾಂತ ಪ್ರಕ್ರಿಯಾ ಪ್ರತಿಭಿಜ್ಞಾ ಅನುವಾದ ಇಂಗ್ಲೀಷ್ನಲ್ಲಿ ಬಂದಿದೆ. ಹಾಗೆ ಬಿಟ್ಟರೆ ಇನ್ಯಾವುದೂ ಇಲ್ಲ. ಸಂಸ್ಕೃತದಲ್ಲಿ ತರ್ಕಪ್ರಧಾನವಾದ ವೇದಾಂತ ಗ್ರಂಥಗಳನ್ನು ಓದಿ ಯಾರ ಮನಸ್ಸು ಸೋತಿದೆಯೋ, ಬಗೆ ಬಗೆಯ ವಾದ ವಿವಾದಗಳಿಂದ ತತ್ವ ನಿರ್ಧಾರವಾಗದೆ ಚಿತ್ತಕ್ಕೆ ಶಾಂತಿ ದೊರೆತಿಲ್ಲವೋ ಅಂಥವರಿಗೆ ಈ ಗ್ರಂಥದ ಸವಿ ಹತ್ತುತ್ತದೆ. ಯಾರು ವೇದಾಂತ ಸಿದ್ಧಾಂತವನ್ನು, ಸಾಧನವನ್ನು ವಿಂಗಡಿಸಿಕೊಳ್ಳಬೇಕೆಂಬ ಅಪೇಕ್ಷೆಯುಳ್ಳವರೋ, ತರ್ಕದಿಂದ ನಿರ್ಣಯವಾಗಿರುವ ಪರೋಕ್ಷ ವಿಷಯಗಳಿಗಿಂತ ಅನುಭವರೂಢವಾಗಿರುವ ಅಪರೋಕ್ಷ ತತ್ವವೇ ಬೇಕೆನಿಸಿರುವುದೋ ಈ ಗ್ರಂಥವು ಅಂಥವರಿಗೆ ಅನ್ವರ್ಥ ಚಿಂತಾಮಣಿ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ದ್ವೈತಾದ್ವೈತ ಮುಂತಾದ ಸಿದ್ಧಾಂತಗಳಲ್ಲಿ ತಾವು ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಹುಟ್ಟಿದವೆಂಬ ಒಂದೇ ಕಾರಣದಿಂದಲೇ ದುರಭಿಮಾನದಿಂದ ಮೆಚ್ಚುವ ಚಟಕ್ಕೆ ಬಲಿ ಬೀಳದೆ ನಿಷ್ಪಕ್ಷಪಾತವಾದ ರೀತಿಯಿಂದ ವಿಚಾರ ಮಾಡಿ ತತ್ವವನ್ನು ಎಲ್ಲಿ ಎಂಥವರು ಹೇಳಿದರೂ ಕೇಳಿ ತಿಳಿದುಕೊಳ್ಳಬೇಕೆಂದು ತವಕಿಸುತ್ತಿರುವರೋ ಅಂಥವರಿಗೆ ಈ ಗ್ರಂಥ ಸುಖ ಪ್ರವೇಶ. ಮತ್ತು ನೋಡಿ, ಇದು ಯಾವ ಜಾತಿಯವರಿಗೂ ಅಂತ ಬರೆದದ್ದಲ್ಲ, ಎಲ್ಲರಿಗೆ ಅಧಿಕಾರ ಉಂಟು. ಪರಮ ಸಿದ್ಧಾಂತವನ್ನೇ ತಿಳಿಗನ್ನಡದಲ್ಲಿ ಸಜ್ಜುಗೊಳಿಸಿರೋದ್ರಿಂದ ಎಲ್ಲಿಯೋ ಕೆಲವರು ಕಬ್ಬಿನ ಗದ್ದೆಯಲ್ಲಿ ಸಂಪಾದಿಸಿ ಆಲೆ ಮಾಡಿರುವ ಬೆಲ್ಲವನ್ನು, ಸಕ್ಕರೆಯನ್ನು ತಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಕ್ರಯಕ್ಕೆ ಕೊಂಡು ಸವಿಯ ಜಾಣರಂತೆ ಅನಾಯಾಸವಾಗಿ ವೇದಾಂತ ಸಿದ್ಧಾಂತಾಮೃತವನ್ನು ಸವಿಯಬಹುದು. ಮುಖ್ಯವಾಗಿ ಪರಮಾರ್ಥವು ಯಾರೊಬ್ಬರ ವಿಶೇಷವಾದ ಸೊತ್ತು ಅಲ್ಲ. ಅದನ್ನು ವಿಚಾರದಿಂದ ಕಂಡುಕೊಂಡು ಆನಂದಿಸುವ ಹಕ್ಕು ಎಲ್ಲರಿಗೂ ಇರುತ್ತದೆ. ಅಂಥವರಿಗಾಗಿ ಈ ಗ್ರಂಥ ಅಂತಾರೆ. ಅಂದರೆ ಆಯ್ತಲ್ಲ, ಇದಕ್ಕೆ ಇನ್ಯಾವ ಪ್ರಶಸ್ತಿ ಸ್ವಾಮಿಗಳವರು ಹೇಳಿದ್ದು. ಮತ್ತು ಅವರು ಇದು ಯಾರಿಗೆ ಬೇಕಾಗೋಲ್ಲ, ಯಾರಿಗಿಷ್ಟವಾಗೋಲ್ಲ ಅಂತಲೂ ಹೇಳ್ತಾರೆ. ಈ ಗ್ರಂಥವು ಯಾರಿಗೆ ರುಚಿಸುವುದಿಲ್ಲವೆಂದರೆ, ಮೊದಲನೆಯದಾಗಿ ಯಾರು ಪರಮಾರ್ಥವನ್ನು ನೇರವಾಗಿ ಕಂಡುಕೊಂಡು ಪರಮತೃಪ್ತಿಯನ್ನು ಹೊಂದಿದ್ದಾರೋ, ಯಾರಿಗೆ ವಾದ ವಿವಾದಗಳ ಮೂಲಕ ಆ ತತ್ವವನ್ನು ನಿರ್ಧಾರ ಮಾಡಿಕೊಳ್ಳಬೇಕಾದ ಅವಶ್ಯಕತೆಯೇ ಇಲ್ಲವೋ ಅಂಥ ಬ್ರಹ್ಮನಿಷ್ಠರಿಗೆ ಇದು ಬೇಕಾಗುವುದಿಲ್ಲ. ಎಲ್ಲೆಲ್ಲಿಯೂ ಸಚ್ಚಿದಾನಂದ ಸ್ವರೂಪವನ್ನು ಕಾಣುವವರಿಗೆ ಅದನ್ನು ತರ್ಕದಿಂದ ಸಿದ್ಧಪಡಿಸಿಕೊಳ್ಳಬೇಕಾದ ಅವಶ್ಯಕತೆ ಎಲ್ಲಿರುವುದು. ಎರಡನೆಯದಾಗಿ ಯಾರಲ್ಲಿ ವಿಚಾರಶಕ್ತಿ ಇನ್ನೂ ತಕ್ಕಷ್ಟು ಬೆಳೆದುಕೊಂಡಿಲ್ಲವೋ, ಮುಪ್ಪು ಮೊದಲಾದ ಕಾರಣದಿಂದ ವಿಚಾರಶಕ್ತಿ ಕುಂದಿ ಹೋಗಿರುವುದೋ ಅವರಿಗೂ ಈ ಗ್ರಂಥದ ಸವಿ ಹತ್ತುವುದಿಲ್ಲ. ಅಂದರೆ ನೋಡಿ, ಮುಪ್ಪಾದ ಮೇಲೆ ವೇದಾಂತ ಓದಬೇಕು ಅನ್ನೋರಿಗೆ ಇದಲ್ಲ. ಚಿಕ್ಕ ವಯಸ್ಸಲ್ಲಿ ಹಲ್ಲುಗಟ್ಟಿರುವಾಗ, ತಲೆ ಕೂದಲು ಡೈ ಮಾಡದೆಯೇ ಕಪ್ಪಗಿರುವಾಗ, ಬೂಟಾಕ್ಸ್ ಇತ್ಯಾದಿ ಮಾಡಿಕೊಳ್ಳದೆಯೇ ಚರ್ಮ ಸುಕ್ಕಿಲ್ಲದೆ ಇರುವಾಗ ಈ ಸ್ಥಿತಿಯಲ್ಲಿಯೇ ಓದಬೇಕು. ಆ ರೀತಿಯಲ್ಲಿ ಓದಬೇಕು. ಪಟುತ್ವ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ಆಗಿರುವಾಗ ಸಾಧ್ಯ ಅಂತ ಹೇಳ್ತಾರೆ. ಅಂಥವರಿಗೂ ಮುಪ್ಪು, ರೋಗ, ರುಜಿನ, ಚಿಂತೆ, ಅಶಕ್ತಿ ಇತ್ಯಾದಿ ಇದ್ದವರಿಗೆ, ದೈಹಿಕವಾಗಿ ಮಾನಸಿಕವಾಗಿ ಇದ್ದವರಿಗೆ ಆಗೋಲ್ಲ. ಯಾರಿಗೆ ವಿಚಾರಶಕ್ತಿಯನ್ನು ಮೂಡಿಕೊಂಡೇ ಇಲ್ಲವೋ, ಇದ್ದರೂ ಇಲ್ಲಿರುವ ಸೂಕ್ಷ್ಮ ವಿಷಯಗಳನ್ನು ಪರಿಶೀಲಿಸುವಷ್ಟು ಬಲವಾಗಿಲ್ಲವೋ ಅವರಿಗೂ ಅವರು ಏನೂ ಅರಿಯದ ಪ್ರಾಕೃತ ಜನರಾಗಿರಬೇಕು, ಅಥವಾ ವಿಷಯಾಸಕ್ತರಾಗಿರಬೇಕು, ಇಲ್ಲ ಭೋಗದಲ್ಲಿ ಲಾಲಸೆಯಲ್ಲಿ ಮುಳುಗಿರಬೇಕು, ಅಥವಾ ಪಾಪ ತಿಳುವಳಿಕೆ ಇಲ್ಲ, ಪೆದ್ದರು, ಸೂಕ್ಷ್ಮದವರು ಅಲ್ಲ ಅಂಥವ್ರಿಗೂ ಇದು ಅಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿರುವ ತರ್ಕ ಅಷ್ಟು ಸೂಕ್ಷ್ಮ, ಆದರೆ ಎಲ್ಲ ಅನುಭವನಿಷ್ಠ. ನಮ್ಮ ಅನುಭವ, ಎಚ್ಚರ, ಕನಸು, ನಿದ್ರೆಗಳ ಈ ಮೂರರ ಅನುಭವವನ್ನೇ ಇಟ್ಟುಕೊಂಡು ಮಾಡಿದ್ದಾರೆ. ಇಷ್ಟು ಗ್ರಂಥವು ಅಷ್ಟೇ. ಅದು ಬಿಟ್ಟು ಇನ್ಯಾವುದರಿಂದಲೂ ಆಚೆಗೆ ಹೋಗಲ್ಲ. ಇಲ್ಲಿ ವೇದ ಹೇಳಿದೆ, ಇಲ್ಲಿ ಉಪನಿಷತ್ತು ಹೇಳಿದೆ, ಶಂಕರ ಹಿಂಗೆ ಹೇಳಿರೋದು, ರಾಮಾನುಜರು ಹಿಂಗೆ ಹೇಳಿರೋದು, ವಲ್ಲಭ ಹಿಂಗೆ ಹೇಳಿರ್ತಕ್ಕಂಥದ್ದು ಯಾರದೂ ಉಲ್ಲೇಖ ಇಲ್ಲ. ಪೂರ್ಣವಾಗಿ ನಿನಗೇನು ಅನಿಸುತ್ತದೆ
ಅಷ್ಟೇ ಅನ್ನೋದ್ರ ಮೇಲೆ. ಅದು ನಿನಗೆ ಅನ್ನೋದಕ್ಕೆ ನೀನು ಬ್ರಾಹ್ಮಣನ, ನೀನು ಕ್ಷತ್ರಿಯನ, ನೀನು ವೈಶ್ಯನ, ನೀನು ಭಾರತೀಯನ, ನೀನು ವಿದೇಶೀಯನ, ನೀನು ಗಂಡ, ನೀನು ಹೆಣ್ಣ, ನೀನು ಮುದುಕನ, ಮಗುವ ಅಲ್ಲ, ನೀನು ನೀನೇ ಅಷ್ಟು ಅನ್ನೋದ್ರೊಳಗೆ. ಮತ್ತು ಅವರು ಹೇಳ್ತಾರೆ, ಇಂಥ ಪ್ರಾಕೃತ ಜನರಿಗೆ, ಭೋಗ ಲಂಪಟರಿಗೆ ಕಾಲಕ್ರಮದಲ್ಲಿ ಪ್ರಕೃತಿ ಮಾತೆಯೇ ದುಃಖ ಪರಂಪರೆ ಎಂಬ ಕೊರಡೆ ಪೆಟ್ಟಿನಿಂದ ಹೊಡೆದೆಬ್ಬಿಸಬೇಕೇ ಹೊರತು ಸಾಧು ಸಂತರ ಹಿತೋಕ್ತಿಗಳಿಂದ ಏನೂ ಪ್ರಯೋಜನವಿಲ್ಲ. ಆದರೆ ಯಾರು ಶ್ರದ್ಧಾಭಕ್ತಿಯಿಂದ ತಮ್ಮ ತಮ್ಮ ಮತದ ಪಂಥದಲ್ಲಿರುವ ಆಚರಣೆ ಕರ್ಮೋಪಾಸನೆಯನ್ನು ಅನುಷ್ಠಾನ ಮಾಡುತ್ತಾರೋ ಅಂಥವರಿಗೆ ಭಗವಂತನು ಬುದ್ಧಿಯೋಗವನ್ನು ಜ್ಞಾನವನ್ನು ಕಾಲಕ್ರಮದಲ್ಲಿ ಕೊಟ್ಟೇ ಕೊಡುತ್ತಾನೆ. ಆದರೆ ಅಂಥವರಿಗೂ ಈ ಗ್ರಂಥದಿಂದ ಪ್ರಯೋಜನ ಇಲ್ಲ. ಏಕೆಂದರೆ ಅಂಥ ಮುಗ್ಧರಿಗೆ, ಭಕ್ತ ಭಾವುಕರಿಗೆ ಇಲ್ಲಿ ಹೇಳಿರುವ ವಿಚಾರಗಳಿಂದ ಮನಸ್ಸಿಗೆ ಶಾಂತಿಯಾಗುವುದಕ್ಕೆ ಬದಲು ವಿಕ್ಷೇಪವೇ ಉಂಟಾಗುವ ಸಂಬಂಧ ಹೆಚ್ಚಾಗಿರುತ್ತದೆ. ಯಾಕೆಂದರೆ ಅಯ್ಯೋ ನಾವು ನಂಬಿಕೊಂಡಿದ್ದು ಏನೋ ಮುಳುಗೋಗ್ಬಿಡ್ತಲ್ಲ ಅಂತ. ಹಾಗಾಗಿ ಶ್ರದ್ಧಾ ಜಾಡ್ಯ ಇದ್ದವರಿಗೆ ಅಲ್ಲ. ಮೂರನೆಯದಾಗಿ, ಯಾರು ತಮ್ಮ ತಮ್ಮ ತಿಳುವಳಿಕೆಗೆ ಬಂದಿರುವ ಸಿದ್ಧಾಂತವೊಂದೇ ಸರಿ ಎಂದು ಮಿಕ್ಕಿದ್ದೆಲ್ಲ ಅಪಸಿದ್ಧಾಂತ ಎಂದು ದುರಭಿಮಾನ ತುಳುಕುತ್ತಿದೆಯೋ ಅಂಥವರಿಗೆ ಇದು ಸರ್ವಥಾ ರುಚಿಸುವುದಿಲ್ಲ. ಈ ವರ್ಗಕ್ಕೆ ಸೇರಿದವರು ಬೇರೆ ಬೇರೆ ಮತ ಪಂಗಡದವರಾಗಿರಬಹುದು, ಕೆಲವರು ಶುದ್ಧ ನಾಸ್ತಿಕರು ಆಗಿರಬಹುದು. ಇಂಥವರಿಗೆ ಅಲ್ಲ. ಕೆಲವರು ಮತಾಂಧರು, ಇನ್ನು ಕೆಲವರು ನಾಸ್ತಿಕರು. ಇನ್ನೊಬ್ಬ ಆಚಾರ್ಯರು ಇನ್ನೊಂದು ಸಿದ್ಧಾಂತವನ್ನು ತಿಳಿಯುವುದೇ ನರಕಪಾತಕ್ಕೆ ದಾರಿ ಎಂಬ ಅಭಿಪ್ರಾಯ ಅವರದಾಗಿರುತ್ತದೆ. ಇನ್ನು ಕೆಲವರು ಪಂಡಿತಮ್ಮನ್ಯರು. ಪ್ರತಿವಾದಿ ಏನು ಹೇಳುತ್ತಾನೋ ಅದನ್ನೆಲ್ಲವನ್ನು ತಮ್ಮ ಯುಕ್ತಿ ಬಲದಿಂದಲೇ ಪ್ರತಿಭಟಿಸಿ ಬಾವಿ ಕಟ್ಟಿಸಬಲ್ಲವೆಂಬ ಹೆಮ್ಮೆ ಒಂದು ಮಾತ್ರ ಅವರಲ್ಲಿರುತ್ತದೆ. ಇವರಿಗೂ ಈ ಗ್ರಂಥ ರುಚಿಸಲಾಗುವುದಿಲ್ಲ. ಅವರು ಇಲ್ಲಿ ವಿಚಾರವನ್ನು ಕಂಡರೆ ಕಿಡಿಕಿಡಿ ಆಗುವರು. ಹೀಗೆ ಹೇಳ್ತಾರೆ. ಅಂದರೆ ನಾವು ನೋಡ್ಕೊಳ್ಬೋದು ಎಲ್ಲಿ ನಾವು ನಿಲ್ತೀವಿ ಅಂತ. ಈ ಹಿನ್ನೆಲೆಯಲ್ಲಿ ಈ ಮಹಾಗ್ರಂಥವನ್ನು ಅವರು ಬರೆದರು. ಮೊದಲನೇ ಭಾಗದಲ್ಲಿ ಪೂರ್ಣವಾಗಿ ಅವಸ್ಥಾತ್ರಯ ಚಿಂತನೆಯನ್ನೇ ಮಾಡಿದ್ದಾರೆ. ಇಷ್ಟು ಮೊದಲನೇ ಭಾಗ ಸುಮಾರು 300 ಪುಟಗಳಷ್ಟಿರ್ತಕ್ಕಂಥದ್ದು. ಎಚ್ಚರ, ಕನಸು, ನಿದ್ರೆಗಳಲ್ಲಿ ತೋರಿಕೊಳ್ಳುವ ಈ ಜಗತ್ತಿನ ಬಗ್ಗೆ ನಾನು ಅನ್ನುವ ಭಾವ ಎಚ್ಚರದಲ್ಲಿರುತ್ತೆ, ಕನಸಿನಲ್ಲಿರುತ್ತೆ. ಆದರೆ ನಿದ್ರೆಯಲ್ಲಿ ಹೇಗಿರುತ್ತದೆ? ಇಲ್ಲ. ನಾನೇ ಇಲ್ಲದಿದ್ದರೆ ನಮಗೆ ನೆಮ್ಮದಿ ಇಲ್ಲ ಅಲ್ವಾ? ನಾನು ಎಚ್ಚರದಲ್ಲಿ ಕಳೆದೋಗ್ಬಿಡ್ತೀನೇನೋ ಅಂತ, ನಾನು ಸತ್ತೋಗ್ಬಿಡ್ತೀನೇನೋ ಅಂತ, ಕನಸಲ್ಲಿ ಸಾವಿನ ಅಥವಾ ಅಪಾಯದ ರೋಗದ ಭಯ ಬರ್ಬೋದು. ಆದರೆ ಗಾಢ ನಿದ್ರೆಯಲ್ಲಿ ನಾನು ಅನ್ನುವ ಈ ಪ್ರತ್ಯೇಕತೆಯ ಅರಿವೇ ಇಲ್ಲದೇ ಇದ್ದಾಗಲೂ ಆನಂದ ಇತ್ತು. ಹೇಗೆ? ಮತ್ತು ಪ್ರತಿಯೊಬ್ಬರಿಗೂ ಅಲ್ಲಿ ಅನುಭವ ಒಂದೇ ಆಗಿರುತ್ತದೆ. ಅದನ್ನು ಯಾರಾದರೂ ಇಲ್ಲ ನನಗೆ ಪ್ರತ್ಯೇಕವಾದ ಅನುಭವ ಇತ್ತು ಗಾಢ ನಿದ್ರೆಯಲ್ಲಿ ಅಂದರೆ ಸುಳ್ಳು ಅಂತ ಬೇರೆಯವರು ಲೀಲಾಜಾಲವಾಗಿ ಹೇಳ್ತಾನೆ. ಅದನ್ನು ಕುರಿತು ಅವರು ಚಿಂತನೆ ಮಾಡ್ತಾರೆ. ಇದು ಅವರ ಗುರುಗಳಾದ ವಿದ್ವಾಂಸರು ಕೆ.ಎ. ಕೃಷ್ಣಸ್ವಾಮಿ ಅಯ್ಯರ್ ಅವರ ಒಂದು ವೇದಾಂತ ದಿ ಸೈನ್ಸ್ ಆಫ್ ರಿಯಾಲಿಟಿ ಅನ್ನುವುದರ ಸಾರವತ್ತಾದ ಚಿಂತನೆಯ ಮತ್ತೂ ಪರಿಷ್ಕೃತವಾದ ರೂಪ. ಕೃಷ್ಣಸ್ವಾಮಿ ಅಯ್ಯರ್ ಅವರು ಡಿ ವಿ ಜಿಯವರಿಗೆ ಗುರುಸ್ಥಾನೀಯರಾಗಿದ್ದರು. ನಮ್ಮ ಸ್ವಾಮಿಗಳವರು ಡಿ ವಿ ಜಿಯವರು ಒಂದು ರೀತಿ ಸತೀರ್ಥ್ಯರು ಅಂತ ಹೇಳ್ಬೋದು. ಸ್ವಾಮಿಗಳು ಸೀನಿಯರು, ಡಿ ವಿ ಜಿಯವರು ಜೂನಿಯರು. ಆಮೇಲೆ ಸ್ವಾಮಿಗಳು ಡಿ ವಿ ಜಿಯವರಿಗೆ ಗುರು ಸಮಾನರೇ ಆದರೂ ಕೃಷ್ಣಸ್ವಾಮಿ ಅಯ್ಯರವರು ಸ್ವತಂತ್ರ ಚಿಂತನೆಯಿಂದ ಮಾಡಿದರು. ಅಲ್ಲಿ ಅವರು ಪಾಶ್ಚಾತ್ಯರ ಚಿಂತನ ಕ್ರಮವನ್ನು, ನಮ್ಮಲ್ಲಿರ್ತಕ್ಕಂಥ ಚಿಂತನ ಕ್ರಮವನ್ನು, ಗುಣದೋಷ ವಿಮರ್ಶೆಯನ್ನು ಮಾಡಿದ್ರು. ಆ ಎಲ್ಲ ವಿಷಯಗಳನ್ನು ಮತ್ತೂ ಹೆಚ್ಚಾಗಿ ಸೇರಿಸಿ ಆಮೇಲೆ ಉತ್ತರಾರ್ಧವನ್ನು ಮಾಡಿದ್ರು. ಉತ್ತರಾರ್ಧದಲ್ಲಿ ಜಗತ್ತಿನ ಎಲ್ಲ ಮತಗಳನ್ನು, ಎಲ್ಲ ಚಿಂತನ ಕ್ರಮಗಳನ್ನು ಕೂಡ ಅವರು ಪರಿಷ್ಕರಣ ಮಾಡಿದ್ದಾರೆ. ನೋಡಿ, ಸ್ವಾಮಿಗಳು ಬದುಕಿರುವವರೆಗೂ ಭೌತಿಕವಾಗಿ ಏನೆಲ್ಲ ಇತ್ತು ಅಷ್ಟನ್ನು ಮಾಡಿದ್ದಾರೆ. ಷಡ್ದರ್ಶನಗಳು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸೆ ಇವುಗಳೆಲ್ಲದರ ಬಗ್ಗೆ ಚಿಂತೆ ಮಾಡ್ತಾರೆ. ಬೌದ್ಧ, ಜೈನ, ಚಾರ್ವಾಕ ಅವುಗಳನ್ನು ಚಿಂತನೆ ಮಾಡ್ತಾರೆ. ಮತ್ತು ಯಾವ ಒಂದು ಕೇವಲ ತರ್ಕವಾದ ಇದೆ ಅದನ್ನು ವೇದಾಂತವನ್ನು ಇಡ್ತಾರೆ. ಗ್ರೀಕರ ಫಿಲಾಸಫಿನ, ಪ್ಲೇಟೋ ಇರ್ಬೋದು, ಅರಿಸ್ಟಾಟಲ್ ಇರ್ಬೋದು, ಅವ್ರನ್ನ ಹೇಳ್ತಾರೆ. ಫ್ರಾನ್ಸಿಸ್ ಬೇಕನ್ ಮೊದಲಾದಂಥವ್ರನ್ನ, ಕ್ರಿಶ್ಚಿಯನ್ರದು ಡೆಕಾರ್ಟೆ, ಸ್ಪಿನೋಜಾ, ಜಾನ್ ಲಾಕ್, ಜಾರ್ಜ್ ಬಾರ್ಕ್ಲಿ, ಡೇವಿಡ್ ಹ್ಯೂಮ್, ಥಾಮಸ್ ರೀಡ್, ಕ್ಯಾಂಟ್, ಹೆಗಲ್ ಎಲ್ಲರದೂ ಕೂಡ ಹೇಳ್ತಾರೆ. ಹರ್ಬರ್ಟ್ ಸ್ಪೆನ್ಸರ್ ಮತ್ತು ಕಟ್ಟಕಡೆಗೆ ಅವರು ಬರ್ಗ್ಸನ್ನ ಸಿದ್ಧಾಂತದವರೆಗೂ ತೆಗೆದುಕೊಂಡು ಬರ್ತಾರೆ. ಆಮೇಲೆ ಪರಮಾರ್ಥವು ಭೌತಿಕ ವಿಜ್ಞಾನವು ಅಂಥೇಳಿ ಮಾಡರ್ನ್ ಸೈನ್ಸ್ ಮತ್ತು ವೇದಾಂತ ಅಲ್ಲಿಕ್ಕಿರುವ ಸಾಮ್ಯ ವೈಷಮ್ಯ ಏನು ಎಲ್ಲವನ್ನು ನಿರಾಗ್ರಹದಿಂದ ಹೇಳಿದ್ದಾರೆ. ಹೀಗಾಗಿ ಉತ್ತರಾರ್ಧದ ಈ ಒಂದು ಸುಮಾರು 370-400 ಪುಟಗಳಷ್ಟು ಭಾಗ ಯಾವುದಿದೆ ಅಲ್ಲಿ ವೇದಾಂತ ವಿತ್ ರೆಫರೆನ್ಸ್ ಟು ಆಲ್ ಅದರ್ ಸಿಸ್ಟಮ್ಸ್ ಆಫ್ ನಾಲೆಡ್ಜ್ ಆ್ಯಂಡ್ ಫಿಲಾಸಫಿ ಅದನ್ನಷ್ಟನ್ನು ಮೀಮಾಂಸೆ ಮಾಡ್ತಾರೆ. ತುಂಬ ತುಂಬ ಅದ್ಭುತವಾದದ್ದು. ಇದು ಒಂದನ್ನು ಓದಿದ ಮೇಲೆ ನಾನು ಹೇಳಿದ್ರೆ ಯಾರೂ ತಪ್ಪಾಗಿ ತಿಳಿಯಬೇಡಿ, ಯಾವ ಉಪನಿಷತ್ತನ್ನೂ
ಯಾವ ಬ್ರಹ್ಮಸೂತ್ರವನ್ನು, ಯಾವ ಭಗವದ್ಗೀತೆಯನ್ನು, ಯಾವ ಆಚಾರ್ಯರ ಭಾಷ್ಯಗಳನ್ನು, ಯಾವ ಪ್ರಕರಣ ಗ್ರಂಥಗಳನ್ನು, ಯಾವ ಪ್ರಮೇಯ ಸಿದ್ಧಾಂತಗಳನ್ನು, ಆಮೇಲೆ ರಾಮಕೃಷ್ಣರು, ವಿವೇಕಾನಂದರು, ಚಿನ್ಮಯಾನಂದರು ಹೀಗೆ ಬಂದದ್ದು ಯಾರನ್ನು ಓದದೇ ಇದ್ದರೂ ಕೂಡ ತತ್ವಭಾಗದಲ್ಲಿ ಕೊರತೆ ಆಗುವುದಿಲ್ಲ. ಇದನ್ನು ನಾನು ತುಂಬ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ನಾನು ಒಂದೊಂದು ಶಬ್ದಕ್ಕೂ ಕೂಡ ನನ್ನ ಪ್ರಾಣವನ್ನೇ ಬೆಲೆಯಾಗಿಟ್ಟು ಹೇಳ್ತಾ ಇದ್ದೀನಿ. ಇದು ಒಮ್ಮೆ ಹೃದ್ಗತವಾಯಿತು ಅಂದರೆ ಶ್ರೋತವ್ಯಸ್ಯ ಶ್ರುತಸ್ಯ ಚ ಎಲ್ಲ ಮುಗಿದೋಗ್ಬಿಡ್ತು. ಇನ್ನು ಮಿಕ್ಕಿದ್ದೇನು ಓದೋದಿದ್ದರೂ ಕೂಡ ಎಂಜಾಯ್ಮೆಂಟಿಗೆ, ಹೊಟ್ಟೆ ತುಂಬಿದ ಮೇಲೆ ನಾಲಿಗೆ ರುಚಿಗೆ ಅಲ್ಲಿ ಇಲ್ಲಿ ಅಂತ ಬಾಯಾಡ್ತಾ ಇರ್ತೀವಲ್ಲ, ಆ ರೀತಿಯಾಗಿ ಉಪನಿಷತ್ತುಗಳು ಸೇರಿದಂತೆ ವೇದಗಳೂ ಸೇರಿದಂತೆ ಆಗುತ್ತದೆ, ತತ್ವನಿಶ್ಚಯ ಆಗಿಬಿಡುತ್ತದೆ. ಹೇಳಿದನಲ್ಲ, ನನಗೆ ಇದನ್ನು ಓದಿದ ಮೇಲೆ ಮಿಕ್ಕ ವೇದಾಂತ ಗ್ರಂಥಗಳಲ್ಲಿ ಹಸಿವೆಯೇ ಇಲ್ಲದಂತೆ ಮಾಡಿಬಿಡ್ತು. ನಾನು ತುಂಬ ಸಂತೋಷವಾಗಿ ಕಾವ್ಯ, ಕಲೆ ಇತ್ಯಾದಿಗಳಿಗೆ ತಿರುಗಿಕೊಳ್ಳೋ ಥರ ಆಯಿತು. ಮತ್ತು ಎಲ್ಲೆಲ್ಲಿಯೂ ಆ ಬ್ರಹ್ಮಾನುಭವದ ವೇದಾಂತ ದರ್ಶನವನ್ನು ಕಾಣುವಂತೆ ಆಯಿತು. ನನ್ನಂತೆ ಇನ್ನೂ ಹಲವರು ನನ್ನ ಸ್ನೇಹಿತರಿಗೂ ಈ ಗ್ರಂಥ ಮಾಡಿದೆ, ಹಿಂದಿನವರಿಗೂ ಹಾಗೆ ಮಾಡಿದೆ ಅಂತಂದರೆ ಇದರ ಮಹಾತ್ಮ್ಯ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಾಗುತ್ತದೆ. ಅಂದರೆ ಇನ್ ಒನ್ ಬುಕ್ ಒನ್ ಸ್ಟ್ರೋಕ್ ಅಂತಂದರೆ ಇದು, ದಿಸ್ ಈಸ್ ನಾಟ್ ಜಸ್ಟ್ ನ್ಯಾಷನಲ್ ಬುಕ್, ನಾಟ್ ಜಸ್ಟ್ ಇಂಟರ್ನ್ಯಾಷನಲ್ ಬುಕ್, ಇಟ್ ಈಸ್ ಯೂನಿವರ್ಸಲ್ ಬುಕ್. ಇಲ್ಲಿ ಮುಗೀತು, ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಅನ್ಯ ಪ್ರಮಾಣವನ್ನು ಆಶ್ರಯಿಸಿಯೇ ಇಲ್ಲ. ನಾನು ಸುಳ್ಳಾದರೆ ಈ ಗ್ರಂಥವು ಸುಳ್ಳು, ನಾನು ಸುಳ್ಳಾಗೊಲ್ಲವಾದ್ದರಿಂದ ಈ ಗ್ರಂಥವು ಸುಳ್ಳಲ್ಲ, ಈ ಮಟ್ಟಕ್ಕೆ ಬರುತ್ತದೆ. ಅಂಥ ಒಂದು ಅಮೋಘವಾದ ಗ್ರಂಥವನ್ನು ಶ್ರೀಗಳವರು ತುಂಬ ಕಾರುಣ್ಯಶಾಲಿಗಳಾಗಿ ಪೂರ್ವಭಾಗ ಬರೆದು ಅಲ್ಲಿಗೆ ನಿಲ್ಲಿಸದೆ ಉತ್ತರ ಭಾಗವೂ ಬರೆದರು. ತೌಲನಿಕ ಮೀಮಾಂಸೆ ಇದೆ, ಮೊದಲದೊಳಗೆ ಪ್ರಮೇಯ ಮೀಮಾಂಸೆ ಇದೆ, ಎರಡನೇದರೊಳಗೆ ಪ್ರಮಾಣ ಮೀಮಾಂಸೆಯನ್ನು ಮಾಡಿದ್ದಾರೆ. ಹೀಗಾಗಿ ಅನ್ವಯ ವ್ಯತಿರೇಕ ಎರಡೂ ರೀತಿಯಿಂದಲೂ ಕೂಡ ವೇದಾಂತ ಏನು ಅಂತನ್ನುವುದನ್ನು ನಿಶ್ಚಯ ಮಾಡಿಕೊಟ್ಟಿದ್ದಾರೆ. ಮತ್ತು ಒಂದು ಕಡೆಯೂ ಯಾವ ಮತವನ್ನೂ ಕುರಿತು ಒಂದು ಕೆಟ್ಟ ಮಾತಿಲ್ಲ. ಅದರ ಮಿತಿಗಳನ್ನು ತುಂಬ ಗೌರವದಿಂದ ಮರ್ಯಾದೆಯಿಂದ ಹೇಳ್ತಾರೆ ಹೊರತು ಯಾವುದನ್ನು ತಿರಸ್ಕರಿಸೋಲ್ಲ. ಮತ್ತು ಅದು ಎಲ್ಲಿ ನಮಗೆ ಪ್ರಯೋಜನಕಾರಿಯಾಗುತ್ತೆ, ಯಾವ ಹಂತದವರೆಗೆ ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ಅನಿರಾಕರಣದಿಂದ ಜಗತ್ತಿನ ಸಮಸ್ತ ಜ್ಞಾನರಾಶಿಯನ್ನು, ಜ್ಞೇಯರಾಶಿಯನ್ನು ವಿಂಗಡಿಸಿ ಕೊಡ್ತಾರಲ್ಲ, ತುಂಬ ತುಂಬ ದೊಡ್ಡದಾದದ್ದು, ತುಂಬ ತಿಳಿಗನ್ನಡದಲ್ಲಿ ಬರೆದಿದ್ದಾರೆ. ಅವರ ಪರಿಷ್ಕಾರ, ಪ್ಯಾರಾಗ್ರಾಫ್ಸು, ಕೆಟಗರೀಸು ಮತ್ತು ಕೆಲವು ಸೆಕ್ಷನ್ಸ್ ಅಂತ ಏನಿದೆ, ಆ ಝಳಕುಗಳು, ಕಿರಣಗಳು ಅಂತ ಒಂದೊಂದು ಭಾಗವನ್ನು ಅಷ್ಟು ವಿಂಗಡಣೆ ಮಾಡಿ ಕೊಟ್ಟಿದ್ದಾರೆ. ಈ ಮಟ್ಟಕ್ಕೆ ಕ್ಯಾಪ್ಸೂಲ್ ಮಾಡಿ ಸ್ಪೂನ್ ಫೀಡಿಂಗ್ ಮಾಡತಕ್ಕಂಥ ಗ್ರಂಥ ಮತ್ತೊಂದಿಲ್ಲ. ಏನಂದರೆ ಮೈಯೆಲ್ಲ ಕಣ್ಣಾಗಿ, ಮೈಯೆಲ್ಲ ಅರಿವಾಗಿ ಓದಬೇಕು. ಇಫ್ ಯು ಮಿಸ್ ಈವನ್ ಎ ಲೈನ್, ಯು ಹ್ಯಾವ್ ಟು ರೀಡ್ ಅಗೇನ್ ಆ್ಯಂಡ್ ಅಗೇನ್. ಅಷ್ಟು ಮೈಯೆಲ್ಲ ಎಚ್ಚರವಾಗಿ ಗಮನ ಇಟ್ಟು ಓದಬೇಕು, ಸಾವಧಾನವಾಗಿ ಓದಬೇಕು, ಸಾವಕಾಶವಾಗಿ ಓದಬೇಕು. ಇದು ಕ್ಯಾಶುವಲ್ಲಾಗಿ ಕಥೆ ಕಾದಂಬರಿ ತರಹ ಓದೋಕ್ಕಾಗೋದಿಲ್ಲ. ಮತ್ತು ಇದರ ತರ್ಕ ಸೂಕ್ಷ್ಮತೆ ಎಷ್ಟು ಇದೆ ಅಂದರೆ 300 ಪುಟಗಳಲ್ಲಿ ಪೂರ್ವಭಾಗದ ಆ ತೀವ್ರತೆಯಿಂದ ತರ್ಕ ಸೂಕ್ಷ್ಮತೆ ಹಿಡಿದಿದ್ದಾರಲ್ಲ, ಅದು ಅಲ್ಪ ಸ್ವಲ್ಪದ್ದಲ್ಲ. ಇದನ್ನು ನನ್ನ ಒಬ್ಬ ಸ್ನೇಹಿತ ತುಂಬ ಅದ್ಭುತವಾಗಿ ಇದನ್ನು ಆತ್ಮಸಾತ್ತಾಗಿಸಿಕೊಂಡವನು, ಬಹಳ ಮೇಧಾವಿ. ಆತ ಹೇಳ್ತಾ ಇರ್ತಾನೆ, ಆಧುನಿಕ ಜಗತ್ತಿನ ಅತ್ಯಂತ ದೊಡ್ಡ ಆವಿಷ್ಕಾರ, ಡಿಸ್ಕವರಿ ಅಂತಂದರೆ ಸ್ವಾಮಿಗಳ ಈ ಬರಹ. ಯಾವ ವಿಜ್ಞಾನಿಯ, ಯಾವ ಸಾಹಿತ್ಯಜ್ಞನ ಮತ್ತು ಯಾವ ಬರವಣಿಗೆಯೂ ಕೂಡ ಇದಕ್ಕಿಂತ ದೊಡ್ಡದಾದಲ್ಲ. ಸ್ವಾಮಿಗಳಿಗೆ ಕೊಡಬೇಕು ಅಂತಂದರೆ 1 ವರ್ಷದ ಎಲ್ಲ ವಿಭಾಗದ ಎಲ್ಲ ನೊಬೆಲ್ ಪ್ರೈಸನ್ನು ಕೊಟ್ಬಿಡ್ಬೋದು ಅಂತ ಹೇಳ್ತಾ ಇದ್ದ. ಅದು ಬಹಳ ನಿಜ, ಅದು ಅಲ್ಪ ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕೆಂದರೆ ಆತ್ಮಜ್ಞಾನವನ್ನು ತಂದುಕೊಡುವುದಕ್ಕಿಂತ ಮಿಗಿಲಾಗಿ ಇನ್ಯಾವುದೂ ಇಲ್ಲ ಅಂತ. ಇದು ಪರಮಾರ್ಥ ಚಿಂತಾಮಣಿಯ ಸಂಕ್ಷಿಪ್ತ ಪರಿಚಯ. ಮತ್ತೊಂದು ಗೀತಾ ಸೋಪಾನ, ಅದನ್ನು ಶ್ರೀಗಳವರು ಕಾಲಕಾಲಕ್ಕೆ ಬರೆದ ಲೇಖನಗಳ ಸಂಗ್ರಹ. ಅಲ್ಲಿ ಸ್ವಾರಸ್ಯ ಏನೆಂದರೆ, ಗೀತೆ ಸಾಧನಶಾಸ್ತ್ರವಾಗಿ ಹೇಗೆ ಪ್ರಯೋಜನಕ್ಕೆ ಬರುತ್ತದೆ ಅನ್ನುವುದನ್ನು ಸುಮಾರು 30 ಪ್ರಕರಣಗಳಲ್ಲಿ ತೋರ್ಪಡಿಸಿಕೊಡ್ತಾರೆ. ಭಗವದ್ಗೀತೆಯೇ ಪ್ರಧಾನವಾಗಿ ಸಾಧನಶಾಸ್ತ್ರ. ಹೀಗಾಗಿ ಸಾಧನ ದೃಷ್ಟಿಯಿಂದ ಅದು ಎಷ್ಟು ಮೌಲಿಕವಾದದ್ದು, ಗೀತಾಚಾರ್ಯ ಅಧಿಕಾರಿ ಭೇದದಿಂದ ಹೇಗೆ ಮಾಡ್ತಾನೆ ಅಂತ 2ನೇ ಅಧ್ಯಾಯದಲ್ಲಿ ಉತ್ತಮೋತ್ತಮಾಧಿಕಾರಿಗೆ ಬೇಕಾದದ್ದನ್ನು ಹೇಳಿ, ಆಮೇಲೆ ಅದಲ್ಲ ಅಥ ಚೇತ್, ಯದಿ ಚೇತ್, ಇಫ್ ನಾಟ್ ಅಂತ ಹೇಳ್ಕೊಂಡು ಮಂದ ಮಧ್ಯಮಾದಿ ಸಕಲಾಧಿಕಾರಿಗಳಿಗೂ ಬೇಕಾಗುವಂತೆ ಮಾಡ್ತಾನೆ. ಭಗವದ್ಗೀತೆಯನ್ನೆಲ್ಲ ಸಂಗ್ರಹ ಮಾಡುವುದಿದ್ದರೆ ಅದು ಸ್ವಧರ್ಮ ಯೋಗ, ಕರ್ಮಯೋಗವನ್ನು, ಮತ್ತು ಆತ್ಮಜ್ಞಾನ ಯೋಗ, ಅದೇ ಜ್ಞಾನಯೋಗ.
ಅಂದರೆ ವಿಚಾರ ಯೋಗ ಅಂತ ನಾವು ಏನು ಕರಿತೀವಿ ಅದನ್ನು, ಮತ್ತು ಈಶ್ವರ ವೈಭವ ಆಸ್ವಾದನ ಯೋಗ. ಈಶ್ವರ ವೈಭವಾಸ್ವಾದನ ಅಂದರೆ ಅದು ವಿಭೂತಿ ಯೋಗ ರೂಪವಾಗಿ, ವಿಶ್ವರೂಪ ಸಂದರ್ಶನವಾಗಿ, ಭಕ್ತಿಯೋಗವಾಗಿ, ಪುರುಷೋತ್ತಮ ಪ್ರಾಪ್ತಿಯೋಗವಾಗಿ ದೊಡ್ಡದನ್ನು ಕಂಡು ಗೌರವಿಸ್ತಕ್ಕಂಥದ್ದು, ದೊಡ್ಡದರೊಳಗೆ ಭಾಗವಹಿಸ್ತಕ್ಕಂಥದ್ದು ಅಂತ ಹೀಗೆ ಬಂದಿರುವುದು ಅಂತ ಈ ಕೆಲವು ಮಾತುಗಳಲ್ಲಿ ಇರತಕ್ಕಂಥ ಭಗವದ್ಗೀತೆಯ ಸಾರವನ್ನು ತುಂಬ ಹೃದಯವಾಗಿ, ಹೃದಯಂಗಮವಾಗಿ ತಿಳಿಸ್ಕೊಡ್ತಾರೆ. ಸ್ವಾಮಿಗಳು ಭಗವದ್ಗೀತೆಯ ಬಗ್ಗೆಯೇ 8-10 ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಬ್ರಹ್ಮಿ ಭವನದ ಬಳಿಕವೇ ಹಲವು ಪುಸ್ತಕಗಳು ಪ್ರಕಟವಾದವು. ಪ್ರತಿಯೊಂದರೊಳಗೂ ಕೂಡ ಈ ಸಾಧನ ಸೋಪಾನದ ಸ್ಮರಣೀಯತೆ, ಸ್ಪೃಹಣೀಯತೆಯನ್ನು ತುಂಬ ಚೆನ್ನಾಗಿ ಅಡಕವಾಗಿ ತಿಳಿಸ್ತಾ ಬರ್ತಾರೆ. ಅದಕ್ಕೆ ಸಾಧನೆ ವಿಸ್ತೃತವಾಗಿ ಆಗಬೇಕು, ಬಗೆ ಅಧಿಕಾರಿಗಳಿಗಾಗಬೇಕಾದ್ರಿಂದ ಭಗವದ್ಗೀತೆಯ ಬಗ್ಗೆ ಅನೇಕ ಗ್ರಂಥ ಬರೀತಾರೆ. ಡಿ.ವಿ. ಜಿಯವರು ಬರೀತಾರೆ, ವಿನೋಬಾ ಭಾವೆ ಬರೀತಾರೆ, ಗಾಂಧಿ ಬರೀತಾರೆ, ಚಿನ್ಮಯಾನಂದರು ಬರೀತಾರೆ, ಅನೇಕರು ಬರೀತಾರೆ. ಒಳ್ಳೆಯ ದೃಷ್ಟಿಯಿಂದ ಬರೆದ ಎಲ್ಲ ಗ್ರಂಥಗಳು ಸ್ವಾಗತಾರ್ಹವಾಗುವುದು ಅದರ ಸಾಧನ ಸಂಪತ್ತಿಯ ಮೌಲ್ಯ ಇರುವ ಕಾರಣ, ಅಧಿಕಾರಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡ ಕಾರಣದಿಂದ. ಇಂಥ ಬರವಣಿಗೆಯನ್ನು ಮಾಡಿದ ಸ್ವಾಮಿಗಳು ನೋಡಿ ಅವರಿಗೆ ಮತಾಗ್ರಹ ಇರಲಿಲ್ಲ. ಬುದ್ಧ ಭಗವಂತನ ಧಮ್ಮಪದವನ್ನು ಅವರು ಅನುವಾದ ಮಾಡಿ ಪರಿಷ್ಕಾರವಾಗಿ ಅಚ್ಚು ಮಾಡಿ ಹಾಕಿಸಿದ್ದಾರೆ. ಇದು ಈ ಸಂದೇಶ ಎಲ್ಲರಿಗೂ ಪ್ರಯೋಜನಕಾರಿ ಅಂತ. ಭಗವದ್ ರಾಮಾನುಜಾಚಾರ್ಯರ ವೇದಾರ್ಥ ಸಂಗ್ರಹವನ್ನು ಅನುವಾದ ಮಾಡಿ ಹಾಕಿದ್ದಾರೆ ಈ ಅದ್ವೈತಾಚಾರ್ಯರು, ವಿಶಿಷ್ಟಾದ್ವೈತದ ಗ್ರಂಥವನ್ನು. ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಕರ್ಮಯೋಗದ ಬಗ್ಗೆ ಬರೆದಿದ್ದನ್ನು ಮೊದಲು ಕನ್ನಡದಲ್ಲಿ ತಂದು ಕೊಟ್ಟವರವರು. ಎಲ್ಲರಿಗೂ ಸುಲಭವಾಗಿ ಸಂಸ್ಕೃತ ತಿಳಿಯಬೇಕು ಅಂತ ಸಂಸ್ಕೃತ ಪಾಠಗಳನ್ನು ಬರೆದವರು. ವೇದಾಂತವನ್ನು ಗಂಭೀರ ಗದ್ಯದಲ್ಲಿ ಓದಿಕೊಂಡು ತರ್ಕಕರ್ಕಶವಾದ ವಿಚಾರ ಕ್ರಮದಲ್ಲಿ ಆಲೋಚನೆ ಮಾಡುವುದಲ್ಲ, ಅದನ್ನು ಹಾಡಾಗಿ ಭಜನೆಯಾಗಿ ಹಾಡಿಕೊಳ್ಳೋದಕ್ಕೆ ಅಂತ ವೇದಾಂತ ಗೀತೆಗಳನ್ನು, ವೇದಾಂತ ತತ್ವಪದಗಳನ್ನು ಬರೆದಿದ್ದಾರೆ. ಮತ್ತು ವೇದಾಂತವನ್ನು ಚಿಕ್ಕ ಕಥೆಗಳಾಗಿ, ದೃಷ್ಟಾಂತ ಕಥೆಗಳಾಗಿ ಬರೀಬೇಕು ಅಂತ ಹೇಳ್ಬಿಟ್ಟು ಕಥೆಗಳ ರೂಪದಲ್ಲಿ ಬರೆದಿದ್ದಾರೆ. ಒಬ್ಬ ವ್ಯಕ್ತಿಯ ಅದನ್ನು ಏನಂತ ಹೇಳೋಣ, ಅದು ಮಹಾಜ್ಯೋತಿ, ಆ ಕಾಂತಿ, ಆ ಮಹನೀಯತೆ ಇಷ್ಟೆಲ್ಲ ಮಾಡಿದೆ ಅಂತಂದರೆ ಯಾರೂ ಹೆಮ್ಮೆ ಪಡಬೇಕಾದದ್ದು. ಮತ್ತು ಅವರು ಬಿರುದು, ಬಾವಲಿ, ಅಡ್ಡಪಲ್ಲಕ್ಕಿ, ಕೋಲಾಹಲದಲ್ಲಿ, ವಂದಿ ಮಾಗಧರ ಪೋಷಣೆಯಲ್ಲಿ ಇದ್ದವರಲ್ಲವೇ ಅಲ್ಲ. ಕರತಲ ಭಿಕ್ಷಾ ತರುತಲ ವಾಸಂ ಅಂತ ಇರಬಹುದಾದವರು ನಮ್ಮ ಪುಣ್ಯದಿಂದ ಒಂದು ಅಚ್ಚುಕೂಟವನ್ನು ಇಟ್ಟುಕೊಂಡು ನಿರಂತರ ದೀಕ್ಷೆಯಿಂದ ತತ್ವಪ್ರಸಾರವನ್ನು ಮಾಡಿದರಲ್ಲ, ಅದಕ್ಕೆ ಬೇಕಾಗಿರುವ ಜನರನ್ನು ಸಿದ್ಧ ಮಾಡಿದ್ರಲ್ಲ, ತುಂಬ ದೊಡ್ಡದಾದದ್ದು. ಇಂದು ಕನ್ನಡದಲ್ಲಿ ಶಂಕರರ ಗ್ರಂಥಗಳನ್ನು ಓದಬೇಕು ಆಮೂಲಾಗ್ರವಾಗಿ ಅಂದರೆ ಇವರೊಬ್ಬರೇ ಶರಣ್ಯರು ಅಂದರೆ ಹೆಮ್ಮೆ ಪಡಬೇಕು, ದುಃಖ ಪಡಬೇಕು ಗೊತ್ತಿಲ್ಲ. ಮಿಕ್ಕವರು ಏನು ಮಾಡಿದ್ರು ಅಂತ. ಮೈಸೂರು ಮಹಾರಾಜರು ತಮ್ಮ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾದಲ್ಲಿ ಇವರ ಅಷ್ಟು ಗ್ರಂಥಗಳನ್ನು ಅಚ್ಚು ಮಾಡಿಸಿದ್ರು. ಆಸ್ಥಾನ ಮಹಾವಿದ್ವಾನ್ ಅನ್ನೋ ಪದವಿ ಕೊಟ್ಟರು. ಆಗ ಅವರು ಯಲ್ಲಂಬಳಸೆ ಸುಬ್ಬರಾಯರೇ ಆಗಿದ್ದರು. ಆಸ್ಥಾನ ಮಹಾವಿದ್ವಾನ್ ಅನ್ನೋ ಉಪಾಧಿನ ಹಾಕ್ಕೊಳ್ತಾ ಇರಲಿಲ್ಲ. ಮಹಾರಾಜರಿಗೆ ಬೇಸರವಾಗುತ್ತೆ ಎಂದಾಗ, ಆಯಿತು ನಾವು ಅದ್ವೈತಿಗಳು, ದೇಹ ಹೆಸರು ಕೂಡ ನಮಗೆ ಉಪಾಧಿ, ಏನು ಮಾಡೋದು, ಅವರಿಗೆ ಸಂತೋಷವಾಗೋದು ಅಂದರೆ ಆಗಲಿ ಅಂತ 1-2 ಪುಸ್ತಕಗಳಲ್ಲಿ ಮಾತ್ರ ಹಾಕ್ಕೊಂಡ್ರು. ಈ ಮಾತ್ರದವರು ನೋಡಿ ಇವರು ಹೇಳ್ತಾ ಇದ್ದಾರೆ ಒಂದೇ ಪುಸ್ತಕದಲ್ಲಿ ಅಂತಂದರೆ ಯಾವ ಮಟ್ಟದ ದೊಡ್ಡತನ, ನಿರೀಹತೆ, ನಿಸ್ಪೃಹತೆ ಅಂತಕ್ಕಂಥದ್ದು. ಆ ಮಹಾನುಭಾವರ ಚರಿತ್ರೆ ಲೋಕಕ್ಕೆ ಪ್ರಯೋಜನಕಾರಿಯಾಗಲಿ ಅಂತ ಬರೆಯುವಾಗಲೂ ಕೂಡ ಕಾರ್ಯಾಲಯದ ಚರಿತ್ರೆ ಅಂತ ಬರೆದರೆ ಹೊರತುನುವೆ ತಮ್ಮ ಚರಿತ್ರೆ ಅಂತ ಬರ್ಕೊಳ್ಳಲಿಲ್ಲ. ಅವರ ಸಂಸ್ಕೃತ ಭಾಷೆ ಎಷ್ಟು ಮನೋಹರವಾದದ್ದು, ಇಂಗ್ಲೀಷ್ ಭಾಷೆ ಎಷ್ಟು ಶುದ್ಧವಾದದ್ದು, ಕನ್ನಡ ಎಷ್ಟು ತಿಳಿಯಾದದ್ದು ಅಂತ ನೋಡಿದರೆ ತಿಳಿಯುತ್ತದೆ. ಅಸಾಮಾನ್ಯವಾದದ್ದು. ನನಗೆ ದುಃಖ ಆಗೋದೇನೆಂದರೆ ಈ ರೀತಿಯಾದ ಒಂದು ಮಹಾಘಟನೆ, ಅದ್ಭುತ ಕರ್ನಾಟಕದಲ್ಲಿ ಆಯಿತು ಅನ್ನೋದು ವಿಶ್ವವ್ಯಾಪ್ತಿಯಾಗಿ ತಿಳಿಯಬೇಕಾದ ತುರ್ತು ತುಂಬ ಇದೆ. ತಮ್ಮಲ್ಲಿ ಎಷ್ಟೋ ಜನ ಇಂಗ್ಲೀಷನ್ನು, ಬೇರೆ ಭಾಷೆಗಳನ್ನು ಬಲ್ಲವರಿದ್ದಿರಬಹುದು. ಆಧುನಿಕ ವಿದ್ಯುನ್ಮಾನಗಳು, ಇಂಟರ್ನೆಟ್ ಇತ್ಯಾದಿಗಳಲ್ಲಿ ಚೆನ್ನಾದ ಗತಿ ಇರಬಹುದು. ಅವರು ಸ್ವಾಮಿಗಳ ಈ ವಿಶಿಷ್ಟ ಸಾಧನೆ, ಲೋಕೋಪಕಾರ ಏನಾಗಿದೆ ಅದನ್ನು ಪ್ರಚುರಪಡಿಸಿದ್ರೆ ಒಳ್ಳೆಯದು. ನಮ್ಮ ಶ್ರೀರಂಗ ಪಟ್ಟಣದಲ್ಲಿ ಇರ್ತಕ್ಕಂತಹ ಪ್ರೊಫೆಸರ್ ಯೋಗಾನಂದ ಅವರು ಸ್ವಾಮಿಗಳವರ ಅಷ್ಟು ಬರವಣಿಗೆಯನ್ನು ಸ್ಕ್ಯಾನ್ ಮಾಡಿ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಸಾಫ್ಟ್ ಕಾಪಿ ರೂಪದಲ್ಲಿ ಸಿಗುವಂತೆ ಮಾಡಿದ್ದಾರೆ. ಪ್ರತಿಯೊಂದು ಬರವಣಿಗೆಯೂ ಸಿದ್ಧವಾಗಿ ಮಾಡಿಕೊಟ್ಟಿದ್ದಾರೆ. ಸ್ವಾಮಿಗಳಂತೂ ಎಂಥ ದೊಡ್ಡ ಕೆಲಸ ಮಾಡಿದ್ದಾರೆ ಅಂದರೆ ವೇದಾಂತ ಪದಕೋಶ ಮೊದಲುಗೊಂಡು ಬರೆದಿದ್ದಾರೆ, ಡಿಕ್ಷನರಿ ಮೊದಲುಗೊಂಡು ಬರೆದಿದ್ದಾರೆ. ಇದು ಮಾಡಿಲ್ಲ ಅಂತ ಇಲ್ಲ. ನಮ್ಮ ಪಾಲಿಗೆ ಅವರಿಗೆ ನಾವು ಸಲ್ಲಿಸಬೇಕಾದ ನಮಸ್ಕಾರಗಳನ್ನಷ್ಟೇ ಉಳಿಸಿದ್ದಾರೆ, ಇನ್ಯಾವುದನ್ನು ಮಾಡಿಲ್ಲ, ಇನ್ಯಾವುದನ್ನು ಬಿಟ್ಟಿಲ್ಲ. ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾಬಲಂ. ನಮ್ಮ ಶಕ್ತಿ ಇದ್ದಷ್ಟು ನಮಸ್ಕಾರ ಮಾಡೋಕ್ಕಾಗುತ್ತಷ್ಟೇ, ಅದೂ ಹೆಚ್ಚಿಗೆ ಆಗೋಲ್ಲ. ಇದು ಗೌಡಪಾದರ ಮಾತು. ಇಂಥದ್ದನ್ನು ಅವರು ಮಾಡಿಕೊಟ್ಟದ್ದು.
ಅದು ಅವರ ಒಂದು ಮಾಂಡ್ಯುಕ್ಯ ರಹಸ್ಯ ವಿವೃತಿ ಇರಬಹುದು, ಗೌಡಪಾದ ಹೃದಯ ಇರಬಹುದು, ಒಂದೇ ಎರಡೇ ಅವರ ಬರವಣಿಗೆಗಳ ಬಗೆ. ಅದೊಂದು ನಿಜವಾಗಿ ರಸಯಾತ್ರೆ, ಮತ್ತು ಎಲ್ಲಿಯೂ ಅನುದಾರವಲ್ಲ, ಮಹೋದಾರವಾದದ್ದು. ವೇದಾಂತಿ ಬದುಕಿದರೆ ಹೀಗೆ ಬದುಕಬೇಕು, ಇದ್ದರೆ ಹೀಗಿರಬೇಕು ಅಂತ ಅನಿಸುವಂತೆ ಒಂದು ದೊಡ್ಡ ಮಾದರಿಯಾಗಿದ್ದಾರೆ. ಅದರಿಂದಲೇ ಅವರು ಎಲ್ಲರ ಗೌರವಕ್ಕೂ ಪಾತ್ರರಾದರು, ಯಾವುದನ್ನೂ ನಿರೀಕ್ಷೆ ಮಾಡಲಿಲ್ಲ. ಅಂಥವರಿಗೆ ತುಂಬ ಇಷ್ಟವಾದಂಥ ಒಂದು ತತ್ವ ಅಂದರೆ ಭಗವತ್ ಶ್ರೀಕೃಷ್ಣ ತತ್ವ. ಅವರು ರಾಮ, ಕೃಷ್ಣ, ಶಿವ ಈ ಮೂರು ತತ್ವಗಳನ್ನು ತುಂಬ ಆರಾಧಿಸಿದಂಥವರು. ಆ ಶ್ರೀಕೃಷ್ಣ ತತ್ವವನ್ನು ಕುರಿತಂತೆ, ಶ್ರೀಕೃಷ್ಣ ವಾತ್ಸಲ್ಯ ರಸವನ್ನು ಕುರಿತಂತೆ ಲೀಲಾಶುಕ ಕವಿ ಬರೆದದ್ದನ್ನು ಅವರ ಸಂಸ್ಮರಣೆಯ ಈ 2 ದತ್ತಿ ಉಪನ್ಯಾಸಗಳಲ್ಲಿ ನಿಮ್ಮ ಮುಂದೆ ನಿವೇದನೆ ಮಾಡುವ ಒಂದು ಅವಕಾಶದ ಮೇಲೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಅವರ 2 ಕೃತಿರತ್ನಗಳನ್ನು ಲೋಕಾರ್ಪಣೆ ಮಾಡಿ ಅದರ ಬಗೆಗೆ 4 ಮಾತು ಹೇಳುವ ಸದವಕಾಶ ಸಿಕ್ಕಿತು. ಅದಕ್ಕಾಗಿ ಎಲ್ಲರಿಗೆ ವಂದಿಸ್ತಾ ಈಗ ಪ್ರಕೃತ ಕರ್ಣಾಮೃತದ ಕಡೆಗೆ ಹೋಗೋಣ. ಈ ಗ್ರಂಥಗಳು ನಿಮಗೆ ಈ ಒಂದು ಕಾರ್ಯಕ್ರಮದ ಬಳಿಕವೇ ನಿಮ್ಮ ವ್ಯಾಸಂಗಕ್ಕೆ ಸಿಗುತ್ತವೆ. ಆಸಕ್ತರು ಇದನ್ನು ಕೊಂಡಾಡಿ ಪ್ರಚಾರ ಮಾಡಿ, ಪ್ರಸಾರ ಮಾಡಿ ಅಂತ ನಿವೇದಿಸ್ಕೊಳ್ತಾ ಲೀಲಾಶುಕನ ಕೃಷ್ಣ ಕರ್ಣಾಮೃತದ ಕಡೆಗೆ ನೋಡೋಣ. ಸಂಸ್ಕೃತದಲ್ಲಿ ಒಂದು ಕಾವ್ಯ ಪ್ರಕಾರ, ಸ್ತೋತ್ರ ಕಾವ್ಯ ಪ್ರಕಾರ ಕರ್ಣಾಮೃತ ಅಂತ ಬಂತು. ಅದಕ್ಕೆ ಪ್ರವರ್ತಕ ಪರಮಾಚಾರ್ಯನೇ ಲೀಲಾಶುಕ, ಬಿಲ್ವಮಂಗಳ ಅಂತ ಕೂಡ ಕರೀತಾರೆ. ಅವನ ಕಾವ್ಯ ಲೀಲಾಶುಕನ ಕೃಷ್ಣ ಕರ್ಣಾಮೃತ ಅಂತ. ಶ್ರೀಕೃಷ್ಣ ಕರ್ಣಾಮೃತ. ಕೃಷ್ಣ ಅನ್ನುವ ವಸ್ತುವಿಗಿಂತ ಮಧುರವಾದದ್ದು ಜಗತ್ತಿನಲ್ಲಿ ಇದ್ದರೆ ಅದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಕರ್ಣಾಮೃತ, ಕೃಷ್ಣನ ಸ್ತುತಿ ಕಥಾ ಅಮೃತವನ್ನು ಕಿವಿಯ ಮೂಲಕ ಇಂಟಿಸುವ ಒಂದು ಪ್ರಯತ್ನವನ್ನು ಕವಿ ಮಾಡ್ತಾನೆ. ಅದಾದ ಮೇಲೆ ರಾಮಭದ್ರ ದೀಕ್ಷಿತ ಕವಿ ರಾಮಕರ್ಣಾಮೃತ ಮಾಡಿದ. ಹಾಗೆ ಶಿವಕರ್ಣಾಮೃತ ಉಂಟು. ಕೇರಳದ ಒಬ್ಬ ಕವಿಗಳು ಶ್ರೀರಾಮಕೃಷ್ಣ ಕರ್ಣಾಮೃತ ಅಂತ ಪರಮಹಂಸರ ಬಗ್ಗೆ ಬರೆದಿದ್ದಾರೆ. ಇನ್ನು ಮತ್ತು 10 ಕರ್ಣಾಮೃತಗಳು ಉಂಟು. ರಾಮಕರ್ಣಾಮೃತದ್ದೇ 2 ಆವೃತ್ತಿಗಳು ಉಂಟು. ಆದರೆ ಇವೆಲ್ಲ ಕೂಡ ಎಷ್ಟೇ ಚೆನ್ನಾಗಿದ್ದರೂ ಕೃಷ್ಣ ಕರ್ಣಾಮೃತದ ಮುಂದೆ, ನಕ್ಷತ್ರದ ಮುಂದೆ ದೀಪ ಇದ್ದಂತೆ ಅಂತಂದರೆ ಸಾಕು. ದೀಪಕ್ಕೆ ನಾವು ಉಪೇಕ್ಷೆಯ ಮಾತಾಡ್ತಾ ಇಲ್ಲ, ದೀಪ ಇಲ್ಲದೆ ಬದುಕೋಕ್ಕಾಗೋಲ್ಲ. ಆದರೆ ನಕ್ಷತ್ರಗಳ ಬೆಳಕಿಂಥದ್ದು, ಈ ರೀತಿಯಾದಂಥದ್ದು ಕರ್ಣಾಮೃತಕಾರನ ರೀತಿ. ಇವನು ಯಾರು, ಎಲ್ಲಿದ್ದ, ಏನು ಮಾಡ್ದ, ಎಲ್ಲದರ ಬಗ್ಗೆ ಊಹಾಪೋಹ ಉಂಟು. ನೋಡಿ, ಇಡೀ ಭಾರತ ದೇಶದಲ್ಲಿ ಬಂಗಾಳ ದೇಶದವನು, ಒರಿಸ್ಸಾ ದೇಶದವನು, ಆಂಧ್ರದವನು, ತಮಿಳುನಾಡಿನವನು, ಕೇರಳದವನು, ತುಳುನಾಡಿನವನು, ಕರ್ನಾಟಕದವನು ಅಂತ ಒಂದೊಂದು ಪ್ರಾಂತ್ಯಗಳವರು ನಮ್ಮವನು ಅಂತ ಅಂದುಕೊಂಡಿದ್ದಾರೆ. ಹೀಗೆ ಕಾಳಿದಾಸನ ಬಗ್ಗೆ ವಿವಾದ ಆಗಿದೆ, ಕರ್ಣಾಮೃತಕಾರರ ಬಗ್ಗೆ ಆಗಿದೆ. ಇವನಾರವ ಎನ್ನದಿರಯ್ಯ, ಇವನಮ್ಮವ ಎಂದೆನಿಸುವಂತೆ ಮಾಡಯ್ಯ ಅಂತ ಬಸವಣ್ಣನವರು ಹೇಳಿದಂತೆ ಕರ್ಣಾಮೃತಕಾರ ನಮ್ಮವನು ಅಂತ ಆಗಿದ್ದಾನೆ. ಕೆಲವರು ಹೇಳ್ತಾರೆ, ಧರ್ಮಸ್ಥಳದ ಹತ್ತಿರ ಶಿರಾಡಿ ಘಟ್ಟದಲ್ಲಿ ಇಳಿದು ಹೋಗುವಾಗ ಕೊಕ್ಕಡ ಅಂತ ಒಂದು ಗ್ರಾಮ ಬರುತ್ತದೆ. ಆ ಕುಕ್ಕುಟ ಅಂತ ಆಗಿತ್ತು. ಅಲ್ಲಿಯವನು ಇವನು. ಅವನ ಹೆಸರು ದಿವಾಕರ ಅಂತ ಜನ್ಮನಾಮ. ಬಿಲ್ವಮಂಗಲ ಅಂತ ಹೆಸರಿದ್ದ ಅನಂತಪುರ ಕ್ಷೇತ್ರದಲ್ಲಿದ್ದವನು. ಅವನ ಕಾವ್ಯನಾಮ ಲೀಲಾಶುಕ. ಇವನ ಕಾಲ ಕ್ರಿಸ್ತ ಶಕ 11ನೇ ಶತಾಬ್ದ ಅಂತ, ಕಾಮನ್ ಈರಾ ಅಂತ ಕರೀತಾರಲ್ಲ, ಆ ಸಾಮಾನ್ಯ ಶಕ ಸಂವತ್ಸರದಲ್ಲಿ 11ನೇ ಶತಾಬ್ದಿಯಲ್ಲಿ ಇದ್ದ ಅಂತ. ಇನ್ನು ಮಾನವಲ್ಲಿ ರಾಮಕೃಷ್ಣ ಕವಿಗಳು ಹೇಳ್ತಾರೆ, ಇವನು ವಿಲ್ ಆ ಮನೆತನದವನು, ಒರಿಸ್ಸಾದವನು ಅಂತ ಕೂಡ ಕೆಲವರು ಹೇಳ್ತಾರೆ. ಇವನ ತಾಯಿ ನೀಲಿದೇವಿ ಅಥವಾ ನೀವಿದೇವಿ ಅಂತ, ತಂದೆ ದಾಮೋದರ, ಈಶಾನ ದೇವ ಅಂತ ವಿದ್ಯಾಗುರು ಇದ್ದದ್ದು. ಅವನು ತಂತ್ರಪದ್ಧತಿ ಅನ್ನುವ ಗ್ರಂಥದ ಕರ್ತ. ಮತ್ತು ರಾಘವೇಶಾನ ಅನ್ನುವ ಒಬ್ಬ ಯತಿ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದ. ಅವನು ಕವಿಯ ಮಿತ್ರ. ಕೀರ್ತಿ ಎನ್ನುವಳು ಒಬ್ಬಾಕೆ ಇವನ ಅವಳಿ ಸಹೋದರಿಯಾಗಿದ್ದಳು. ಇವನು ಶ್ವೇತಾರಣ್ಯ ಅನ್ನುವ ಕ್ಷೇತ್ರದಲ್ಲಿ ಇದ್ದ ಅಂತ ಹೇಳ್ತಾರೆ. ಇನ್ನು ಕೆಲವರು ಕೇರಳದ ಮುಕ್ಕುತ್ತಲೈ ಮುಕ್ತಿ ಕ್ಷೇತ್ರ ಅನ್ನುವ ಜಾಗದಲ್ಲಿದ್ದ. ಇದು ಭಾರತೀ ನದಿ ಅನ್ನುವ ನದಿಯ ತೀರದಲ್ಲಿದೆ. ಅಲ್ಲಿ ಅವನಿದ್ದು ಒಂದು ಪೀಠಾಧಿಪತಿಯೂ ಆದ, ಅದ್ವೈತ ಸಂಪ್ರದಾಯದಲ್ಲಿ ಬೆಳೆದು ಬಂದ ಅಂತ. ಇವರೆಲ್ಲರೂ ಒಪ್ಪತಕ್ಕಂಥದ್ದು ಇವನು ಮಹಾವಿಷ್ಣು ಭಕ್ತನಾಗಿದ್ದರೂ ಶಿವಭಕ್ತಿಯ ವಂಶದಲ್ಲಿ ಹುಟ್ಟಿದ ಅದ್ವೈತಿ ಅಂತೆಲ್ಲ ಅಭಿಪ್ರಾಯ ಪಡ್ತಾರೆ. ಇನ್ನು ಕೆಲವರು ಆಂಧ್ರ ಪ್ರದೇಶದ ಕೃಷ್ಣಾ ತೀರದಲ್ಲಿ ಶ್ರೀಕಾಕುಳ ಅಂತ ಒಂದು ಊರಿದೆ, ಅಲ್ಲಿ ಇದ್ದವನು ಇವನು ಅಂತಂತಾರೆ. ಅದೇ ಹತ್ತಿರದ ವೇದಾದ್ರಿ ಅಥವಾ ವೇದಾಚಲ ಅನ್ನೋ ಜಾಗದಲ್ಲಿ ಇದ್ದ ಅಂತ. ಇನ್ನು ಕೆಲವರು ಕಾಶಿ ಮತ್ತು ಒರಿಸ್ಸಾ ಹಾಗೂ ತಮಿಳುನಾಡು ಈ 3 ಕಡೆಗಳಲ್ಲಿ 3 ಜನ ಇದ್ದರು. ಅವರಲ್ಲಿ ಕಾಶಿಯಲ್ಲಿದ್ದವನೇ ಈ ಬಿಲ್ವಮಂಗಳ. ಅವನೇ ಮುಂದೆ ಬಿಲ್ಹಣ ಅನ್ನೋ ಕವಿಯಾಗಿ ಹುಟ್ಟಿದ, ಜಯದೇವ ಕವಿಯಾಗಿ ಹುಟ್ಟಿದ ಅಂತ ಕೂಡ ಹೇಳೋದುಂಟು.
ಸಂಪ್ರದಾಯ ಪ್ರಕಾಶಿಕಾ ಅಂತಕ್ಕಂಥ ಕುಲದೀಪಿಕಾ ಅನ್ನುವ ಒಂದು ಗ್ರಂಥದಲ್ಲಿ ಹೀಗೆ ಬರುತ್ತದೆ. ಏನಂತ ಹೇಳೋಣ, ಕೇರಳದಲ್ಲಂತೂ ಒಂದು ಪದ್ಧತಿ ಉಂಟು. ಲೀಲಾಶುಕ ಕೃಷ್ಣನ ವಿಗ್ರಹದ ಮುಂದೆ ಒಂದೊಂದು ಪದ್ಯಗಳನ್ನೂ ಹಾಡದ ಕರುಣಾಮೃತದ್ದು. ಯಾವ ಪದ್ಯಕ್ಕೆ ಕೃಷ್ಣ ತಲೆದೂಗಿದನೋ ಅದನ್ನು ಮಾತ್ರ ಉಳಿಸ್ಕೊಂಡು ಮಿಕ್ಕದ್ದನ್ನು ಎಸ್ತ ಅಂತ. ಹಾಗೆ ಉಳ್ಕೊಂಡದ್ದು 319 ಪದ್ಯಗಳು ಅಂತ, 3 ಆಶ್ವಾಸದಲ್ಲಿ ಅಂತ. 15-16ನೇ ಶತಾಬ್ದದಲ್ಲಿದ್ದಂಥ ಗೌರಂಗ ಚೈತನ್ಯ ಮಹಾಪ್ರಭುಗಳು ಮಹನೀಯರು, ಮಹಾಮಹನೀಯರು, ರಾಧಾಭಾವದ ಮಹೋನ್ನತಿಯ ಶಿಖರದಲ್ಲಿ ವಿಹಾರ ಮಾಡಿದಂಥವರು. ಅವರು ಆಂಧ್ರ ಪ್ರದೇಶಕ್ಕೆ ಬಂದಿದ್ದಾಗ ಅವರಿಗೆ ಕರುಣಾಮೃತದ 3 ಆಶ್ವಾಸಗಳ ಪೈಕಿ ಮೊದಲನೇದು ಸಿಕ್ತು. ಅದನ್ನು ನೋಡ್ತಾ ಅವರು ರಸಮೂರ್ಛೆಯಲ್ಲಿ ಮುಳುಗಿ ಹೋಗಿಬಿಟ್ರು, ಆನಂದ ಮೂರ್ಛಿತರಾದರು. ಮತ್ತು ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಗೌಡಿಯ ವೈಷ್ಣವ ಪರಂಪರೆಯ ಪ್ರಸ್ಥಾನ ಗ್ರಂಥಗಳಲ್ಲಿ ಇದೊಂದು ಅಂತ ಆಯಿತು. ಬಿಲ್ವಮಂಗಳ ಲೀಲಾಶುಕ ಕವಿ ತಾನು ಕಡೆಗೆ ಬೃಂದಾವನದಲ್ಲಿ ಪರಮಪದ ಪಡೆದ. ಹೀಗೆಲ್ಲ ಉಂಟು. ವಲ್ಲಭದೇವನ ಸುಭಾಷಿತಾವಲಿ, ಶ್ರೀಧರದಾಸನ ಸದುಕ್ತಿ ಕರುಣಾಮೃತ, ಸಾಯಣಾಚಾರ್ಯರ ಸುಭಾಷಿತ ಸುಧಾನಿಧಿ, ಅಲ್ಲೆಲ್ಲ ಈತನ ಶ್ಲೋಕಗಳು ಇವನ ಹೆಸರಿನಲ್ಲಿ ಬೇರೆಯವರ ಹೆಸರಿನಲ್ಲಿ ಕೂಡ ಕಂಡುಬರುತ್ತದೆ. ಮತ್ತು ನಮ್ಮ ಕನ್ನಡದ ಸಂಸ್ಕೃತ ಕವಯಿತ್ರಿ ಗಂಗಾದೇವಿ ತನ್ನ ಮಧುರಾ ವಿಜಯದಲ್ಲಿ ಕರುಣಾಮೃತ ಕವಿಯರ್ ಗಿರಹ ಅನ್ನುವಲ್ಲಿ ಕರುಣಾಮೃತ ಅನ್ನುವ ಕಾವ್ಯ ಬರೆದಂಥ ಕವಿಯ ಮಾತುಗಳು ತುಂಬ ದೊಡ್ಡದು ಅಂತ ಹೇಳ್ತಾಳೆ ಅಂತ. ಅಲ್ಲಿ ಒಂದು ಪ್ರಶ್ನೆ ಉಂಟು, ಯಾವ ವಿದ್ವಾಂಸರು ಎತ್ತಿಲ್ಲ. ನನ್ನ ಒಂದು ಸಂದೇಹ ಅಲ್ಲಿ ಏನೆಂದರೆ, ಹೊಯ್ಸಳರ ಕಾಲದಲ್ಲಿ ಶ್ರೀವಿದ್ಯಾ ಚಕ್ರವರ್ತಿ ಅಂತ ಒಂದು ದೊಡ್ಡ ಪರಂಪರೆಯೇ ಇತ್ತು. ಮೊದಲನೇ ಶ್ರೀವಿದ್ಯಾ ಚಕ್ರವರ್ತಿ, ಎರಡನೇ ಶ್ರೀವಿದ್ಯಾ ಚಕ್ರವರ್ತಿ ಅಂತ ಕಾವ್ಯ ಪ್ರಕಾಶ ಮತ್ತು ಕಾವ್ಯ ಅಲಂಕಾರ ಸರ್ವಸ್ವ ಇತ್ಯಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಎಲ್ಲ ಬರೆದವರು. ಗದ್ಯ ಕರುಣಾಮೃತ ಅಂತ ಒಂದು ಗ್ರಂಥ ಬರೆದಿದ್ದ. ಅದನ್ನು ಇವಳು ಹೇಳ್ತಾ ಇದ್ದಾಳ, ಗೊತ್ತಾಗ್ತಾಯಿಲ್ಲ. ಬರೀ ಕರುಣಾಮೃತ ಅಂತಿದೆ. ಅದು ಗದ್ಯ ಕರುಣಾಮೃತವ ಕೃಷ್ಣ ಕರುಣಾಮೃತವ ಗೊತ್ತಿಲ್ಲ ನಮಗೆ. ಹೀಗೆ ಅನೇಕರ ಉಲ್ಲೇಖ ಉಂಟು. ಇವತ್ತಕ್ಕೆ ಹೆಚ್ಚು ವ್ಯಾಖ್ಯಾನಗಳು ಆಂಧ್ರ ಪ್ರದೇಶದಿಂದಲೇ ಬಂದಿದೆ, ಅದಕ್ಕೆ ಆಂಧ್ರದವನು ಅಂತ. ಆದರೆ ಇದರ ಕೊಂಡಾಟ ಹೆಚ್ಚು ಗೌರಾಂಗ ಚೈತನ್ಯ ಮಹಾಪ್ರಭುಗಳಿಂದ ಬಂಗಾಳದಲ್ಲಿ, ಒತ್ಕಲ, ಒರಿಸ್ಸಾ, ಓಢ್ರ ದೇಶದಲ್ಲಿದೆ, ಅದಕ್ಕೆ ಹಾಗೆ ಅಂತ. ಇಲ್ಲ, ಕರ್ನಾಟಕದಲ್ಲಿ ಮೊದಲಿಂದ ಇದರ ಹಾಡುವಿಕೆ ಸಂಪ್ರದಾಯ ಇದೆ, ಕೇರಳದಲ್ಲಿ ಇದರ ಭಜನೆ ಸಂಪ್ರದಾಯ ಇದೆ, ಹಾಗಾಗಿ ಕೇರಳದವನು ಅಂತ. ಇನ್ನು ತಮಿಳುನಾಡಲ್ಲಿ ಹೇಳ್ತಾರೆ, ಚಿಂತಾಮಣಿರ್ ಜಯತಿ ಸೋಮಗಿರಿರ್ ಗುರುರ್ಮೆ ಅಂತ ಆರಂಭವಾಗುವ ಪದ್ಯದಿಂದ ಚಿಂತಾಮಣಿ ಅಂತ ಒಬ್ಬ ವೇಶ್ಯೆ ಇದ್ದಳು. ಇವನು ಮಹಾವೇಶ್ಯ ಲಂಪಟನಾಗಿದ್ದ. ತಂದೆಯ ಶ್ರಾದ್ದದ ದಿವಸವೂ ಕೂಡ ವೇಶ್ಯ ಮನೆಗೆ ಹೊರಟೋದ. ಅವನು ಅವಳ ಮಹಡಿನ ಹತ್ತೋಕ್ಕೆ ಹೋದರೆ ಅಲ್ಲಿ ಮಹಡಿ ಹತ್ತಿರದಲ್ಲಿದ್ದ ಒಂದು ಬಿಲದಲ್ಲಿದ್ದ ಇಲಿಯನ್ನು ತಿನ್ನೋದಕ್ಕೆ ಹಾವು ಹೋಗಿತ್ತು. ಆ ಬಿಲಕ್ಕೆ ಬಾಯಿ ಹಾಕಿ ಇಲಿಯನ್ನು ನುಂಗಿತ್ತು. ಆದರೆ ಹೊರಗೆ ಬರೋಕ್ಕಾಗದೆ ಒದ್ದಾಡ್ತಾ ಇತ್ತು. ಹಾಗೆ ಇವನು ಹಾವನ್ನೇ ಹಗ್ಗ ಅಂತ ಭಾವಿಸಿ ಹಿಡ್ಕೊಂಡು ಹತ್ತೋಕ್ಕೆ ಹೋದ. ಆಗ ಹಾವು ಕೆಳಕ್ಕೆ ಬಿದ್ದು ಇವನು ಕಚ್ಚಿತು. ಅವಳು ಬಂದು ಇವನನ್ನು ಬದುಕಿಸಿದಳು. ನನ್ನನ್ನು ನೋಡೋದಕ್ಕೆ ಇಷ್ಟು ಕಾತರತೆಯಿಂದ ಪಿತೃಶ್ರಾದ್ದವನ್ನು ಕಳ್ಕೊಂಡಿಯಲ್ಲ, ನೀನು ಭಗವದಭಿಮುಖವಾಗುವಂಥ ಉಪದೇಶ ಮಾಡಿದಳು. ಹೀಗಾಗಿ ಅವನಿಗೆ ವೈರಾಗ್ಯ ಬಂತು, ಅದರಿಂದ ಅವಳನ್ನು ಸ್ಮರಿಸಿದ ಅಂತ ಏನೇನೋ ಕಥೆಗಳೆಲ್ಲ ಉಂಟು. ತಾತ್ಪರ್ಯ ಇಷ್ಟೇ, ಕವಿ ತುಂಬ ನಮಗಿಷ್ಟವಾದ, ಇವನ ಕಾವ್ಯ ಬಹಳ ಇಷ್ಟವಾದದ್ದಾಯಿತು. ಅದರಿಂದ ಎಲ್ಲರೂ 1000 ಬಗೆಯಲ್ಲಿ ಹೇಳಿದರು. ವಸ್ತುತಃ ಅವನು ಅಲ್ಲಿ ಹೇಳ್ತಕ್ಕಂಥದ್ದು ಚಿಂತಾಮಣಿರ್ ಜಯತಿ ಸೋಮಗಿರಿರ್ ಗುರುರ್ಮೆ ಅಂತ. ಸೋಮಗಿರಿ ಎನ್ನುವ ನನ್ನ ಗುರು. ಗಿರಿ ಎನ್ನುವುದು ದಶನಾಮಿ ಸನ್ಯಾಸ ಪದ್ಧತಿಯಲ್ಲಿ ಪರ್ವತ, ಸಾಗರ, ವನ, ಆಶ್ರಮ, ತೀರ್ಥ, ಭಾರತಿ, ಸರಸ್ವತಿ ಮೊದಲಾಗಿ ದಶನಾಮಿ ಪದ್ಧತಿಯ ಸನ್ಯಾಸಿಯಲ್ಲಿ ಗಿರಿ ಕೂಡ ಒಂದು. ಆ ಸೋಮ ಅನ್ನುವ ಹೆಸರಿದ್ದು ಗಿರಿ ಎನ್ನುವ ಸನ್ಯಾಸನಾಮ ಇದ್ದ ಒಬ್ಬ ಯತಿವರ್ಯರು ಈತನ ಆಚಾರ್ಯರಾಗಿದ್ದರು, ದೀಕ್ಷಾಗುರುಗಳು. ಅವರು ಚಿಂತಾಮಣಿ ಇದ್ದಂತೆ, ಪರಮಾರ್ಥ ಚಿಂತಾಮಣಿ ಹೇಗೋ ಹಾಗೆ ಚಿಂತಾಮಣಿ, ವಿಶ್ ಫುಲ್ಫಿಲ್ಲಿಂಗ್ ಜ್ಯುವೆಲ್ ಅಂತೀವಲ್ಲ ಆ ರೀತಿಯಾಗಿ ಅವರು ಅಂತ ಹೀಗೆಲ್ಲ ಗೊತ್ತಾಗುತ್ತದೆ. ಮತ್ತು ಇವನು ಮಹಾ ವ್ಯಾಕರಣಾದಿ ವಿದ್ವಾಂಸನಾಗಿದ್ದ. ಭೋಜರಾಜನ ಸರಸ್ವತಿ ಕಂಠಾಭರಣ ಅಂತ 2 ಗ್ರಂಥಗಳಿವೆ, ಒಂದು ಅಲಂಕಾರ ಶಾಸ್ತ್ರ, ಇನ್ನೊಂದು ವ್ಯಾಕರಣಶಾಸ್ತ್ರ. ಇವನು ವ್ಯಾಕರಣಶಾಸ್ತ್ರ ಗ್ರಂಥಕ್ಕೆ ವಿವರಣೆ ಬರೆದಿದ್ದ. ಇವನ ಕರುಣಾಮೃತ ಕೃತಿಯಲ್ಲಿಯೇ ವಿಶಿಷ್ಟವಾದ ವೈಯಾಕರಣ ಪ್ರಯೋಗಗಳನ್ನು ನೋಡ್ತೀವಿ. ಅಲ್ಲದೆ ಪುರುಷಕಾರ ಅಂತ ಒಂದು ವೇದಾಂತ ಗ್ರಂಥ, ಬೃಂದಾವನ ಸ್ತುತಿ, ತ್ರಿಭುವನ ಸ್ತುತಿ, ರಾಮಚಂದ್ರ ಸ್ತುತಿ, ಕಾರ್ಕೋಟಕ ಸ್ತುತಿ, ಅಭವಸ್ತುತಿ, ಕೃಷ್ಣಸ್ತುತಿ, ವಿಶ್ವಾಧಿಕ ಸ್ತುತಿ, ಸುಮಂಗಳ ಸ್ತುತಿ, ಈ ಥರ ಸ್ತುತಿಗಳನ್ನು ಬರೆದ. ಅಭಿನವ ಕೌಸ್ತುಕಮಾಲ, ಕೌಸ್ತುಭಮಾಲ, ಕ್ರಮದೀಪಿಕ, ಕೃಷ್ಣಬಾಲ ಕ್ರೀಡಾ, ಕೃಷ್ಣಚಾರಿತ್ರ, ಶಂಕರ ಹೃದಯಾಂಗಣ, ಕಾಲವಧ, ಈ ಥರದ್ದೆಲ್ಲ ಗ್ರಂಥಗಳು ಬರದ ಅಂತ ಹೇಳ್ತಾರೆ. ನಮಗೆ ಸಿಕ್ಕಿರುವುದು ಒಂದು ಕರುಣಾಮೃತ. ಆ ಕರುಣಾಮೃತವೇ ಸಾಕು ಕವಿಯನ್ನು ಅಜರಾಮರ ಮಾಡಿದೆ. ಅಲ್ಲಿ 300 ಪದ್ಯಗಳಲ್ಲಿ 319 ಪದ್ಯಗಳಲ್ಲಿ ಒಂದು 3-4 ಪದ್ಯಗಳ ಬರೆದಿದ್ದರೂ ಕವಿ ಅಜರಾಮರವಾಗಿಬಿಡ್ತಾ ಇದ್ದ. ಅಂಥ ಕಾವ್ಯ ಸೌಂದರ್ಯ ಉಂಟು. ನಿಜವಾಗಿಯೂ ಸಂಸ್ಕೃತದ ಭಾಷೆಯಲ್ಲಿ ಪದ್ಯರಚನೆ ಮಾಡಬೇಕು ಅಂತ ಆಸೆ ಇದ್ದವರಿಗೆ, ಸಂಸ್ಕೃತದಲ್ಲಿ ಸುಲಲಿತವಾಗಿ, ಸುಂದರವಾಗಿ, ಸಮರ್ಥವಾಗಿ, ಸಾರವತ್ತಾಗಿ
ರಚನೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಕರುಣಾಮೃತವನ್ನು ಬಾಯ್ಪಾಠ ಮಾಡಬೇಕು, ಮೊದಲ ಸೋಪಾನ ಅದು ಅಂತ ಅನಿಸುತ್ತೆ. ಈ ಶೈಲಿ ಇದೆಯಲ್ಲ, ಅದು ಅಲ್ಪ ಸ್ವಲ್ಪದ ತಪಸ್ಸಿನಿಂದ ಬರುವುದಿಲ್ಲ. ಆದರೆ ತುಂಬ ಸರಳ ಸುಂದರವಾದ ಶೈಲಿ. ಸರಳತೆಗೆ ಇಂಥ ಸೌಂದರ್ಯ ಮತ್ತು ಇಂಥ ಶಕ್ತಿ ಇದೆ ಅಂದರೆ ಇದು. ಮತ್ತು ವಸ್ತುವೋ ತ್ರಿಭುವನ ಸಂಮೋಹನಕಾರಿಯಾದಂಥದ್ದು. 3 ಲೋಕಗಳೆಲ್ಲ 14 ಲೋಕಗಳನ್ನೇ ರಂಜಿಸಬಲ್ಲದ್ದು ಅತ್ಯತಿಷ್ಠ ದಶಾಂಗುಲಂ ಅನ್ನುವಂಥ ಅತ್ಯಂತ ರಮಣೀಯವಾದ ಸ್ಮರಣೀಯವಾದ ಸಾರ ಸರ್ವಸ್ವ ಸೌಂದರ್ಯ ಅನ್ನುವಂಥ ಭಗವಾನ್ ಶ್ರೀಕೃಷ್ಣನ ವ್ಯಕ್ತಿತ್ವದ್ದು. ಅದನ್ನು ಕೇವಲ ಬಾಲಲೀಲೆಯ ಅಂಶ ಇಟ್ಟುಕೊಂಡಿದ್ದಾನೆ. ಮಾಸ್ತಿಯವರು ಇದನ್ನು ತುಂಬ ಚೆನ್ನಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆಸಕ್ತರಿಗೆಲ್ಲ ಮಾಸ್ತಿಯವರ ಜೀವನ ಕಾರ್ಯಾಲಯದಿಂದ ಪ್ರಕಟಿತವಾದದ್ದು, ಈಗ ಮಾಸ್ತಿ ಅಧ್ಯಯನ ಪೀಠದಿಂದ ಬಂದದ್ದು ಉಂಟು. ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇವೆ, ನೋಡಿಕೊಳ್ಳಬೇಕು. ಅವರು ಮಾಸ್ತಿಯವರೇ ಪ್ರೂಫ್ ನೋಡುವಾಗ ತುಂಬ ಶುದ್ಧವಾಗಿತ್ತು. ಈಚೆಗೆ ಪ್ರಿಂಟ್ ಪುಸ್ತಕದ ಬೈಂಡ್ ಚೆನ್ನಾಗಿದೆ, ಪ್ರಿಂಟಿಂಗ್ ಮಿಸ್ಟೇಕ್ಸ್ ಹೆಚ್ಚಾಗಿದೆ. ಆದರೆ ಒಳ್ಳೆಯ ಗ್ರಂಥ, ಅದಕ್ಕೆ ನಾವು ಉಪಾದೇಯ ಅಂತ ಸ್ವೀಕರಿಸಬೇಕು. ಅವರು ಭೂಮಿಕೆಯಲ್ಲಿ ಕುಲಶೇಖರ ಆಳ್ವಾರರ ಮುಕುಂದಮಾಲ, ಜಯದೇವನ ಗೀತಗೋವಿಂದ ಮತ್ತು ಕರುಣಾಮೃತ ಇವು 3 ಕೃಷ್ಣ ಕಾವ್ಯಗಳಲ್ಲಿ ಅತ್ಯುತ್ತಮವಾದದ್ದು ಅಂತಾರೆ. ನನಗೆ ಮುಕುಂದಮಾಲ ಸಪ್ಪೆ ಅಂತ ಅನಿಸುತ್ತೆ. ಅಲ್ಲಿ ಕಾವ್ಯ ಕಡಿಮೆ, ಭಕ್ತಿ ಹೆಚ್ಚು, ಸ್ತೋತ್ರ ಹೆಚ್ಚು, ಕಾವ್ಯ ಕಡಿಮೆ. ಗೀತಗೋವಿಂದದಲ್ಲಿ ಅದರೊಳಗೆ ಕೂಡ ಸಂಗೀತ ಹೆಚ್ಚು, ಸಾಹಿತ್ಯ ಕಡಿಮೆ, ಇಂಪಾದ ಪದಗಳು ಹೆಚ್ಚು, ರಮಣೀಯವಾದ ಕಲ್ಪನೆಗಳು ಕಡಿಮೆ. ಆದರೆ ಇದು ಇಂಪಾದ ಪದಗಳು, ರಮಣೀಯವಾದ ಭಾವಗಳು, ಭಕ್ತಿಯ ತುಂಗವಾದ ಅಭಿವ್ಯಕ್ತಿ, ಅಷ್ಟೇ ಸುಂದರವಾದ ಕವಿತ್ವ ಎಲ್ಲ ಇರತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಹೇಳ್ತೀನಿ, ನಾನು ತಮಿಳಿನಲ್ಲಿ 4000 ದಿವ್ಯ ಪ್ರಬಂಧಗಳನ್ನು ಓದಿಕೊಂಡಿದ್ದೀನಿ. ನಮ್ಮಾಳ್ವಾರು, ಪೆರಿಯಾಳ್ವಾರು, ತಿರುಮಂಗಾಳ್ವಾರು ಇಂಥವ್ರು ಬರೆದ ಕೃಷ್ಣ ಭಕ್ತಿಯನ್ನು. ಕನ್ನಡದಲ್ಲಿ ಪುರಂದರದಾಸರು, ಕನಕದಾಸರು, ವಾದಿರಾಜರು ಇಂಥ ಹರಿದಾಸರು ಬರೆದಂಥ ಕೃಷ್ಣ ಭಕ್ತಿಯ ಗೀತಗಳನ್ನು ನಾನು ನೋಡಿದ್ದೀನಿ. ಹಿಂದಿಯಲ್ಲಿ ಸೂರದಾಸ್ ಮಾಡಿದಂಥ ಸೂರಸಾಗರವನ್ನು ನೋಡಿದ್ದೀನಿ. ಹಾಗೆ ಶಂಕರದೇವ ಮೊದಲಾದಂಥವರು, ವಾರಕರಿ ಸಂಪ್ರದಾಯದವರು, ಮಹಾರಾಷ್ಟ್ರದವರು, ಇವುಗಳನ್ನು ಆಯಾ ಮೂಲ ಭಾಷೆಯಲ್ಲಿ ನೋಡಿದ್ದೀನಿ. ಆದರೆ ಕೃಷ್ಣ ಕರುಣಾಮೃತದ ಕಲ್ಪನಾ ಚಾತುರ್ಯ, ಶಿಲ್ಪನ ಚಾತುರ್ಯದ ಮುಂದೆ ಇವು ಯಾವುದೂ ಕೂಡ ಹತ್ತಿರಕ್ಕೆ ಬರೋಲ್ಲ. ಇದನ್ನು ಇದರ ಅಭಿಮಾನದಿಂದ ಹೇಳ್ತಾ ಇಲ್ಲ, ಅಷ್ಟು ಸುಂದರವಾದದ್ದು. ಯು ಕ್ಯಾನಾಟ್ ಇಂಪ್ರವೈಸ್ ಅಪಾನ್ ಕರುಣಾಮೃತ. ಆದರೆ ಮಿಕ್ಕದ್ರ ಮೇಲೆ ಇಂಪ್ರವೈಸ್ ಮಾಡ್ಬೋದು. ಅವ್ರನ್ನ ಕಡಿಮೆ ಅಂತ ಮಾಡೋದಕ್ಕಲ್ಲ, ಇದರ ಮಹತ್ವ ಏನು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ಮಟ್ಟದ ಸೌಂದರ್ಯ, ಇದಕ್ಕೆ ಸಂಸ್ಕೃತ ಭಾಷೆಯೂ ಕಾರಣವಾಗಿದೆ ಅಂದರೆ ಅತಿಶಯವಲ್ಲ. ಸಂಸ್ಕೃತ ಭಾಷೆಯನ್ನು ಅದೆಷ್ಟು ನಮ್ಯವಾಗಿ, ಎಷ್ಟು ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ಆಗಿ ಮಾಡಿದ್ದಾನೆ ಅಂತಂದರೆ, ಅಪರಂಜಿಯಲ್ಲಿ ಚೆಕ್ಕು ಚೆದರದ, ಮೊಕ್ಕೆಯಾಗದ, ಮುರಿಯದ, ಬಾಗದ, ಮಾಸದ ಬಂಗಾರದ ಒಡವೆಗಳನ್ನು ಮಾಡಿ ಅದನ್ನು ರತ್ನಾಭರಣವಾಗಿ ಮಾಡಿಸಿದ್ರೆ ಹೇಗೋ ಆ ರೀತಿಯಾದದ್ದು ಈ ಕವಿಯ ಶೈಲಿ. ಸಂಸ್ಕೃತದಲ್ಲಿ ಸರಳ ಸುಂದರ ನಿರ್ಗಳವಾದ ಕವಿತ್ವವನ್ನು ಮಾಡಬೇಕು ಅನ್ನೋರಿಗೆ ಶಂಕರರ ಸ್ತೋತ್ರಗಳು ಕೆಲವು, ಜಗನ್ನಾಥ ಪಂಡಿತರಾಜನ ಲಲಿತವಾದಂತಹ ಶೈಲಿಯ ಬರಹಗಳು, ಲಹರಿಗಳು, ವಿಲಾಸಗಳು ಇತ್ಯಾದಿಗಳು. ಆಮೇಲೆ ಭರ್ತೃಹರಿಯ ವೈರಾಗ್ಯ ಶತಕ, ಮೂಕ ಕವಿಯ ಪಂಚಶತಿ, ವೇದಾಂತ ದೇಶಿಕರ ಒಂದಷ್ಟು ಸ್ತೋತ್ರಗಳು ಇವು ಉಂಟು. ಆಮೇಲೆ ಕರುಣಾಮೃತ. ಈ ಒಂದು 8-10 ಕಾವ್ಯಗಳಿವೆಯಲ್ಲ, ಸ್ತೋತ್ರ ಪ್ರಪಂಚಕ್ಕೆ ಬರತಕ್ಕಂಥ ಕಾವ್ಯಗಳು, ಇವು ಬಹಳ ಬಹಳ ಬೇಕಾದವು. ಇದಿದ್ದರೆ ಸಂಸ್ಕೃತದಲ್ಲಿ ಒಂದು ವಶ್ಯವಾಕ್ಯ ಆಗಿಬಿಡ್ತಾನೆ. ಸಾರ್ವತ್ರಿಕ ಮನೋಹರತೆ ಇರತಕ್ಕಂಥ ಬಂಧುರವಾದ ಕಾವ್ಯವನ್ನು ತಂದುಕೊಡಬಲ್ಲ ಅಷ್ಟು ಭಾವ ಸಮೃದ್ಧಿ, ಭಾಷಾ ಸಮೃದ್ಧಿ ಬರುತ್ತದೆ. ಇನ್ನು ನಮಗೆಲ್ಲ ಸಂಸ್ಕೃತದಲ್ಲಿ ಬರೆಯೋದಕ್ಕೆ ಗಿರಿಯೋದಕ್ಕೆ ಅಲ್ಲ ಅಂದರೆ ಆಸ್ವಾದ ಮಾಡೋಕ್ಕಂತೂ ಒಂದು ಜನ್ಮ ಅಲ್ಲ 10 ಜನ್ಮ ಆಗುವಷ್ಟು ಉಂಟು. ನಾನು ರಾಮಯ್ಯ ಕಾಲೇಜಿನಲ್ಲಿ ಅಧ್ಯಾಪನೆ ಮಾಡ್ತಾ ಇರುವಾಗ ಪರೀಕ್ಷೆ ಇನ್ವಿಜಿಲೇಟ್ ಮಾಡುವಾಗ ಕರುಣಾಮೃತವನ್ನು ಇಟ್ಕೊಳ್ತಾ ಇದ್ದರೆ, ಇಲ್ಲಿ ನೋಡಿದ್ರೆ ನೇತ್ರ ವಿಷಯಗಳು ಈ ವಿದ್ಯಾರ್ಥಿಗಳು. ಅವರ ಮಧ್ಯದಲ್ಲಿ ನಾನು ಪೊಲೀಸ್ ಕೆಲಸ ಮಾಡಬೇಕಾದ್ರೆ ಕರುಣಾಮೃತವನ್ನು ಟೇಬಲ್ ಮೇಲೆ ಇಡೋದು, ಮಡಚಿಟ್ಟು ಉರು ಹಚ್ಚುತ್ತಾ ಓಡಾಡಿಕೊಂಡಿರ್ತಕ್ಕಂಥದ್ದು. ಹೀಗೆ 1 ವರ್ಷ ಸೇರಿದ್ದಾಗ ಇಡೀ ಕರುಣಾಮೃತವನ್ನು ಬಾಯ್ಪಾಠ ಮಾಡಿದೆ ಪರೀಕ್ಷಾ ಅವಧಿಯಲ್ಲಿ. ಅಂದರೆ ಒಂದು ಸದ್ಗ್ರಂಥವನ್ನು ಕಂಠಾಭರಣವಾಗಿ ಮಾಡಿಕೊಳ್ಳುವಂಥ ಸದವಕಾಶ ಈ ಥರ ಒದಗಿ ಬಂತು. ಅದು ಎಷ್ಟು ಪ್ರಯೋಜನವಾಯಿತು. ಫ್ರೇಸಸ್ ಅಂತೀವಿ, ಕ್ಯಾಚಿ ಫ್ರೇಸಸ್ ಅಂತೀವಿ, ಅದಕ್ಕೆ ಇವನು ಪರಮಾಚಾರ್ಯ. ಇನ್ನು ಗ್ರಂಥದ ಬಗೆಗೆ ಹೆಚ್ಚು ಹೇಳೋಕ್ಕಿಂತ ಗ್ರಂಥವನ್ನು ಕುರಿತೇ ಹೇಳೋದ ಮೇಲೂ ಸಕ್ಕರೆ ಎಷ್ಟು ಚೆನ್ನಾಗಿದೆ, ಸಿಹಿ ಎಷ್ಟು ಸೊಗಸಾಗಿದೆ ಅಂತ ಪ್ಯಾಕೇಜನ್ನು ವರ್ಣಿಸೋದಕ್ಕಿಂತ ಸಾಕ್ಷಾತ್ ಅನುಭವ ದೊಡ್ಡದಲ್ವ. ಅದಕ್ಕಾಗಿ ಗ್ರಂಥಕ್ಕೆ ನೇರವಾಗಿ ಹೋಗೋಣ. 3 ಆಶ್ವಾಸಗಳಲ್ಲಿದೆ ಅಂತಂದೆ. ಒಂದೊಂದು ಆಶ್ವಾಸವೂ ಕೂಡ
ಸರಸ್ವತಿಯ ಸುಖ ನಿಶ್ವಾಸ. ನೋಡಿ, ಬರೀ ಫ್ರೇಸಸ್ ಬರ್ಹೋತ್ತಂ ಸ ವಿಲಾಸಿ ಕುಂತಲ ಭರಂ ಮಾಧುರ್ಯ ಮಗ್ನಾನನಂ ಪ್ರೋನ್ಮೀಲನ್ನವ ಯೌವನಂ ಪ್ರವಿಲಸದ್ವೇಣು ಪ್ರಣಾದಾಮೃತಂ ಆಪೀನಸ್ತನ ಕುಟ್ಮಲಾಭಿರಭಿತೋ ಗೋಪೀಭಿರಾರಾಧಿತಂ ಜ್ಯೋತಿಶ್ಚೇತಸಿ ನಶ್ಚರೌತಿ ಜಗತ ಮೇಕಾಭಿರಾಮಾದ್ಭುತಂ. ಮಾಧುರ್ಯ ಮಗ್ನಾನನಂ, ಕೊಳಲಿನ ಮಾಧುರ್ಯದಲ್ಲಿ ಮಗ್ನವಾದ ಮುಖ. ಪ್ರೋನ್ಮೀಲನ್ನವ ಯೌವನಂ, ಅರಳಿ ಕಣ್ಣು ಬಿಡ್ತಾ ಇರತಕ್ಕಂಥ ಯೌವನ ಅನ್ನುವ ಮಾತುಗಳಲ್ಲಿ ಅದೆಷ್ಟು ಚೆನ್ನಾಗಿ ಭಾವವನ್ನು ತುಂಬುತ್ತಾನೆ. ಹೇಳ್ತಾನೆ, ಪದಗಳ ಜೋಡಣೆ ನೋಡಿ. ಮುಕುಲಾಯಮಾನ ನಯನಾಂಬುಜಂ ವಿಭೋ ಮುರಳೀ ನಿನಾದ ಮಕರಂದ ನಿರ್ಭರಂ ಮುಕುರಾಯಮಾಣ ಮೃದುಗಂಡ ಮಂಡಲಂ ಮುಖಪಂಕಜಂ ಮನಸಿ ಮೇ ವಿಜೃಂಭತಾಂ. ಒಂದೊಂದು ಪದ್ಯವೂ ಒಂದೊಂದು ಮುಕ್ತಕ. ಬೇಲೂರಿನ ಮದನಿಕಾ ವಿಗ್ರಹಗಳಿದ್ದಂತೆ, ಒಂದಕ್ಕೆ ಇನ್ನೊಂದಕ್ಕೆ ಸಂಬಂಧ ಇಲ್ಲ, ಎಲ್ಲ ಸ್ವತಂತ್ರವಾದದ್ದು, ಮುಕ್ತಕ, ಪೂರ್ವಾಪರ ವಿವರಣ ನಿರಪೇಕ್ಷವಾದದ್ದು, ಒಂದೊಂದರೊಳಗೆ ಒಂದೊಂದು ಅಲಂಕಾರ, ಒಂದೊಂದು ಸೊಗಸು. ನೀವು ಲಾಲ್ಬಾಗ್ನ ಫ್ಲವರ್ ಎಕ್ಸಿಬಿಷನ್ ಹೋಗುವಾಗ ಒಂದೊಂದು ಹೂ ಕುಂಡದಲ್ಲಿ ಒಂದೊಂದು ಸುಂದರವಾದ ಹೂಗಳ ಗುಚ್ಛ, ಒಂದೊಂದು ಹೂಗಳ ಸಸ್ಯ ಅರಳಿರುತ್ತಲ್ಲ, ಆ ರೀತಿಯಾದದ್ದು. ಪ್ರತಿಯೊಂದು ಸ್ವತಂತ್ರ ಮನೋಹರವಾದದ್ದು ಆ ಬಗೆಯಲ್ಲಿರುತ್ತದೆ. ಅವನು ಸರಳವಾದ ಮಾತನ್ನು ನೋಡಿ, ಕನ್ನಡಿಯಂಥ ಕೆನ್ನೆಗಳು ಅನ್ನೋದನ್ನು ಎಷ್ಟು ಚೆನ್ನಾಗಿ ಮುಕುರಾಯಮಾಣ ಮೃದುಗಂಡ ಮಂಡಲಂ ಅಂತಾನೆ ಮಂಜುಭಾಷಿಣಿ ಛಂದಸ್ನಲ್ಲಿ. ಮುರಳೀ ನಿನಾದ ಮಕರಂದ ನಿರ್ಭರಂ, ಕೊಳಲುತ್ತಾನೆ ಅಂತ ನಾವು ಹೇಳುವ ಸಪ್ಪೆ ಮಾತು. ಮುರಳೀ ನಿನಾದ ಮಕರಂದ ನಿರ್ಭರಂ ತಕಧೀಂ ತಧೀಂ ತಕಧೀಂ ತಧೀಂ ತತಾಂ ಅನ್ನುವ ಗತಿಯಲ್ಲಿ ಬರುತ್ತದೆ ನೋಡಿ. ಇಂಥ ಪದದಲ್ಲಿಯೇ ಸೊಗಸುಂಟು. ಇನ್ನು ಅರ್ಥ ಇಷ್ಟು ಸೊಗಸು ಅಂತ ನೋಡಿ. ಎಷ್ಟೋ ಬಾರಿ ಮಕ್ಕಳು ಪಪ್ಪರ್ಮೆಂಟು ಚಾಕ್ಲೇಟು ಎಲ್ಲ ಕೊಟ್ಟರೆ, ಈಗಿನವು ಹೇಗೋ ಗೊತ್ತಿಲ್ಲ, ಬಕಾಸುರನ ಗೋತ್ರದವು, ನಾವೆಲ್ಲ ಕ್ಷಾಮದೇವತೆಯ ಪ್ರಜೆಗಳು, ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಆ ಸುತ್ತಿರ್ತಕ್ಕಂಥ ಸುನೇರಿ ರ್ಯಾಪರ್ ಯಾವುದಿದೆ ಅದನ್ನು ಜೋಪಾನವಾಗಿ ಇಟ್ಕೊಂಡು ಒಂದು ಸರ್ತಿ ನೆಕ್ಕಿ ಮತ್ತೆ ಅದರೊಳಗೆ ಸುತ್ತಿಟ್ಕೊಳ್ಳೋದು. ಅಪ್ಪ ಅಮ್ಮ ನೋಡಿದ್ರೆ ಬೈತಾರೆ, ಎಂಜಲಿ ಯಾಕೆ ಜೋಬಿಗೆ ಇಟ್ಕೊಂಡೆ ಅಂತ. 4 ಬಾರಿ ಬಾಯೊಳಗೆ ಹಾಕ್ಕೊಂಡು ಆಡಿಸಿ ಮತ್ತೆ ತೆಗೆದು 1 ಗಂಟೆ ಆದಮೇಲೆ ಇನ್ನೊಂದು ಸರ್ತಿ ಚಪ್ಪರಿಸೋದು. ಈ ಥರ ಪದ ಸೌಂದರ್ಯ ಆ ಬಗೆಯದಾದರೆ ಅದನ್ನು 10 ಕಾಲ ನಾಲಿಗೆಯಲ್ಲಿಟ್ಕೊಂಡು ಪೂರ್ತಿ ಕರಗುವವರೆಗೆ ಚಪ್ಪರಿಸಿ, ಈಗೆಲ್ಲ ಒಳ್ಳೊಳ್ಳೆ ಚಾಕ್ಲೇಟ್ಗಳು ಒಳಗಡೆಗೆ ಮದ್ಯದಿಂದ ಮೊದಲುಗೊಂಡು ಅನವದ್ಯವಾದ ಯಾವ್ಯಾವುದೋ ಜೇನಿನವರೆಗೂ ಎಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟಿರ್ತಾರೆ. ಆ ಅರ್ಥಸ್ವಾರಸ್ಯ ನೋಡಿ. ಕಮನೀಯ ಕಿಶೋರ ಮುಗ್ಧಮೂರ್ತೆ ಕಲವೇಣು ಕುಣಿತ ಅದೃತಾನನೇಂದೋ ಮಮ ವಾಚಿ ವಿಜೃಂಭತಾಂ ಮುರಾರೇ ಮಧುರಿಂ ನಕ್ಕಣಿ ಕಾಪಿ ಕಾಪಿ ಕಾಪಿ. ಆ ಸುಂದರವಾದ ಮುಗ್ಧ ಮನೋಹರ ಕಿಶೋರ ಮೂರ್ತಿ ಕೃಷ್ಣ, ಅದು ಇವನ ಆರಾಧ್ಯ ವಸ್ತು. ಅದು ಆ ಹಂತ, ಆ ಒಂದು ಚೈಲ್ಡ್ಹುಡ್ ಆ್ಯಂಡ್ ಅಡಾಲಸೆನ್ಸ್ ಅಂತೀವಲ್ಲ, ಅಲ್ಲಿಗೆ ನಿಲ್ಲಿಸ್ಕೊಳ್ತಾನೆ. ಪೂತಿನ ಅವರು ಗೋಕುಲೋತ್ತರ ಚರಿತನಾಗಲಿಕ್ಕೆ ತೆರಪಿಲ್ಲ ಮನದಲ್ಲಿ ಅಂತಾರಲ್ಲ. ಗೋಕುಲದಿಂದ ಆಚೆಯ ಕೃಷ್ಣನ ಚಾರಿತ್ರ್ಯವನ್ನು ನೋಡೋದಕ್ಕೆ ಮನಸ್ಸಿನಲ್ಲಿ ಜಾಗವೇ ಇಲ್ಲ, ತುಂಬ ಹೋಗ್ಬಿಟ್ಟಿದೆ ಅಂತ. ಆ ಥರ ಇವನದು ಕೂಡ. ಕಲವೇಣು ಕುಣಿತಾದೃತಾನನೇಂದೋಹೋ, ಮುಖಚಂದ್ರನಲ್ಲಿ ಆ ಕೊಳಲು ಒಂದು ಬಂದು ಕೂತಿದೆಯಲ್ಲ, ಚಂದ್ರನಿಗೆ ಹೋಲಿಕೆ ಕೊಡೋಕ್ಕೆ ಆಗದಂತೆ ಆಗಿಬಿಟ್ಟಿದೆ. ಈ ಒಂದು ಮುರಾರಿಯ ಮಾಧುರ್ಯ, ಅದರ ಒಂದು ಕಣ 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 ಎಲ್ಲೋ 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 ಹೇಗೋ ಮಮ ವಾಚಿ ವಿಜೃಂಭತಾಂ ಮುರಾರೇ ಮಧುರಿಂ ನಕ್ಕಣಿ ಕಾಪಿ ಕಾಪಿ ಕಾಪಿ. ಎಲ್ಲೋ ಆ ಕೃಷ್ಣನ ಮಾಧುರ್ಯದ ಒಂದು ಕಣದ ಒಂದು ಕಣದ ಒಂದು ಕಣದ ಒಂದು ಕಣದ ಒಂದು ಹನಿ ಬರಲಿ ಅಂತಾನೆ. ಅಂದರೆ ಇಷ್ಟು ಬಂದರೂ ಸಾಕು, ನನ್ನ ಭಾಷೆಗೆ, ನನ್ನ ಭಾವಕ್ಕೆ, ನನ್ನ ಬದುಕಿಗೆ ಬೆಲೆ ಬಂತು, ಭವ್ಯತೆ ಬಂತು, ಉದ್ಧಾರ ಬಂತು ಅಂತ ಹೇಳ್ತಾನಲ್ಲ. ಅದನ್ನು ಮತ್ತೆ ಹೇಳ್ತಾನೆ. ಮದ ಶಿಖಂಡಿ ಶಿಖಂಡ ವಿಭೂಷಣಂ ಮದನ ಮಂಥರ ಮುಗ್ಧ ಮುಖಾಂಬುಜಂ ವ್ರಜವಧೂ ಜನಲೋಚನ ವಂಚಿತಂ ವಿಜಯತಾಂ ಮಮ ವಾಂಗ್ಮಯ ಜೀವಿತಂ. ಮದಿಸಿದ ನವಿಲಿನ ನವಿಲ ಗರಿಯನ್ನು ತಲೆ ಮೇಲೆ ತಳೆದಿದ್ದಾನೆ. ಮನ್ಮಥನನ್ನೇ ಮಥನ ಮಾಡುವ ಮನೋಹರತೆಯನ್ನು ಮುಖದಲ್ಲಿ ಅಳವಡಿಸಿಕೊಂಡಿದ್ದಾನೆ. ಇನ್ನು ಗೋಕುಲದ ಗೊಲ್ಲತಿಯರ ಭಿನ್ನಾಣಕ್ಕೆ ಅವನು ಬಗೆ ಕಳಚಿಕೊಂಡಿದ್ದಾನೆ. ಅವರ ಓರೆಗಣ್ಣೋಟಕ್ಕೆ ಅವನು ಕಳೆದು ಹೋಗಿದ್ದಾನೆ. ಅವನ ಸ್ವಾರಸ್ಯ, ನನ್ನ ಮಾತಿನ ಭಾಗ್ಯ, ನನ್ನ ನುಡಿಯ ಬದುಕು ಅದು ಗೆಲ್ಲಲಿ ಅಂತ. ವಿಜಯತಾಂ ಮಮ ವಾಂಗ್ಮಯ ಜೀವಿತಂ, ನನ್ನ ಸಾಹಿತ್ಯದ ಬದುಕು, ನನ್ನ ಸಾಹಿತ್ಯದ ಉಸಿರು ಅದು ಗೆಲ್ಲಲಿ ಅಂತಂದೆ. ಕೃಷ್ಣನ ವಸ್ತುವಾಗಿ ಮಾಡಿಕೊಳ್ಳುವುದೇ ಒಂದು ಭಾಗ್ಯ. ವಸ್ತುವಿನಲ್ಲೇ ನೀವು ಗೆದ್ದು ಬಿಡ್ತೀರ. ಒಳ್ಳೆ ಟೀ ಕುಡ್ಡಲ್ಲಿ ಮಾಡಿಸಿದ ಬಾಗಿಲು ಕೆತ್ತನೆ ಇಲ್ಲದೆ ಇದ್ದರೂ ಗೆದ್ದಲು ಹಿಡಿಯೋದಿಲ್ವಲ್ಲ, ಆ ರೀತಿ ಆದದ್ದು.
ಒಳ್ಳೆ ಬಂಗಾರದಲ್ಲಿ ನೀವು ಮೊದ್ದಾದ ಒಡವೆ ಮಾಡಿಸಿದ್ರು ಬ್ಯಾಂಕ್ನಲ್ಲಿ ಅದನ್ನು ಸಾಲಕ್ಕಿಟ್ಟರೆ ಅವನು ಕುಸರಿ ಕೆಲಸ ನೋಡಲ್ಲ, ಬಂಗಾರ ಅಪ್ಪಟವ ಅಂತ ನೋಡ್ತಾನೆ. ಕೃಷ್ಣ ವಸ್ತು ಆ ರೀತಿಯಾಗಿರ್ತಕ್ಕಂಥದ್ದು. ಇನ್ನೂ ಅದರೊಳಗೆ ಕುಸರಿ ಕೆಲಸ ಮಾಡಿದ್ರೆ ಹೇಗೆ? ಪಲ್ಲವಾರುಣ ಪಾಣಿ ಪಂಕಜ ಸಂಗವೇಣುರವಾಕುಲಂ ಫುಲ್ಲಪಾಟಲ ಪಾಟಲಿ ಪರಿವಾದಿ ಪಾದ ಸರೋರುಹಂ ಉಲ್ಲಸನ್ಮಧುರಾಧರದ್ಯುತಿ ಮಂಜರೀ ಸರಸಾನನಂ ವಲ್ಲವಿ ಕುಚ ಕುಂಭ ಕುಂಕುಮ ಪಂಕಿಲಂ ಪ್ರಭುಮಾಶ್ರಯೇ. ಹೀಗೆ ತಾಳಬದ್ಧವಾಗಿ ಬರೀಬಲ್ಲ ಅವನು. ಆಮೇಲೆ ವಿತಾಳವಾಗಿಯೂ ಬರೀಬಲ್ಲ. ಸಮಾಸಗಳನ್ನು ಹೇಗಂದರೆ ಹಾಗೆ ಗುಂಪಿಸಬಲ್ಲ. ಮಾಧುರ್ಯವಾರಿದೆ ಮದಾಂಧ ತರಂಗ ಭಂಗಿ ಶೃಂಗಾರ ಸಂಕಲಿತ ಶೀತ ಕಿಶೋರ ವೇಷಂ. 2 ಸಾಲಿನ ವಸಂತ ತಿಲಕ ಒಂದೇ ಸಮಾಸ ಮಾಡಬಲ್ಲ. ಆಮಂದಹಾಸ ಲಲಿತಾನನ ಚಂದ್ರಬಿಂಬಂ ಆನಂದ ಸಂಪ್ಲವ ಮನುಪ್ಲವತಂ ಮನೋಮೆ. ಕೃಷ್ಣ ಅನ್ನುವ ಆನಂದ ಸಾಗರದಲ್ಲಿ ಉಕ್ಕೇರಿ ತಬ್ಬಿಬ್ಬಾಗಿ ಮುಳುಗಿ ಎದ್ದು ಜಾರಿ ಬಿದ್ದು ಅದ್ದಿ ಕೆಡವಿ ನಾನು ಬರ್ತೀನಿ ಅಂತಂತಾನೆ. ಅವ್ಯಾಜ ಮಂಜುಲ ಮುಖಂಬುಜ ಮುಗ್ಧ ಭಾವೈ. ಕೃಷ್ಣನ ಮುಗ್ಧತೆಗೆ ಕಾರಣವೇ ಇಲ್ಲ. ಅವ್ಯಾಜ ಮಂಜುಲ ಮುಖಾಂಬುಜ ಮುಗ್ಧ ಭಾವ. ಈ ಪದಕ್ಕೆ ಅರ್ಥ ಬಿಡಿಸುವುದು ಒಂದು ಪಾತಕ. ಗುಲಾಬಿ ಹೂವಿನ ಒಳಗೆ ಏನಿದೆ ತೋರಿಸು ಅಂತಂದರೆ ಅದನ್ನು ಹೇಗೆ ತೆಗೆದು ತೋರಿಸೋದು? ಒಂದೊಂದು ದಳವನ್ನು ಕಿತ್ತು 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 ಹಿಂಸೆ ಮಾಡಬೇಕಲ್ಲ. ಅದು ಎಂಥ ಪಾಪ, ಎಂಥ ನರಕ, ಯಾವ ನಿರಯ. ಅವ್ಯಾಜ ಮಂಜುಲ ಮುಖಾಂಬುಜ ಮುಗ್ಧ ಭಾವೈ ಆಸ್ವಾದ್ಯಮಾನ ನಿಜವೇಣು ವಿನೋದನಾದಂ ಆ ಕ್ರೀಡತಾಂ ಅರುಣಪಾದ ಸರೋರುಹಾಭ್ಯಾಂ ಆರ್ದ್ರೇ ಮದೀಯ ಹೃದಯೇ ಭುವನಾರ್ದ್ರ ಮೋಚಃ. 3 ಲೋಕಗಳನ್ನು ತಂಬೆಳಕಿನಿಂದ ಚೆಂಬೆಳಕಿನಿಂದ ಹೊಂಬೆಳಕಿನಿಂದ ಒದ್ದೆಯಾಗಿ ಮಾಡ್ತಾ ಇರತಕ್ಕಂಥ ಆ ಭುವನೇಕ ಮನೋಹರವಾದ ತೇಜಸ್ಸು ನನ್ನ ಹೃದಯವನ್ನು ಅನುರಕ್ತಿಯಿಂದ ಭಕ್ತಿಯಿಂದ ಮುಕ್ತಿರಸದಿಂದ ಒದ್ದೆ ಮಾಡ್ತಾ ಇದೆ. ಅದು ಅವ್ಯಾಜ ಮಂಜುಲ ಮುಖಾಂಬುಜ ಮುಗ್ಧ ಭಾವ. ಆ ಮುಖದಲ್ಲಿ ಕಾರಣಾತೀತವಾದ ಮುಗ್ಧತೆ ಇದೆ. ದ ಇನ್ನಸೆನ್ಸ್ ಈಸ್ ಬಿಯಾಂಡ್ ಆಲ್ ರೀಸನ್ಸ್ ಆ್ಯಂಡ್ ಇಟ್ಸ್ ಸೋ ಸ್ವೀಟ್ ಆ್ಯಂಡ್ ಸೋ ಫ್ರೆಶ್ ಆ್ಯಂಡ್ ಸೋ ಟೆಂಡರ್. ಮಂಜುಲ ಮುಖಾಂಬುಜ ಮುಗ್ಧ ಭಾವ. ಇನ್ನು ತನ್ನ ಕೊಳಲಿನ ನಾದದಲ್ಲಿ ತಾನೇ ಕೇಳಿ ತಾನೇ ಸವಿದು ತಾನೇ ತಲೆದೂಗಿ ಮರೀತಾ ಇದೆ. ಅವನಲ್ಲದೆ ಜಗತ್ತಿನ್ಯಾವುದಿದೆ? ಹೀಗಾಗಿ ಅವನ ಗಾನವನ್ನು ಅವನೇ ಕೇಳಬೇಕು. ಆ ಕೊಳಲೂ ಅವನೇ, ಕೊಳಲಲ್ಲಿ ಹೊರಬರುವ ಸಪ್ತಸ್ವರಗಳು ಅವನೇ, ಅದನ್ನು ಕೊಂಡೊಯ್ಯುವ ಗಾಳಿಯೂ ಅವನೇ, ಅದು ಮತ್ತೆ ಕಿವಿಗೆ ಅನುರಣೀತವಾದಾಗ ಕೇಳಿ ಆಸ್ವಾದ ಪಡುವವನು ಅವನೇ. ಅವನಲ್ಲದೆ ಇನ್ಯಾವುದೂ ಇಲ್ಲ. ಇನ್ನು ಅವನಿಗೆ ಅವನೇ ಒಲಿಯಬೇಕು, ಇನ್ನು ಅವನಿಗೆ ಅವನೇ ತೊನೆಯಬೇಕು. ಆ ರೀತಿಯಾದ ಭಾವವನ್ನು ಕವಿ ತಂದುಕೊಡ್ತಾನೆ. ಅಪೂರ್ವ ಛಂದಸ್ಸುಗಳು ಬಳಸ್ತಾನೆ. ಕರುಣಿ ಅಂತ ಒಂದು ಛಂದಸ್ಸು. ತರುಣಾರುಣ ಕರುಣಾಮಯ ವಿಪುಲಾಯತ ನಯನಂ ಕಮಲಾ ಕುಚ ಕಲಶೀಭರ ವಿಪುಲೀಕೃತ ಪುಲಕಂ ಮುರಳೀರವ ತರಲೀಕೃತ ಮುನಿಮಾನಸನಲಿನಂ ಮಮ ಖೇಲತಿ ಮದಚೇತಸಿ ಮಧುರಾಧರಮೃತಂ. ಅದು ರೂಪಕ ತಾಳದಲ್ಲಿ ತಕಧೀಂ ತಕ ತಕಧೀಂ ತಕ ತಕಧೀಂ ತಕ ತಕತೋಂ ಅಂತ ತಾಳ ಕಟ್ಟಿ ಗೆಜ್ಜೆ ಕಟ್ಟಿ ಕುಣಿಯಬಲ್ಲಂಥ ಮನೋಹರತೆ. ಕಮಲಾ ಕುಚ ಕಲಶೀಭರ ವಿಪುಲೀಕೃತ ಪುಲಕಂ. ಆ ಲಕ್ಷ್ಮಿಯನ್ನು ಅಪ್ಪಿದೊಡನೆ ರೋಮಾಂಚ ಕಂಚುಕಿತವಾದ ಅವನ ಒಡಲನ್ನು ಕವಿ ನಮ್ಮ ಅಂತರಂಗಕ್ಕೆ ತಂದುಕೊಡ್ತಾನೆ. ಮತ್ತೆ ಹೇಳ್ತಾನೆ, ಅವನು ಆವಿರ್ಭವಂತಿ ಮಮ ಚೇತಸಿ ಕೇಪಿ ಭಾವಾಹ ಅಂತ. ಅವನನ್ನು ಕುರಿತು ನೆನೆದಾಗ ನನ್ನ ಮನಸ್ಸಲ್ಲಿ ಏನೇನೋ ಆಗಿಬಿಡುತ್ತೆ, ಯಾವ್ಯಾವುದೋ ಭಾವ ಬರುತ್ತದೆ ಅಂತ. ಪ್ರೀತಿಯನ್ನು ಹೇಗ್ರಿ ಬಾಯ್ಬಿಟ್ಟು ಹೇಳ್ತಕ್ಕಂಥದ್ದು. ಸೇಡಿಯಾಪು ಹೇಳ್ತಾರೆ, ಸುಖವೆಂಬುದೇನೆಂದು ಹೇಳಿದರೆ ನೀನು, ಚೆಲುವೆಂಬುದೇನೆಂದು ಹೇಳುವೆನು ನಾನು ಅಂತ. ಸುಖ ಏನು ಅಂತ ಹೇಳು, ನಾನು ಚೆಲುವು ಯಾವುದು ಅಂತ ಹೇಳ್ತೀನಿ ಅಂತ. ಕೃಷ್ಣ ಅಂದರೆ ಏನಂತ ಹೇಳೋಣ ನಾವು, ಯಾವುದು ಅಂತ ಹೇಳೋಣ. ಅಪ್ಪ ನನಗೇನೇನೋ ಆಗ್ಬಿಡುತ್ತಯ್ಯ ಅದನ್ನು ಭಾವಿಸಿದಾಗ ಅಂತನ್ಬೇಕಷ್ಟೆ. ಆತ ನಿದ್ರೆ ಮಾಡಿದ್ದಾನೆ. ಸ್ತೋಕ ನಿರುದ್ಯಮಾನ ಮೃದುಲ ಪ್ರಸ್ಯಂದಿ ಮಂದಸ್ಮಿತಂ ಪ್ರೇಮೋದ್ಭೇದ ನಿರ್ಗಲ ಪ್ರಸಮರ ಪ್ರವ್ಯಕ್ತ ರೋಮೋದ್ಗಮಂ ಶ್ರೋತ್ರ ಮನೋಹರ ವ್ರಜವಧೂ ಲೀಲಾ ಮಿಥೋ ಜಲ್ಪಿತಂ ಮಿಥ್ಯಾಸ್ವಾಪಮುಪಸ್ಮಹೇ ಭಗವತ ಕ್ರೀಡಾ ನಿಮೀಲದೃಶೋ. ಕೃಷ್ಣ ಮಲಗಿದ್ದಾನೆ ಅಂತಂದುಕೊಂಡು ಗೋಪಿಕೆಯರು ಅವನ ಬಗ್ಗೆ ಏನೇನೋ ಗಾಸಿಪ್ ಮಾಡ್ತಾ ಇದ್ದಾರೆ. ಅದನ್ನು ಕೇಳ್ತಾ ಇದ್ದಾನೆ. ಅವನ ಕಿವಿ ಹತ್ತಿರವೇ ಅದನ್ನು ಮಾತಾಡ್ತಾ ಇದ್ದಾರೆ. ಅದನ್ನು ಕೇಳಿಕೊಂಡು ತನಗೆ ಗೊತ್ತಿಲ್ಲ ಅಂತ ಸುಳ್ಳು ನಿದ್ರೆ ಮಾಡ್ತಾ ಇದ್ದಾನಲ್ಲ, ಆ ಮುಗುಳ್ನಗೆ ಮುಖದಲ್ಲಿ ಹಾಗೇ ಮೂಡ್ತಾ ಇದೆಯಲ್ಲ, ಆ ಸುಳಿಗಲ್ಲದಲ್ಲಿ ಗುಳಿ ಮೂಡ್ತಾ ಇದೆಯಲ್ಲ, ಅದನ್ನು ನಾನು ಭಾವಿಸ್ತೀನಿ ಅಂತಾನೆ ಕವಿ. ಈ ಚಿತ್ರವನ್ನು ನಾವು ಅಂತರಂಗದಲ್ಲಿ ತಂದುಕೊಂಡು ಎಷ್ಟು ಸುಂದರವಾದ ಶಬ್ದಾರ್ಥ ಘಟಕದಲ್ಲಿ ತಂದಿರುವುದು ಎಷ್ಟು ಕಷ್ಟ ನೋಡಿ. ಹೇಳ್ತಾನೆ, ಎಲ್ಲಿರ್ತಾನೆ ಪರಮಾತ್ಮ?
ವಿಚಿತ್ರ ಪತ್ರಾಂಕುರ ಶಾಲಿಬಾಲ ಸ್ತನಾಂತರಂ ಮೌನಿ ಮನೋಂತರಂ ವ ಅಪಾಸ್ಯ ಬೃಂದಾವನ ಪಾದಪಾಸ್ಯಂ ಉಪಾಸ್ಯ ಮನ್ಯನ್ನ ವಿಲೋಕಯಾಮಃ. ವಿಚಿತ್ರ ಪತ್ರಾಂಕುರ ಶಾಲಿಬಾಲ ಸ್ತನಾಂತರಂ, ಚಿತ್ತಾರ ಮಾಡಿಕೊಂಡ ಗೋಪಿಯರ ಎದೆ ಗೂಡಿನಲ್ಲಿ ಅಥವಾ ಮೌನಿಗಳ ಅಂತರಂಗದ ಪಂಜರದಲ್ಲಿ, ಅದು ಬಿಟ್ಟರೆ ಬೃಂದಾವನದ ಮರಗಳ ಬುಡದಲ್ಲಿ, ಇಷ್ಟೇ ಈ 3 ಜಾಗದಲ್ಲಿ ನಮ್ಮ ಉಪಾಸ್ಯ ದೇವತೆ ಇರುತ್ತದೆ ಅಂತ. ಅಪಾಸ್ಯ ಬೃಂದಾವನ ಪಾದಪಾಸ್ಯಂ ಉಪಾಸ್ಯ ಮನ್ಯನ್ನ ವಿಲೋಕಯಾಮಃ. ಅಪಾಸ್ಯ ಪಾದಪಾಸ್ಯ ಉಪಾಸ್ಯ ಅನ್ನುವ ಪದಪದ್ಧತಿ ನೋಡಿ ಎಷ್ಟು ಚೆನ್ನಾಗಿದೆ. ಕೃಷ್ಣನ ಹೆಜ್ಜೆಯಷ್ಟೇ ಮನೋಹರವಾದಂಥದ್ದು. ಅಂದರೆ ಕೃಷ್ಣನನ್ನು ಹುಡುಕಬೇಕು ಅಂದರೆ ಒಂದೋ ಗೋಪಿಕೆಯರಂತೆ ಹುಚ್ಚುಗೆಟ್ಟ ಪ್ರೀತಿ ಇರಬೇಕು, ಇಲ್ಲ ಋಷಿಗಳಂತೆ ಬುದ್ಧಿಗೆಡುವಷ್ಟು ಜ್ಞಾನ ಇರಬೇಕು, ಇಲ್ಲವೇ ಮರಗಳಂತೆ ಲೋಕೈಕ ಉಪಕಾರ ದೃಷ್ಟಿಯಿಂದ ಬಾಳುವಂಥವರಾಗಿರಬೇಕು. ಈ 3 ಬಿಟ್ಟು ಬೇರೆ ಕಡೆ ಕೃಷ್ಣ ಸಿಗೋಲ್ಲ ಅಂತ ಹೇಳ್ತಾನೆ. ಮರಗಳಂತೆ ಬಿಸಿಲಿಗೆ ಮೈಯೊಡ್ಡಿ ಬೇರೆಯವರಿಗೆ ನೆರಳು ಕೊಡುವ, ತಮ್ಮ ಮೈಯನ್ನು ತರಚಿಕೊಂಡು ಹಣ್ಣು ಹಂಪಲು ಕೊಡುವ, ಮಣ್ಣಿನಲ್ಲಿ ಕೆಸರಿನಲ್ಲಿ ಗೊಬ್ಬರದಲ್ಲಿ ಸಾರ ಹುಡುಕಿ ಅದನ್ನು ಸಿಹಿಯಾಗಿ ಮಾಡಿಕೊಡುವ, ಘಮ್ಮೆಂಬ ಕಮ್ಮಲರಾಗಿ ಮಾಡಿಕೊಡ್ತಕ್ಕಂಥ ಮರಗಳ ಬುಡದಲ್ಲಿ ಅವನಿರ್ತಾನೆ. ಇಲ್ಲ ಕೃಷ್ಣನ ಕೊಳಲಿನ ಕರೆ ಕರೆ, ಪಕ್ಕದ ಗಂಡನ ತೊರೆ ತೊರೆ, ಬೃಂದಾವನಕ್ಕೆ ತ್ವರೆ ತ್ವರೆ ಅಂತ ಸಮಾಜದ ಎಲ್ಲ ನೀತಿ ನಿಯಮ ನಿರ್ಬಂಧಗಳು, ಡೂಸ್ ಡೋಂಟ್ಸ್, ಮತ್ತೊಂದು ಮಗದೊಂದು ಎಲ್ಲವನ್ನು ಕಟ್ಟು ಕಿತ್ತು ಹೋಗುವಂಥ ಉನ್ಮತ್ತ ಪ್ರೀತಿ ಇದೆಯಾ, ಆಗ ಇರ್ತಾನೆ. ಇಲ್ಲದೇ ಇದ್ದರೆ ದೇಹ ಭಾವವನ್ನೇ ಕೊಡವಿಕೊಂಡು ದೇಹವನ್ನೇ ಒಂದು ಹಳೆ ಬಟ್ಟೆ ಅಂತ ಎತ್ತಿ ಒಗಾಯಿಸ್ತಕ್ಕಂಥ ಅವಧೂತ ಪ್ರಜ್ಞೆ ಇರುವ ಮಹರ್ಷಿಗಳ ಅಂತರಂಗದಲ್ಲಿ ಮಾತ್ರ ಇರ್ತಾನೆ. ಇನ್ನು 4ನೇ ಕಡೆ ಇಲ್ಲ 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 ಅನ್ನುವುದನ್ನು ಕವಿ ಅದೆಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಸಾರ್ಧಂ ಸಮೃದ್ಧೈರಮೃತಾಯಮಾನೈರಾಧ್ಮಾಯಮಾನೈರ್ಮುರಳೀ ನಿನಾದೈಃ ಮೂರ್ಧಾಭಿಷಿಕ್ತಂ ಮಧುರಾಕೃತೀನಾಂ ಬಾಲಂ ಕದಾನಾಮವಿಲೋಕಯಿಷ್ಯೆ. ಮಾಧುರ್ಯಮಯ ವಸ್ತುಗಳಿಗೆ ಮೂರ್ಧಾಭಿಷಿಕ್ತ ಮಾಡಿದರೆ ಅದು ಕೃಷ್ಣ ಅಂತ. ಜಗತ್ತಿನಲ್ಲಿ ಅತ್ಯಂತ ಸವಿ, ಅತ್ಯಂತ ಸುಂದರ, ಅತ್ಯಂತ ಮಧುರ ಆದ ವಸ್ತುಗಳನ್ನೆಲ್ಲ ಇಟ್ಟು ಅವುಗಳಲ್ಲಿ ಚುನಾವಣೆ ಮಾಡಿ ಅದರಲ್ಲಿ ಸರ್ವೋತ್ಕೃಷ್ಟವಾದಕ್ಕೆ ರಾಜ್ಯಾಭಿಷೇಕ ಮಾಡಿದ್ರೆ, ಮಹಾ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿದ್ರೆ ಅದು ಶ್ರೀಕೃಷ್ಣ ಅಂತಂತಾನೆ. ಈ ಕಲ್ಪನೆಗೆ ಏನು ಕೊಡೋಣ ನಾವು? ನಮ್ಮ ಹೃದಯವನ್ನೇ ಕೊಡಬೇಕು. ನಿಬದ್ಧ ಮುಗ್ಧಾಂಜಲಿ ರೇಷಯಾಚೆ ನೀರಂಧ್ರ ದೈನ್ಯೋನ್ನತ ಮುಗ್ಧಕಂಠಂ. ನಾನು ಕೈ ಮುಗಿದು ನನ್ನ ದೈನ್ಯಕ್ಕೆ ಒಂದು ಸ್ವಲ್ಪವೂ ಡಿಸ್ಕೌಂಟ್ ತೆಗೆದುಕೊಳ್ಳದೆ ಗೋಗರದು ಕೇಳ್ತೀನಿ, ಕೃಷ್ಣ ದಾಕ್ಷಿಣ್ಯ ಲೇಶೇನ ಸಕೃನ್ ನಿಶಿಂಚ ದಯಾಂಬುದೇ ದೇವ ದೇವ ಭವತ್ಕಟಾಕ್ಷ ದಾಕ್ಷಿಣ್ಯ ಲೇಶೇನ ಸಕೃನ್ ನಿಶಿಂಚ. ಒಮ್ಮೆ ನಿನ್ನ ಕಡೆಗಣ್ಣೋಟದ ಕಾರುಣ್ಯಾಮೃತ ಕೊಡು ಅಂತ. ನನ್ನ ದೈನ್ಯಕ್ಕೆ ನಾನು ಒಂದು ಸ್ವಲ್ಪವೂ ಸೋಗಲಾಡಿತನದ ಮುಖವಾಡ ಹಾಕೋಲ್ಲಂತ. ನೀರಂಧ್ರ ದೈನ್ಯೋನ್ನತ ಮುಗ್ಧಕಂಠಂ. ನನ್ನ ದೈನ್ಯಕ್ಕೆ ಒಂದು ಸ್ವಲ್ಪವೂ ತೂತಿಲ್ಲ, ಬಿರುಕಿಲ್ಲ ಅಂತಂದೆ. ನಾವು ಬೇಡ್ಕೊಳ್ಳುವಾಗ ಇತ್ತು ಕಣ್ರಿ, ಆದರೂ ಏನೋ ನಿಮ್ಮ ಹತ್ರ ಕೇಳ್ತಾ ಇದ್ವಿ, ಬೇರೆ ಕಡೆ ಆಗುತ್ತೆ ನೀವು ಮಾಡಿದ್ರೆ ಅಡ್ಡಿ ಇಲ್ಲ ಅಂತ ಏನೋ ನಮ್ಮ ದೈನ್ಯಕ್ಕೆ ಒಂದು ಮುಖವಾಡ ಹಾಕೋತೀವಿ. ಈ ಚೌಕಾಸಿಯನ್ನು ಅವನು ಒಪ್ಪುವುದೇ ಇಲ್ಲ. ದ್ರೌಪದಿಯಂತೆ 2 ಕೈ ಮೇಲೆತ್ತಿ ಕೃಷ್ಣ ಗೋವಿಂದ ಪರಮೇಶ್ವರ ದ್ವಾರಕಾವಾಸ ಅಂತ ಕೇಳಬೇಕು, ಇಲ್ಲದೇ ನೀನೇ ನೋಡ್ಕೋತೀಯಲ್ಲ ಬಿಡು ಅಂತ. ಈ ಸರ್ವಾರ್ಪಣ ಮನೋಭಾವವನ್ನು ಅವನು ನಿರೀಕ್ಷೆ ಮಾಡ್ತಾನೆ. ಇನ್ನು ನನಗೆ ಯಾವಾಗಲಾದರೂ ಕಾಣಿಸ್ಲಿ ಅಂತ ಕವಿ ಹೇಳ್ತಾನೆ. ಯಾವನ್ನ ಮೇ ನರದಶಾದಶಮಿ ದೃಶೇಪಿ ರಂಧ್ರಾದುದೇತಿ ತಿಮಿರೀಕೃತ ಸರ್ವಭಾವ ಲಾವಣ್ಯಕೇಲೆ ಸದನಂ ತವ ತಾವದೇತು ಲಕ್ಷ್ಮ್ಯಾ ಸಮುತ್ಕುಣಿತ ವೇಣು ಮುಖೇಂದು ಬಿಂಬಂ. ಯಾವಾಗ ಈ ಪಂಚಪ್ರಾಣಗಳು ವಾಗ್ವೃತ್ತಿಯಲ್ಲಿ ಮನೋವೃತ್ತಿ, ಮನೋವೃತ್ತಿಯಲ್ಲಿ ಪ್ರಾಣವೃತ್ತಿಗಳು ಒಂದಾದ ಮೇಲೆ ಒಂದರೊಳಗೊಂದು ಸೇರಿಕೊಂಡು ಹೋಗುತ್ತದೆ ಅಂತ ಛಾಂದೋಗ್ಯಾದಿ ಉಪನಿಷತ್ತುಗಳು ಹೇಳುತ್ತವಲ್ಲ, ಹಾಗೆ ಈ ಪಂಚಪ್ರಾಣಗಳು ಕಿವಿಗಳು, ಕಣ್ಣು, ಮೂಗು, ಬಾಯಿ ಎನ್ನುವ ರಂಧ್ರಗಳಿಂದ ಹೊರಡುವ ಕಾಲ ಬರ್ತಲ್ಲ, ಗುಳೆ ಎದ್ದುಕೊಂಡು ಹೋಗೋದು. ಆ ಹೊತ್ತಿಗಾದರೂ ಕೊಳಲು ಹಿಡಿದ ಮೂರ್ತಿ ನನ್ನ ಕಣ್ಣು ಮುಂದೆ ಕಾಣಿಸಲಿ ಸಾಕು ಅಂತಂತಾನೆ. ಅಂದರೆ ನನಗೆ ಬದುಕಲ್ಲಿ ನೀನು ಕೊಡೋಕ್ಕಿಷ್ಟ ಇಲ್ಲದಿದ್ರು ನಿನ್ನ ದರ್ಶನ ಸಾವಿನ ಒಂದು ಕ್ಷಣ ಮುನ್ನವಾದರೂ ಕೊಡಪ್ಪ ಸಾಕು ಅಂತಂತಾನೆ. ಅದು ಹೇಗೆ? ಈ ಕಣ್ಣಿಂದ ನೋಡಬೇಕು, ಇನ್ಯಾವುದೋ ನೋಡಿದ್ರೆ ಆಗತ್ಯ. ಆಭ್ಯಾಮಪಿ ನಯನಾಭ್ಯಾಮ್ ಅಂಬುಜದಲಲಿತಲೋಚನಂ ಬಾಲಂ ದ್ವಾಭ್ಯಾಮಪಿ ಪರಿರಬ್ಧುಂ ದೂರೇ ಮಮ ಹಂತ ದೈವ ಸಾಮಗ್ರಿ. ಈ 2 ಕಣ್ಣಿಂದ, ಈ 2 ರೆಪ್ಪೆಗಳ ನಡುವಣ, ಆ ಒಂದು ಕನೀನಿಕೆಯ ನಡುವಣ
ಪಾಪಿಯಿಂದ ಕೃಷ್ಣನನ್ನು ನೋಡೋದಕ್ಕೆ ನನ್ನ ಭಾಗ್ಯ ದೂರ 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 ಆಗ್ತಾ ಇದೆಯಲ್ಲ, ಯಾವಾಗ ಅದು ಹತ್ತಿರ ಬರುತ್ತದೆ, ಆ ಅಂಬುಜ ದಲಲಿತ ಲೋಚನಂ ಬಾಲಂ ಕೆಂದಾವರೆ ದಳ ಕಂಗಳವನನ್ನು ಯಾವಾಗ ನಾನು ಕಂಡೇನು ಅಂತಂತಾನೆ. ಮತ್ತೆ ನೋಡಿ, ಕೃಷ್ಣನ ಲಾಂಪಟ್ಯವನ್ನು ಕೊಂಡಾಡ್ತಾನೆ. ನಮಗೆಲ್ಲರಿಗೂ ಅಂತರಂಗದಲ್ಲಿ ಪೋಲಿಯಾಗಿ ಇರಬೇಕು ಅಂತ ಆಸೆ, ಬೂಟಾಟಿಕೆ ಮಾತ್ರ ಮಾಡ್ತೀವಿ. ಆದರೆ ಕೃಷ್ಣ ಹಾಗೆ ಮಾಡಲಿಲ್ಲ. ಅವನು ಲಂಪಟರಲ್ಲಿ ಲಂಪಟ. ಲಗ್ನಂ ಮುಹುರ್ಮನಸಿ ಲಂಪಟ ಸಂಪ್ರದಾಯಿ ಲೇಖಾವಲೇಖಿನಿ ರಸಜ್ಞ ಮನೋಜ್ಞ ವೇಷಂ ರಜ್ಜನ್ ಮೃದುಸ್ಮಿತ ಮಧುಸ್ರಪಿತಾನನೆಂದು ರಾಕೇಂದು ಲಾಲಿತ ಮುಖೇಂದು ಮುಕುಂದ ಬಾಲ್ಯಂ. ನನ್ನ ಮನಸ್ಸು ಲಂಪಟ ಸಂಪ್ರದಾಯಿ, ಲಾಂಪಟ್ಯದ ಸಂಪ್ರದಾಯ ಪರಮಾಚಾರ್ಯನಲ್ಲಿ ನೆಲೆಯಾಗಿದೆ ಅಂತಾನೆ. ಅವನು ತನಗೇನು ಅನ್ನಿಸ್ತೋ ಅದೇ ಮಾಡ್ದ. ಎ ಟ್ರ್ಯಾಂಪ್ ಇಸ್ ಎ ಪರ್ಸನ್ ಹೂ ಆಲ್ವೇಸ್ ಆ್ಯಕ್ಟ್ಸ್ ಅಕಾರ್ಡಿಂಗ್ ಟು ಹಿಸ್ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ. ನಾವು ಇನ್ಯಾರೋ ಏನೋ ಅಂದುಕೋತಾರೆ ಅಂತ ನಾವು ದಾರಿ ನೋಡಲ್ಲ, ಆ ಕಡೆ ಈ ಕಡೆ ಏನು ಅಂತ ನೋಡ್ತಾ ಇರ್ತೀವಿ. ನಮ್ಮ ಕಣ್ಣು ಸದಾ ಎಡಚ ಬಲಚ, ಇಲ್ಲ ಎಕ್ಸ್ಟ್ರೀಮ್ ರೈಟಿಸ್ಟು ಇಲ್ಲ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ಗಳೇ ಆಗಿರ್ತೀವಿ, ನೇರವಾಗಿರುವುದೇ ಇಲ್ಲ. ಅದಕ್ಕೆ ಹೇಳ್ತಾನೆ, ಲಾಂಪಟ್ಯಕ್ಕೆ ಅದು ಯಾವುದೂ ಇಲ್ಲ, ನುಗ್ಗತಲೇ ಇರುತ್ತದೆ ಅದು. ಹಾಗೆ ಲಗ್ನಂ ಮುಹುರ್ ಮನಸ್ಸಿ ಲಂಪಟ ಸಂಪ್ರದಾಯಿ ಲೇಖಾವಲೇಖಿನಿ ರಸಜ್ಞ ಮನೋಜ್ಞ ವೇಷೆ. ಎಲ್ಲ ಗೆರೆಗಳಲ್ಲಿ, ಎಲ್ಲ ಚಿತ್ತಾರಗಳಲ್ಲಿ, ಎಲ್ಲ ಬರವಣಿಗೆಗಳಲ್ಲಿ ಸಾರ್ಥಕ ಹೊಂದತಕ್ಕಂಥ ಆ ರಸಜ್ಞ ಮನೋಜ್ಞ ವೇಷ ಯಾವುದಿದೆ, ಆ ನಗೆ ಯಾವುದಿದೆ, ನಗೆಜೇನು ನಗೆ ಬೆಳ್ದಿಂಗಳು ಯಾವುದಿದೆ, ಅದು ತುಂಬಿಕೊಂಡ ಮುಕುಂದನ ಬಾಲ್ಯ ನನ್ನ ಪಾಲಿಗೆ ಇರಲಿ, ಅಲ್ಲಿ ನಾನು ಸಿಕ್ಕಾಕ್ಕೊಂಡಿದ್ದೀನಿ ಅಂತ. ಮುಕುಂದ ಬಾಲ್ಯೇ ಲಗ್ನಂ ಮನಸ್ಸಿ ಲಗ್ನಂ ಮುಕುಂದ ಬಾಲ್ಯಂ ಅಂದರೆ ಇನ್ನೆಲ್ಲಿಗೂ ಹೋಗೋದಿಲ್ಲ, ಇನ್ಯಾವುದು ಬೇಡ ಅನ್ನತ್ತೆ ಅಂತ. 1000 ವಸ್ತುಗಳು ಇರ್ಬೋದು, ನನಗದು ಬೇಕಿಲ್ಲವಲ್ಲ ಅನ್ನುವಂಥದ್ದು ಹೇಳ್ತಾನೆ. ಅವನು ಹೇಳ್ತಾನೆ, ಬಾಹೂ ದೋಹದ ಭಾಜನಂ ಮೃಗದಶಾಂ ಪರ್ಯಾಪ್ತ ಶಿಲ್ಪಶ್ರಿಯೌ ಪಶ್ಯಾಮ ಪತಿಪತಿ ಶೈಶವಂ ಮುರಾರೇಹೇ ವಿಶ್ವೋಪಪ್ಲವಶಮನೈಕ ಬದ್ಧದೀಕ್ಷಂ ಅಂತ ಬಗೆಬಗೆಯ ರೀತಿಯಲ್ಲಿ ಮುರಳೀ ಮೃದುಲ ಸ್ವನಂತರೆ ವಿಭುರಾಕರ್ಣಯಿತ ಕದಾನುಕಃ ಅಂತ ಒಂದೊಂದು ಮಾತಿನಲ್ಲಿ ಕೃಷ್ಣನ ಸೊಗಸನ್ನು, ಕೃಷ್ಣನ ಮಾಧುರ್ಯವನ್ನು ತುಂಬಿ ತೊನೆದಾಡಿಸ್ತಾನೆ. ನೋಡಿ ಅದನ್ನು ಕೈಗಳನ್ನು ಹೇಗೆ ಹೇಳ್ತಾನೆ, ಕರೌ ಶರದುದಂಚಿತಾಂಬುಜ ವಿಲಾಸ ಶಿಕ್ಷಾ ಗುರು ಪದೋ ವಿಬುಧ ಪಾದ ಪ್ರಥಮ ಪಲ್ಲವೋಲ್ಲಂಘಿತ ದೃಶೌ ದಲಿತ ದುರ್ಮದ ತ್ರಿಭುವನೋಪಮಾನ ಶ್ರಿಯೌ ವಿಲೋಕಯ ವಿಲೋಕಯ ವಿಲೋಕನಾಮೃತ ಮಹೋಮಹಚ್ಚೈಶವಂ. ಕೈಗಳು ಶರತ್ಕಾಲದ ಕೆಂದಾವರೆಗೆ ಸೌಂದರ್ಯ ಹೇಗಿರಬೇಕು, ಮಾರ್ಧವ ಹೇಗಿರಬೇಕು, ಬಣ್ಣ ಹೇಗಿರಬೇಕು, ಬೆಡಗೆ ಹೇಗಿರಬೇಕು ಅಂತ ಪಾಠ ಕಲಿಸುವ ಆಚಾರ್ಯ ಸ್ಥಾನದಲ್ಲಿವೆ ಅಂತ. ಕರೋ ಶರದ್ ಉದಂಚಿತಾಂಬುಜ ವಿಲಾಸ ಶಿಕ್ಷಾ ಗುರು. ಇನ್ನು ಪದವು ಕಾಲುಗಳು ವಿಬುಧ ಪಾದಪ ಪ್ರಥಮ ಪಲ್ಲವೋಲ್ಲಂಘಿತು. ದೇವಲೋಕದ ಕಲ್ಪವೃಕ್ಷದ ಕೆಂಜಿಗುರುಗಳು, ಕೆಂಪು ಬಣ್ಣದ ಚಿಗುರುಗಳಿಗೆ ಗೇಲಿ ಮಾಡ್ತಕ್ಕಂಥವು, ಅವುಗಳ ಸೌಂದರ್ಯ ಸೌಶೀಲ್ಯ ಸೌಕುಮಾರ್ಯಗಳನ್ನು ಮೀರಿ ಹೋಗತಕ್ಕಂಥವು. ಇನ್ನು ಕಣ್ಣುಗಳು 3 ಲೋಕದ ಸೌಂದರ್ಯವನ್ನು, 3 ಲೋಕದ ಬೆಡಗು ಬಿನ್ನಡೆಗಳನ್ನು ತುಳಿದು ತಿಂದು ತೇಗಿರ್ತಕ್ಕಂಥವು. ಆ ರೀತಿಯಾದದ್ದನ್ನು ಎಲೆ ಕಣ್ಣೇ ನೋಡು ನೋಡು, ನೀನು ನೋಡು, ನಿನಗೆ ಇದು ಕಣ್ಣಿಗೆ ಅಮೃತವಾಗಿದೆ, ಅದಕ್ಕೆ ಮಿಗಿಲಾದದ್ದು ಯಾವುದು, ನೀನು ಇಲ್ಲವಾದರೆ ಬರೀ ದೇಹವೆಂಬ ಗೋಡೆಯ 2 ತೂತುಗಳು ರಂಧ್ರ ಅಷ್ಟೇ ಅನ್ನುವ ಭಾವವನ್ನು ಕವಿ ತೋರ್ಪಡಿಸ್ತಾನೆ. ಇನ್ನು ಅವನೇ ಅವನನ್ನು ನೋಡಿಕೊಂಡು ಎಷ್ಟು ಸಂತೋಷ ಪಡ್ತಾನೆ ಅಂತ ಕವಿ ಹೇಳ್ತಾನೆ. ಬಾಲಕೃಷ್ಣ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಾನೆ. ಅಮ್ಮನಿಗೆ ಹೇಳ್ತಾನೆ, ಚಿತ್ರಂ ತದೇತಚ್ಚರಣಾರವಿಂದಂ ಚಿತ್ರಂ ತದೇತದ್ವದನಾರವಿಂದಂ ಚಿತ್ರಂ ತದೇತನ್ನಯನಾರವಿಂದಂ ಚಿತ್ರಂ ತದೇತತ್ ಪುನರಂಬ ಚಿತ್ರಂ. ಅಮ್ಮ ಈ ಕೈಯೆಷ್ಟು ಚೆನ್ನ, ಅಮ್ಮ ಈ ಕಣ್ಣೆಷ್ಟು ಚೆನ್ನ, ಅಮ್ಮ ಈ ಮೊಗವೆಷ್ಟು ಚೆನ್ನ, ಅಮ್ಮ ಈ ಕಾಲೆಷ್ಟು ಚೆನ್ನ, ಎಷ್ಟು ಚೆನ್ನ ಎಷ್ಟು ಚೆನ್ನ ಅಂತ. ಅವನೇ ಮರುಳಾಗುವಂಥ ಚೆನ್ನ ಅಂತಂದರೆ ಅದಿನ್ನೆಂಥ ಚೆನ್ನ ಅನ್ನುವುದನ್ನು ಕವಿ ತೋರಿಸ್ತಾನೆ. ಮತ್ತು ಅವನು ಹೇಳ್ತಾನೆ, ನೋಡಿಪ್ಪ ಕೃಷ್ಣ, ನಾವು ನಿನ್ನನ್ನು ಹೊಗಳೋದಿಕ್ಕೆ ಹೇಳ್ತಾ ಇಲ್ಲಯ್ಯ, ಇರುವ ಸತ್ಯ ಹೇಳ್ತಾ ಇದ್ದೀವಿ. ಕಾಮಂ ಸಂತು ಸಹಸ್ರಶಃ ಕತಿಪಯೇ ಮಾಧುರ್ಯ ಧೌರೇಯಕಾ ಕಾಮಂ ವಾ ಕಮನೀಯತಾ ಪರಿಣತಿ ಸ್ವರಾಜ್ಯಬದ್ಧವ್ರತಾ ನೈವೈತೈರ್ವಿವದಾಮಹೇ ನ ಚ ವಯಂ ದೇವಪ್ರಿಯಂ ಬ್ರೂಮಹೇ ತತ್ಸತ್ಯಂ ರಮಣೀಯತಾ ಪರಿಣತಿ ಸ್ವಯೇವ ಪಾರಂಗತಾ. ಸುಂದರವಾದವರು, ಸೊಗಸಾದವರು, ಚೆಲುವಾದವರು, ಗೆಲುವಾದವರು, ನಲವಾದವರು ಎಷ್ಟು ಜನ ಬೇಕಾದ್ರೂ ಇರಲಿ, ನಮಗೇನು ತಗಾದೇ ಇಲ್ಲ. ಎಷ್ಟು ಲಕ್ಷ ಜನ ಬೇಕಾದ್ರೂ ಇರಲಿ, ಕೋಟಿ ಜನ ಇರಲಿ, ನಮಗುಂಟು ಸ್ವಾರಸ್ಯ, ನಮಗುಂಟು ಸಾರಸ್ಯ, ನಮಗುಂಟು ಮಾಧುರ್ಯ, ನಮಗುಂಟು ಅಂತನ್ನೋರು ಇರಲಿ. ಇನ್ನು
ಅಲಂಕಾರದಲ್ಲಿ, ವ್ಯವಹಾರದಲ್ಲಿ, ಚೆಲುವಿನಲ್ಲಿ, ಚದುರಿನಲ್ಲಿ, ಬೆಡಗಿನಲ್ಲಿ, ಭಿನ್ನಾಣದಲ್ಲಿ, ಬಿಬ್ಬೋಕದಲ್ಲಿ, ಭಣಿತಿಯಲ್ಲಿ ಯಾರು ಬೇಕಾದರೂ ಇರಲಿ, ಅವರೆಲ್ಲರೂ ಇದ್ದುಕೊಂಡು ಹೋಗಲಿ. ಆ ಸೌಂದರ್ಯ ಸೀಮೆಯ ಸಾಮ್ರಾಜ್ಯದ ಸರ್ವಸ್ವ ಅನ್ನೋರಿರಲಿ, ಅವ್ರು ಯಾರ ಜೊತೆನೂ ನಮಗೆ ತಗಾದೇ ಇಲ್ಲ. ನೈವೇದ್ಯ ವಿವಧಾಮಹೆ. ಹಾಗಂತ ನಿನ್ನನ್ನು ಮೆಚ್ಚಿಸೋದಕ್ಕೆ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತಲ್ಲ, ಪ್ರಿಯವಾದ ಸುಳ್ಳು, ಸ್ವೀಟ್ ಲೈ, ಅದನ್ನು ಹೇಳುವಂಥವರಲ್ಲ. ಇಷ್ಟು ಮಾತ್ರ ನಮಗೆ ಗೊತ್ತು. ಮಾಧುರ್ಯ, ಸೌಂದರ್ಯ, ಸೌಶೀಲ್ಯ ಎಲ್ಲದರ ಪರಾಕಾಷ್ಠೆ ನಿನ್ನಲ್ಲಿ ಅದರ ಪರಿಪೂರ್ಣತೆಯನ್ನು ಕಂಡುಕೊಂಡಿದೆ ಅಷ್ಟೇ. ತ್ವಯಿ ಪಾರಂಗತ. ಬೇರೆಯವರು ಅದರೊಳಗೆ ಪಾರಂಗತರು, ಆದರೆ ಆ ಗುಣಗಳು ನಿನ್ನಲ್ಲಿ ಪಾರಂಗತ, ನಿನ್ನಲ್ಲಿ ತಮ್ಮ ಸಾರ್ಥಕ್ಯವನ್ನು ಕಂಡುಕೊಂಡಿವೆ ಅಷ್ಟೇ. ನೋಡಿ, ಕೆಲವೊಮ್ಮೆ ಅದೇ ಅನಿಸುತ್ತದೆ. ಕಾಳಿದಾಸನಲ್ಲಿ ಮಂದಾಕ್ರಾಂತ ಸಾರ್ಥಕ್ಯವನ್ನು ಕಂಡುಕೊಳ್ತು. ಪದ್ಮಸುಬ್ರಹ್ಮಣ್ಯಮಲ್ಲಿ ಭರತನ ಕರ್ಣಗಳು ಸಾರ್ಥಕ್ಯವನ್ನು ಕಂಡುಕೊಂಡವು. ಹಾಗೆಯೇ ಅಮೀರ್ ಖಾನ್ರಲ್ಲಿ ಒಂದು ಮೇಘರಾಗವೋ ಒಂದು ಮಾಲ್ಕೌನ್ಸ್ ರಾಗವೋ ಸಾರ್ಥಕ್ಯವನ್ನು ಕಂಡುಕೊಳ್ತು. ಭೈರಪ್ಪನವರಲ್ಲಿ ಕನ್ನಡ ಕಾದಂಬರಿ ಸಾರ್ಥಕ್ಯವನ್ನು ಕಂಡುಕೊಳ್ತು. ಹಾಗೆಯೇ ಒಂದೊಂದು ಮಾರ್ಗದಲ್ಲಿ ಒಂದೊಂದು ಗುಣಗಳು ಒಂದೊಂದು ಕಡೆ ಸಾರ್ಥಕ್ಯವನ್ನು ಕಂಡುಕೊಳ್ಳುತ್ತವೆ. ಆ ರೀತಿ ಅನ್ನುವಂತೆ ಇದು. ಮತ್ತೆ ಹೇಳ್ತಾನೆ, ಮಾಧುರ್ಯೇಣ ವಿಜೃಂಭಂತಾಂ ವಾಚೋನಸ್ತವ ವೈಭವೇ ಚಾಪಲ್ಯೇನ ವಿವರ್ಧಂತಾಂ ಚಿಂತಾನಸ್ತವ ಶೈಶವೇ ಅಂತ. ನಿನ್ನ ವೈಭವದಲ್ಲಿ ನನ್ನ ಮಾತಿನ ಸಿಹಿ ಸವಿ ತುಂಬಿ ತುಂಬಿ ಬೆಳಗಲಿ, ನಿನ್ನ ಬಾಲ್ಯದಲ್ಲಿ ನನ್ನ ಚಿಂತೆ ಚಾಪಲ್ಯ ಪೂರ್ತಿ ಲೀನವಾಗಲಿ ಅಂತ ಹೇಳ್ತಾನೆ. ಇನ್ನು ಮತ್ತೊಂದು ಮಾತು ಹೇಳ್ತಾನೆ. ಈ ಮಹತ್ವ ಎಂಥದ್ದು ಅಂದರೆ, ನೀನೊಬ್ಬ ಸಾಕು, ಇನ್ನೇನು ಬೇಡ. ಭಕ್ತಿಸ್ತ್ವಯಿ ಸ್ಥಿರತೆಯ ಭಗವನ್ ಯದಿ ಸ್ಯಾತ್ ದೈವೇನ ಫಲಿತ ದಿವ್ಯ ಕಿಶೋರವೇಷೆ ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಸ್ಮಾನ್ ಧರ್ಮಾರ್ಥ ಕಾಮ ನಿವಹ ಸಮಯ ಪ್ರತೀಕ್ಷಾ. ಕೃಷ್ಣ, ಒಂದು ಕಡೆ ಭಕ್ತಿ ಮಾಡೋದು ಅಂದರೆ ಎಷ್ಟು ಕಷ್ಟ. ಹೇಳ್ತಾರೆ ಹಿರಿಯರು, 8 ಎಮ್ಮೆ ತೊಳೆದೇನೋ ಒಂದು ಸಾಲಿಗ್ರಾಮ ತೊಳೆಯಲಾಗೋಲ್ಲ ಅಂತ. ಎಮ್ಮೆ ತೊಳಿಬೇಕಾದ್ರೆ ಮನಸ್ಸು ಎಲ್ಲೂ ಹೋದರೂ ಪರವಾಗಿಲ್ಲ, ಆದರೆ ಶಾಲಗ್ರಾಮ ತೊಳೆಯುವಾಗ ಮನಸ್ಸು ಅಲ್ಲೇ ಇರಬೇಕು. ಹೀಗಾಗಿ ಭಕ್ತಿ ಕಷ್ಟ. ಯಾಕೆಂದರೆ ವಸ್ತು ಆಕರ್ಷಕವಾಗಿರಬೇಕು. ನಮ್ಮ ಪುಣ್ಯದಿಂದ ಈ ಮನೋಹರವಾದ ತ್ರಿಭುವನೈಕ ಲಾವಣ್ಯ ಸ್ವರೂಪ ಕಿಶೋರಾಕಾರದಲ್ಲಿ ನಿನ್ನ ರೂಪದಲ್ಲಿ ತಾಳಿದೆ. ಹೀಗಾಗಿ ಆಕರ್ಷಕವಾದ ವಸ್ತು ಇದ್ದರೆ ಅಲ್ಲಿ ಮನಸ್ಸು ನೆಲೆಗೊಳಿಸೋದು ಸುಲಭ. ಅದರಿಂದ ಇಷ್ಟು ಸುಲಭವಾದ ಸಂಗತಿಯನ್ನು ಮಾಡಿಬಿಟ್ರೆ ಮುಕ್ತಿ ನಮ್ಮ ಮುಂದೆ ಕೈ ಕಟ್ಟಿಕೊಂಡು ನಿಂತು ಬಿಡುತ್ತೆ ದಾಸಿಯಾಗಿ. ಇನ್ನು ಧರ್ಮ ಅರ್ಥ ಕಾಮಗಳನ್ನುವ ತ್ರಿವರ್ಗಗಳು ವಿಸಿಟಿಂಗ್ ಕಾರ್ಡನ್ನು ಒಳಗೆ ಕಳಿಸ್ತಾ ನಮಗೆ ಯಾವತ್ತು ಅಪಾಯಿಂಟ್ಮೆಂಟು ಅಂತ ಕೇಳ್ತಾ ಕೂತ್ಕೊಳ್ಳುತ್ತವೆ ಅಂತ. ಧರ್ಮ ಅರ್ಥ ಕಾಮ ನಿವಹ ಸಮಯ ಪ್ರತೀಕ್ಷಾ ಅಂತ. ಅಂದರೆ ಪರಮಾರ್ಥವಾದ ಆನಂದ ಬಂದ ಮೇಲೆ ಇನ್ನೆಲ್ಲ ಯಾಕೆ ಬೇಕು ಅಂತ. ತೃಪ್ತಿಯ ತೇಗು ಬಂದ ಮೇಲೆ ಅಮೃತವೂ ಕೂಡ ಅಮೇಧ್ಯವಾಗುತ್ತದಲ್ವ. ಕಣ್ಣಿಗೆ ನಿದ್ರೆ ಬಂದ ಮೇಲೆ ಜಗತ್ತಿನ ಅತಿ ಸುಂದರ ನೃತ್ಯ, ಸುಂದರ ಶಿಲ್ಪ, ಸುಂದರ ಚಿತ್ರ, ಸುಂದರ ನಾಟಕವೂ ಕೂಡ ಬೇಡವಾಗುತ್ತದಲ್ವ. ಹಾಗೆಯೇ ಮೈಮರೆವು ಬಂದಾಗ ಕಿವಿಗೆ ಕಾವ್ಯವೂ ಬೇಡವಾಗುತ್ತಲ್ವ. ಆನಂದ ಮೂರ್ಛೆಗೆ ಬಂದಾಗ ಈ ಜಗತ್ತೇ ಬೇಡವಾಗುತ್ತದಲ್ವ. ಇವುಗಳನ್ನು ಆಶ್ರಯಿಸಿಕೊಂಡು ತಾನೇ ಧರ್ಮಾರ್ಥ ಕಾಮಗಳಿರ್ತಕ್ಕಂಥದ್ದು. ಆ ಜುಜುಬೆಗಳು ಯಾಕೆ ಅಂತ ಕವಿ ಹೇಳ್ತಾನೆ. ಹೀಗೆ ಮೊದಲನೇ ಉಲ್ಲಾಸ, ಮೊದಲನೇ ಆಶ್ವಾಸವನ್ನು ಮುಗಿಸ್ತಾನೆ. ಎರಡನೇ ಆಶ್ವಾಸವಂತೂ ಅತ್ಯಂತ ಸುಂದರವಾದದ್ದು. ಅಲ್ಲಿ ಆರಂಭದಲ್ಲಿ ಇದೊಂದು ಮಧ್ಯಮಣಿ ಇದ್ದಂತೆ. ಲೀಲಾಶುಕನ ಕೃಷ್ಣಕರ್ಣಾಮೃತದ 3 ಆಶ್ವಾಸಗಳು 3 ಮಣಿಗಳಾದರೆ ದ್ವಿತೀಯ ಆಶ್ವಾಸ ಅದ್ವಿತೀಯವಾದದ್ದು. ಮೊದಲಿಗೆ ಅವನು ಸರಸ್ವತಿಯ ಕ್ಷಮೆ ಬೇಡ್ತಾನೆ. ಮಾತರ್ನಾಥಃ ಪರಮನುಚಿತಂ ಯತ್ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರಿ ಪೂರ್ತಯೇ ನರ್ತಿತಾಸಿ ತತ್ಕ್ಷಂತವ್ಯಂ ಸಹಜ ಸರಳೇ ವತ್ಸಲೇ ವಾಣಿ ಕುರ್ಯಾಂ ಪ್ರಾಯಶ್ಚಿತ್ತಂ ಗುಣಗಣನೆಯ ಗೋಪವೇಷಸ್ಯ ವಿಷ್ಣೋ. ಎಂಥವರಿಗೂ ಕೂಡ ಹೊಟ್ಟೆ ಪಾಡು ಅಂತ ಒಂದುಂಟು. ಹೊಟ್ಟೆರಾಯನ ನಿತ್ಯ ದಟ್ಟಹಾಸುವ ಲೋಕ ಅಂತ DVG ಅವರು ಹೇಳ್ತಾರಲ್ಲ. ಹಾಗಾಗಿ ಹೊಟ್ಟೆಪಾಡಿಗೆ ಏನು ಮಾಡೋಲ್ಲ. ಅಸ್ಯ ದಗ್ಧೋದರಸ್ಯಾರ್ಥಂ ಕಿಂ ನ ಕುರ್ವಂತಿ ಪಂಡಿತಾ ವಾನರೀಮಿವ ವಾಗ್ದೇವೀಂ ನರ್ತಯಂತಿ ಗೃಹೇ ಗೃಹೇ. ಈ ಸುಟ್ಟ ಹೊಟ್ಟೆಗಾಗಿ ಸರಸ್ವತಿಯನ್ನು ಹೆಣ್ಣು ಕೋತಿಯಂತೆ ವಿದ್ವಾಂಸರು ಮನೆಯ ಮುಂದೆ ಕುಣಿಸ್ತಾರೆ ಬಿಡಿಗಾಸಿಗಾಗಿ ಅಂತ. ನಾವು ವೇಶ್ಯಾವೃತ್ತಿ ಅಂತೀವಿ. ನಾವು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಅದೇ ಆಗಿರುತ್ತೆ. ಪರ್ಯಾಯವಾಗಿ ವಿದ್ಯಾವನಿತೆಯನ್ನು ಮಾರ್ತೀವಿ, ಬಲವನಿತೆಯನ್ನು ಮಾರ್ತೀವಿ, ಬುದ್ಧಿವನಿತೆಯನ್ನು ಮಾರ್ತೀವಿ, ದೇಹವನಿತೆಯನ್ನು ಮಾರ್ತೀವಿ, ವಿಶ್ವಾಸವನಿತೆಯನ್ನು ಮಾರ್ತೀವಿ, ಎಲ್ಲವನ್ನೂ ಮಾರ್ತೀವಿ. ಅದಕ್ಕೆ ಹೇಳ್ತಾನೆ, ಅಮ್ಮ ಸರಸ್ವತಿ, ನನ್ನ ವಾಗ್ವಿಲಾಸವನ್ನು
ನಿನ್ನನ್ನು ನಾನು ಹೊಟ್ಟೆಪಾಡಿಗಾಗಿ ಜಠರ ಪಿಠರೀ ಪೂರ್ತಯೇ ಹೊಟ್ಟೆ ಎಂಬ ತಳವಿಲ್ಲದ ಕೆಟ್ಟ ಬುಟ್ಟಿಯನ್ನು ತುಂಬಿಸುವುದಕ್ಕಾಗಿ ಏನೇನು ಮಾಡಿಸಿದೆ. ಅಸ್ತಾಶಂಕಂ, ಸ್ವಲ್ಪವೂ ನಾಚಿಗೆ ಹೇಸಿಗೆ ಮುಜುಗರ ಮೈಲಿಗೆ ಇಲ್ಲದೆ ನಿನ್ನನ್ನು ನಾನು ವಾರಾಂಗನೆಯಂತೆ ಬೆಲೆಬಣ್ಣಿನಂತೆ ಖಲಾನಾಂ ಪುರಸ್ತಾತ್ ಅಯೋಗ್ಯರ ಮುಂದೆ ಕುಣಿಸಿಬಿಟ್ಟೆ, ಕ್ಯಾಬರೆ ಮಾಡಿಸಿಬಿಟ್ಟೆ. ಮನುಜರ ಮೇಲೆ, ಜಘನ್ಯರ ಮೇಲೆ, ಸಾವವರ ಮೇಲೆ ತನಗೆ ಇಂದ್ರ ಚಂದ್ರ ಶಿಬಿ ಕರ್ಣ ದಧೀಚಿ ಅಂತೆಲ್ಲ ಕೊಂಡಾಡಿಸಿಬಿಟ್ನಲ್ಲ. ಎಂಥ ಕೆಲಸ ಮಾಡಿದೆ, ಮಹಾಪಾತಕ ಮಾಡಿದೆ. ಯೋಗ್ಯರನ್ನು ಹೊಗಳಿದ್ರೆ, ಯೋಗ್ಯರ ಮುಂದೆ ಮಾಡಿದರೆ ಆಗ್ತಾಯಿತ್ತು. ಕೇಳುವ ಸೂರ್ಯಗಳು, ಸನಕಾದಿಗಳು, ಜಂಗಮ ಜನಾರ್ದನರು ಇದ್ದಿದ್ದರೆ ಚೆನ್ನಾಗಿರ್ತಾ ಇತ್ತು. ಹೀಗೆ ಮಾಡಿದನಲ್ಲ, ಪೋತನ ಮಹಾಕವಿಗೆ ಆಯ್ತಲ್ಲ. ಅವನು ಹೇಳ್ತಾನೆ, ಇಮ್ಮನುಜೇಶ್ವರಾಧಮುಲ ಕಿಚ್ಚಿ ಸಮ್ಮುಲು ಪುರಂಬುಲು ವಾಹನಂಬುಲನ್ ಸಮ್ಮೆಟ ರೇಟುಲಂಬಡಿಯ. ಅದನ್ನು ನಾನು ಕೊಂಡುಕೊಳ್ಳೋಕೆ ಇಷ್ಟಪಡೋಲ್ಲ. ಹೇಳ್ತಾನೆ ಅವನು, ಕಾಟುಕ ಕಂಟಿ ನೀರು ಚನಕಟ್ಟು ಪಯಂಬಡ ನೇಲ ಏಡ್ಚದೋ ಕೈಟಭದೈತ್ಯ ಮರ್ದನು ನಿ ಕಾದಲಿ ಕೋಡಲ ಯೋ ಮದಂಬ ಯೋ ಹಾಟುಕ ಗರ್ಭುರಾಣಿ ನೀನು ನಾಕಟಿ ಕಿಂಗುನಿಪೋಯಿ ಎಲ್ಲ ಕರ್ನಾಟ ಕಿರಾತ ಕೀಚಕುಲ ಕಮ್ಮ ತಿಶುದ್ಧಿಗ ನಮ್ಮ ಭಾರತಿ. ಅಮ್ಮ, ಕಾಡಿಗೆ ಹಚ್ಚಿದ ಸೋಗೆಗಣ್ಣುಗಳಿಂದ ನೀನು ಕಂಬನಿ ಸುರಿಸ್ತಾ ಇದೆಯಾ, ನಾನೆಲ್ಲಿ ನಿನ್ನನ್ನು ಮಾರ್ಕೊಂಡು ಬಿಡ್ತೀನಿ ಅಂತ ಬೆಳ್ಳಗಿರುವ ವಸ್ತ್ರ ಕಟ್ಟಿದ ನೀನು ಆ ಎದೆಯ ಮೇಲೆ ಹಾಲು ಸುರಿಸುವ ವಾತ್ಸಲ್ಯಪೂರ್ಣವಾದ ಸ್ತನ್ಯವನ್ನು ಸಂಗೀತ ಸಾಹಿತ್ಯ ರೂಪದಲ್ಲಿ ಕೊಡುವ ಆ ಎದೆಯ ಮೇಲೆ ನೀನು ಆ ಧವಳ ದುಕೂಲದ ಮೇಲೆ ಕಾಡಿಗೆ ಕರೆಸಿದ ಕಣ್ಣೀರನ್ನು ಸುರಿಸಿ ಮೈಲಿಗೆ ಮಾಡಿಕೊಂಡು ಕಪ್ಪಾಗಿಸ್ತಾ ಇದೆಯಲ್ಲ, ನಮ್ಮಂಥವರ ಅಂತರಂಗದಂತೆ ಕಳಂಕ ಮಾಡ್ತಾ ಇದೆಯಲ್ಲ. ಕೈಟಭ ದೈತ್യമರ್ದನನ ಪ್ರೀತಿಯ ಸೊಸೆಯೇ, ನಿನಗೆಂಥದ್ದಮ್ಮ ಈ ಸ್ಥಿತಿ? ಹಿರಣ್ಯಗರ್ಭನ ಪತ್ನಿಗೆ ಈ ಗತಿಯ? ಆ ತಾಯಿ ನಿನ್ನನ್ನು ಆ ಕರ್ನಾಟಕ ಕಿರಾತ ಕೀಚಕರಿಗೆ ಕರೆದುಕೊಂಡು ಹೋಗಿ ಮಾರೋದಿಲ್ಲಮ್ಮ, ಭಾಷೆ ಕೊಟ್ಟಿದ್ದೀನಿ ನಂಬು ಅಂತ ಹೇಳ್ದ. ಕಾವ್ಯವನ್ನು ಕೃಷ್ಣನಿಗೆ ಬಿಟ್ಟು ಬೇರೆಯವರಿಗೆ ಅಂಕಿತ ಕೊಡೋದಿಲ್ಲ ಅಂತ ಅವನು ಹೇಳಿದ ರೀತಿ. ಇದು ವರಕವಿಗಳ ಭಕ್ತಾಗ್ರೇಸರರ ಮಾರ್ಗ. ಹಾಗಲ್ಲದೆ ನಾನು ಎಲ್ಲೆಲ್ಲೋ ಮಾರಿಕೊಂಡು ಬಿಟ್ಟನಮ್ಮ, ಏನು ಮಾಡೋದು? ಆದರೆ ನೀನು ಸಹಜ ಸರಳೆ ವತ್ಸಲೇ ವಾಣಿ. ಆದ್ದರಿಂದ ನಿನಗೆ ನಾನು ಇಷ್ಟು ಭರವಸೆ ಕೊಡ್ತೀನಿ, ನಾನು ಪ್ರಾಯಶ್ಚಿತ್ತ ಮಾಡಿಕೊಡ್ತೀನಿ. ಪ್ರಾಯಶ್ಚಿತ್ತದ ಲಕ್ಷಣ ಮತ್ತೆ ಆ ತಪ್ಪು ಮಾಡದೇ ಇರೋದೆ, ಇನ್ನೇನೂ ಅಲ್ಲ. ಸುಮ್ಮನೆ ಪ್ರಾಯಶ್ಚಿತ್ತ ಅಂತ ಆಚರಣೆ ಮಾಡಿ ಗಂಜಲ ಕುಡಿದು ಬಿಟ್ಟರೆ ಆಗೋಲ್ಲ, ಸಗಣಿ ತಿಂದು ಬಿಟ್ಟರೆ ಆಗೋಲ್ಲ. ಪಂಚಗವ್ಯ ತೊಗೊಂಡು ಮಾತ್ರಕ್ಕೆ ಪ್ರಾಯಶ್ಚಿತ್ತವಲ್ಲ, ಮತ್ತೆ ಆ ಕೆಲಸ ಮಾಡೋಲ್ಲ, ತಪ್ಪು ಕೆಲಸ ಮಾಡೋಲ್ಲ ಅಂತ. ಅಮ್ಮ, ಮತ್ತೆಂದೂ ನಿನ್ನನ್ನು ಹಾಗೆ ಕೆಟ್ಟವರ ಮುಂದೆ ಕೆಟ್ಟದಾಗಿ ಕುಣಿಸೋಲ್ಲ. ಈಗ ಪ್ರಾಯಶ್ಚಿತ್ತ ಇಂಥದ್ದು. ಗುಣಗಣನೆಯ ಗೋಪವೇಶಸ್ಯ ವಿಷ್ಣೋ ಪ್ರಾಯಶ್ಚಿತ್ತಂ ಕುರ್ಯಾಂ. ಗೋಪವೇಷಧಾರಿಯಾದ ನಂದಕಿಶೋರ ಮೂರ್ತಿ, ಆನಂದ ಸ್ವರೂಪಿ ಕೃಷ್ಣನನ್ನು ಕೊಂಡಾಡುವುದಕ್ಕೆ ನಿನ್ನನ್ನು ವಿನಿಯೋಗ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ತೀನಿ ಅಂತ. ಪುಣ್ಯ ಪ್ರಾಯಶ್ಚಿತ್ತ ಮಾಡಿಕೊಂಡ. ನಮ್ಮೆಲ್ಲರಿಗೂ ಚಿತ್ತ ಪ್ರಾಯಶಃ ಆನಂದ ಸಾಗರದಲ್ಲಿ ಇರುವಂತೆ ಮಾಡ್ದ. ಮತ್ತು ಅವನು ಹೇಳ್ತಾನೆ, ಕೃಷ್ಣೇ ಹೃತ್ವಾ ಸಿಚಯ ನಿಚಯೇ ಕೂಲಕುಂಜಾಧಿರೂಢೆ ಮುಗ್ಧಾ ಕಾಚಿನ್ ಮುಹುರನುನಯೈರ್ ಕಿನ್ವಿತಿವ್ಯಾಹರಂತಿ ಸಭ್ರೂಭಂಗಂ ಸದರಹಸಿತಂ ಸತ್ರಪಂ ಸಾನುರಾಗಂ ಛಾಯಾಶೌರೇ ಕರತಲಗತಂ ಕರತಲಗತಾನ್ಯಂಶಕಾನ್ಯಾಚಕರ್ಷ. ಮೊದಲು ಲಜ್ಜೆ ಬಿಡಬೇಕು. ಅದು ಬಿಟ್ಟಲ್ಲದೆ ನಮಗೆ ಪರಮಾತ್ಮ ಒಲಿಯೋಲ್ಲ. ದೇಹಭಾವ ಮನೋಭಾವಗಳ ಮೈಲಿಗೆ ಹೋಗುವುದೇ ಲಜ್ಜಾ ನಿರ್ಯಾತನ. ಗೋಪಿಕೆಯರ ವಸ್ತ್ರಾಪರಣ ಅಂಥದ್ದು ಲಜ್ಜಾ ನಿಕರ್ಷಣದ ರೂಪದಲ್ಲಿ ಬಂದದ್ದು. ಆಗ ಗೋಪಿಕೆಯೊಬ್ಬಳು ಮುಗ್ಧೆ ಆದವಳು ಬೇಡಿಕೊಂಡ್ಳು, ಕಾಡಿಕೊಂಡ್ಳು, ಕೊಡು ಕೃಷ್ಣ ಬಟ್ಟೆ ಅಂದಳು. ಕೊಡಲಿಲ್ಲ. ಅವಳಿಗೆ ಎಷ್ಟು ಭ್ರಮೆ ಆಯಿತು ಅಂದರೆ, ನಿರ್ಮಲವಾದ ಆ ಯಮುನಾ ನದಿಯ ಪಾತ್ರದಲ್ಲಿ ಪಾತಳಿಯಲ್ಲಿ ಪ್ರತಿಫಲಿಸ್ತಾ ಇರತಕ್ಕಂಥ ಮರದ ಮೇಲಿರುವ ಕೃಷ್ಣನ ಕೈಯಲ್ಲಿ ಇವಳ ಸೀರೆ ಕಂಡು ಅದನ್ನೇ ಎಳ್ಕೊಳಕ್ಕೆ ಹೋದ್ಲಂತೆ, ನೆರಳನ್ನೇ ಎಳ್ಕೊಳಕ್ಕೆ ಹೋದಳು. ಆ ಮಟ್ಟಕ್ಕೆ ಕೃಷ್ಣ ಪ್ರಾರ್ಥನೆಯಲ್ಲಿ ಮುಗ್ಧಳಾದಳು ಅಂತ ಹೇಳ್ತಾನೆ. ಸರಿ, ಇನ್ನೊಮ್ಮೆ ಆದರೂ ಇನ್ನೊಂದು ಬದುಕಿನಲ್ಲಾದರೂ ನನಗೆ ಒಳ್ಳೆಯದಾಗಲಿ, ಕೃಷ್ಣನ ಸಾಹಚರ್ಯ ಸಿಗಲಿ ಅಂತ ಹತಾಶ ಭಾವದಿಂದ ಕವಿ ಹೇಳ್ತಾನೆ. ಅಪಿ ಜನುಷಿ ಪರಸ್ಮಿನ್ ಅತ್ತ ಪುಣ್ಯೋ ಭವೇಯಂ ವನಭುವಿ ಯಮುನಾಯಾಸ್ತಾದೃಶೋ ವಂಶನಾಲಃ ಅನುಭವತಿ ಯಯೇಷ ಶ್ರೀಮದಾಭೀರಸೂನೋ ಅಧರಮಣಿ ಸಮೀಪನ್ಯಾಸ ಧನ್ಯಾಮವಸ್ಥಾಂ. ಮತ್ತೊಂದು ಜನ್ಮದಲ್ಲಿ ಸ್ವಲ್ಪವಾದರೂ ಪುಣ್ಯವಿದ್ದಲ್ಲಿ ಯಮುನಾ ನದಿಯ ತೀರದಲ್ಲಿ ಒಂದು ಬಿದಿರಿನ ಮೆಳೆಯಲ್ಲಿ ಒಂದು ಬಿದಿರಿನ ಗಳವಾಗಿ ಹುಟ್ಟೇನು, ಹುಟ್ಟಿದ್ರಾದರೂ ರಂಧ್ರವಾಗಿ ನಿರಂಧ್ರ ರೂಪಿಯಾದ ನೀಲಮೇಘಶ್ಯಾಮನ ತೂಟಿಯ ಬಳಿಯ ಆ ಮಧುರಾದರ ಸಂಪರ್ಕ, ಆ ಮಧುರ ನಿಶ್ವಾಸದ ಸೋಂಕು ನನ್ನಲ್ಲಾಗುತ್ತದೆ ಅಂತ. ಇನ್ನೊಂದು ಜನ್ಮ ಪುಣ್ಯದ ಇದ್ದರೆ ಈ ಬಿದಿರುಗಳು ಆದನು ನಾನು. ಹಾಗಾಗಿ ಕೊಳಲಿಗೆ ಹೇಳ್ತಾನೆ,
ಅಯಿ ಮುರಲ್ಲಿ ಮುಕುಂದ ಸ್ಮೇರ ವಕ್ತಾರವಿಂದ ಶ್ವಸನ ಮಧುರ ಸಂಜ್ಞೆ ತ್ವಾಂ ಪ್ರಣಮ್ಯ ಅದ್ಯ ಯಾಚೆ ಅಧರ ಮಣಿ ಸಮೀಪಂ ಪ್ರಾಪ್ತವತ್ಯಾಂ ಭವತ್ಯಾಂ ಕಥಯ ರಹಸಿ ಕರ್ಣೆ ಮದ್ದಶಾಂ ನಂದಸೂನೋ. ಏ ಕೊಳಲೆ, ನೀನು ಕೃಷ್ಣನ ಉಸಿರಿನ ಉಸಿರಾಗಿ ಅವನ ಉಸಿರಿನ ಸವಿಯನ್ನು, ಬಿಸಿಯನ್ನು, ನಸುಬೆಚ್ಚಗಿರುವ ಆತ್ಮೀಯತೆಯನ್ನು, ಕೆಚ್ಚನೆಯ ಅಂತರಂಗವನ್ನು, ಹಚ್ಚನೆಯ ಮಾಧುರ್ಯವನ್ನು ಬಲ್ಲವಳು. ಹಾಗಾಗಿ ನಾನು ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೀನಿ, ಯಾವಾಗಲಾದರೂ ಏಕಾಂತ ಸಿಕ್ಕಾಗ ಮೆಲ್ಲಗೆ ಗುಟ್ಟಾಗಿ ಅವನ ಕಿವಿಯಲ್ಲಿ ನನ್ನ ಈ ಸ್ಥಿತಿಯನ್ನು, ವಿರಹ ವೇದನೆಯನ್ನು ಉಸ್ಸಂತ ಊದಿಬಿಡು ಸಾಕು ಅಂತ. ಎಂಥ ಕಾವ್ಯ ಇದು! ಆಂಡಾಳ್ ತಿರುಪ್ಪಾವಿಯಲ್ಲಿ, ಏ ಶಂಖವೇ, ನಿನ್ನ ಮಾಧುರ್ಯ ಎಂಥದ್ದು, ಕೃಷ್ಣ ನಿನ್ನನ್ನು ತುಟಿಗೆ ತುಟಿಯಾಗಿ ಅಂಟಿಸಿಕೊಂಡ, ಹಾಗಾಗಿ ನೀನು ನನ್ನ ದುಃಖವನ್ನು ಹೇಳು ಅಂತ. ಆಂಡಾಳು ಕೇಳಿದ್ದು ಶಂಖ ಪುಲ್ಲಿಂಗ ಗಂಡು, ಒರಟು, ಡೊಂಕು, ಕೊಂಕು, ಸುತ್ತಿ ಸುತ್ತಿ ಸುಳಿ ಇರತಕ್ಕಂಥದ್ದು. ಅದು ಪ್ರಾಣಿಯೊಂದರ ಸತ್ತ ಶವದ ಕವಚ. ಆದರೆ ಇವನು ಕೇಳುವುದು ನೇರವಾದ ಕೊಳಲು, ರುಜುವಾದ ಕೊಳಲು, ಮುರಳಿ ಎನ್ನುವ ಹೆಣ್ಣು. ಹೆಣ್ಣಿಗೆ ಕಾರುಣ್ಯ ಹೆಚ್ಚು. ಸಂಸ್ಕೃತಕ್ಕೂ ಸಂಸ್ಕೃತೇತರ ಭಾಷೆಗೂ ಇರುವ ವ್ಯತ್ಯಾಸ ಅಂದರೆ, ಆಂಡಾಳಿನ ತಮಿಳಿನಲ್ಲಿ ಶಂಖ, ತಮಿಳೇ ಶಂಖವಾದ್ಯ, ಸಂಸ್ಕೃತ ಮುರಳಿ ವಾದ್ಯ, ವೇಣುವಾದ್ಯ ಅಂತ ಗೊತ್ತಾಗುತ್ತದೆ. ನನಗೆ ಆಂಡಾಳು ತುಂಬ ಇಷ್ಟ, ಆಂಡಾಳು ಭಾವ ಬಹಳ ಇಷ್ಟ. ಪಾಪ ಆಂಡಾಳು ಸಂಸ್ಕೃತದಲ್ಲಿ ಬರೆದಿದ್ರೆ ಹೀಗೆ ಬರೆದಿರೋಳು. ಏನು ಮಾಡೋಣ, ಅವಳು ತಮಿಳು ಹಿಡಿದಳಲ್ಲ ಪಾಪ. ಮೂರ್ಧನ್ಯಾಕ್ಷರಗಳು, ಟಾಟಾ ಢಾಡಾಣಗಳು, ಪಟ್ರುಂ ಶೆಟ್ರುಂ ಲಟ್ರುಂ ಬರ್ತಾ ಇರುತ್ತೆ. ಶೆಟ್ರಂ ಶರಕಾಲೈ ಒಂದುಣೈ ಸೇವಿತ್ತುಂ ಅಂತಲೇ ಶುರು ಆಗುತ್ತೆ. ಒಂದು ಪಟ್ರಾಮರೈ ಪಾದಂಗಳ್ ಮಣಿವಣ್ಣ ಅನ್ನುವಾಗ, ಪಟ್ರಾಮರೆ ಅಂತಂದರೆ ಹೊಂದಾವರೆ, ಇಷ್ಟು ಕರ್ಣ ಕಠೋರ. ಕನಕ ಕಮಲ ಅಂದರೆ ಎಷ್ಟು ಇಂಪು. ಕನಕ ಕಮಲ ಸಂಸ್ಕೃತ, ಪಟ್ರಾಮರೈ ತಮಿಳು. ಆಯ್ತಲ್ಲ, ಅದು ಶಂಖ, ಇದು ಕೊಳಲು. ನಾನು ತಮಿಳು ಮಾತೃಭಾಷೆಯಾಗಿದ್ದವನು, ಅದರಿಂದ ಯಾವ ವೈಷಮ್ಯ ಇಲ್ಲದೆ ಹೇಳ್ತಾ ಇದ್ದೀನಿ. ಈ 2 ಪದ್ಯಗಳಿಂದ ನಾನು 120 ಪದ್ಯಗಳ ವಂಶಿ ಸಂದೇಶವನ್ನು ಬರೆದೆ. ಅದನ್ನು ರಾಗಬದ್ಧವಾಗಿ ಆಗಿಸಿದ ಮಾತೃಶ್ರೀ ಇಲ್ಲಿದ್ದಾರೆ, ರೋಹಿಣಿ ಸುಬ್ರತ್ನಮ್ಮವರು. ಅದರ ಮಹಾರಸಿಕರು. ಅದಕ್ಕೆ ಸಂಗೀತದ ಶಾಶ್ವತ ರೂಪವನ್ನು ಕೊಟ್ಟರು. ಆ ಜೀವಾರ್ತಿ ವೇದನೆಯನ್ನು ನಾನಲ್ಲಿ ಕಂಡರಿಸಿದ್ದು ಕೊಳಲಿನ ಮೂಲಕವಾಗಿ ಸಂದೇಶ. ಕರುಣಾಮೃತದ 1 ಪದ್ಯ 100 ಪದ್ಯ ಬರೆಸಬಲ್ಲದು. ಶಕ್ತಿ ಇದ್ದವರ ಕೈಲಿ 1000 ಪದ್ಯ ಬರೆಸಬಲ್ಲದು. ಅಮೃತ ಅಜರ ಅಮರವಾದಂಥದ್ದಲ್ವ. ಆಮೇಲೆ ಆ ಮಾಲಿನಿ ಛಂದಸ್ಸನ್ನು ಪ್ರಾಸಾನುಪ್ರಾಸ ಭರಿತವಾಗಿ ಎಷ್ಟು ಚೆನ್ನಾಗಿ ಬರೆಯಬಲ್ಲ ನೋಡಿ. ಯತಿಸ್ಥಾನಕ್ಕೆ ಸರಿಯಾಗಿ ನಿಲ್ಲಿಸಿಕೊಳ್ಳಬಲ್ಲ. ಇಲ್ಲಿ ಪದ್ಯರಚನಾ ಶಿಲ್ಪವನ್ನು, ಸ್ವಾರಸ್ಯವನ್ನು ಅನುಭವಿಸಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಗೆಳೆಯರಿದ್ದಾರೆ. ಅದಕ್ಕೆ ಹೇಳ್ತೀನಿ, ಸಜಲ ಜಲದ ನೀಲಂ ವಲ್ಲವೀ ಕೇಳಿ ಲೋಲಂ ಶ್ರಿತಸುರ ತರುಮೂಲಂ ವಿದ್ಯುದುಲ್ಲಾಸಿ ಚೇಲಂ ನತಸುರ ಮುನಿಜಾಲಂ ಸನ್ಮನೋಬಿಂಬಲೀಲಂ ಸುರರಿಪುಕುಲಕಾಲಂ ನೌಮಿ ಗೋಪಾಲ ಬಾಲಂ. ಈ ಥರ ಬರೀಬೇಕು ಪದ್ಯ. ಒಂದೊಂದು ಯತಿಸ್ಥಾನದಲ್ಲಿ ಒಂದೊಂದು ರಸನಿರ್ಯತಿ ಸ್ಥಾನವನ್ನು ಕೊಡ್ತಾನಲ್ಲ, ತುಂಬ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಇಂಥ ಪದ್ಯದ ಮಾಧುರ್ಯವೇ ಅರ್ಥ. ಅದಕ್ಕೆ ಅದೇ ಅರ್ಥ. ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ಏನು ಏನು ಜೇನು ಜೇನು ಎನೆ ಗುಂಗುಂಗಾನ ಅಂದರೆ ಅದಕ್ಕೇನು, ಅದೇ ಗಾನ ಅಷ್ಟೆ, ಇನ್ನೇನಂತ ಹೇಳೋಣ. ನಿಂದತಿ ಚಂದನ ಮಿಂದು ಕಿರಣ ಮನು ವಿಂದತಿ ಖೇದ ಮಧೀರಂ ವ್ಯಾಲ ನಿಲಯ ಮಿಲನೇನ ಗರಲಮಿವ ಕಲಯತಿ ಮಲಯ ಸಮೀರಂ. ಅರ್ಥ ತಲೆ ಬೋಳಿಸ್ತು, ಆಮೇಲೆ ನೋಡೋಣ ರೀ ಇದರ ನಾದ ಇದೆಯಲ್ಲ ಸಾಕು ಅಂತಂತೀವಿ. ಆ ಭಾವ ಬೇಕು. ಆ ವ್ಯಕ್ತಿಯ ಅಂತರಂಗ ಹಾಳಾಗಿ ಹೋಗಲಿ, ಬಹಿರಂಗವೇ ಎಷ್ಟು ಚೆನ್ನಾಗಿದೆಯಲ್ಲ, ಅವ್ರ ಮನೆ ಬಾಗಿಲೇ ಎಷ್ಟು ಚೆನ್ನಾಗಿದೆ, ಮನೆ ಒಳಗಡೆ ಹೋಗೋದಿರಲಿ, ಬಾಗಿಲಲ್ಲೇ ಸ್ವಲ್ಪ ದಿವಸ ನಿಲ್ಲೋಣ ಅಂತ. ಬೇಲೂರು ಗುಡಿಯ ಹೊರಗೆ ಸುತ್ತಾಡುವಾಗಲೇ ಮದನಿಕೆಯರ್, ವಿಧುವದನಿಕೆಯರ್, ಮದನಿಕೆಯರ್, ಮಧುಸದನಿಕೆಯರ್, ಮದನಿಕೆಯರ್, ಗುಣಗಣನಿಕೆಯರ್, ಮದನಿಕೆಯರ್, ಸ್ಮರಭಣನಿಕೆಯರ್ ಅಂತ DVG ಅವರು ಹೇಳ್ತಾರೆ. ಕೇಶವೇಶನ ರಾಣಿಯರ್, ಶುಕವಾಡಿಯರ್, ಫಣಿ ವೇಣಿಯರ್, ಹಾಸಲೀಲೆಯೊಳಾಡುವರ್, ಸಲೆ ಪಾಡುವರ್, ಕುಣಿದಾಡುವರ್, ಬಲ್ಪಿನೊಲ್ಪಿನ ಭಾವಭಂಗಿಯ ರಾಮಯ್ಯರ್, ಸ್ಮರ ವೀರಯ್ಯರ್ ಅಂತಾರೆ. ಅದನ್ನು ನೋಡ್ತಲೇ ಮೈ ಬರೆಯೋಣ. ಮತ್ತೆ ಒಳಗೆ ಚೆನ್ನಕೇಶವ ಎಲ್ಲಿ ಹೋಗ್ತಾನೆ, ಅವನು ಅಜರ ಅಮರ ಶಾಶ್ವತ ನಿತ್ಯ ಸಚ್ಚಿದಾನಂದ ಘನ. ಹಾಗಾಗಿ ಒಳಗೆ ಹೋಗೋಣ ಅಂತ. ಈ ಶಬ್ದ ಚಮತ್ಕಾರವೇ ಎಷ್ಟಾದರೆ ಅರ್ಥ ಚಮತ್ಕಾರಕ್ಕೆ ಇನ್ನೆಷ್ಟು, ಅದಕ್ಕೆ ಮತ್ತೊಂದು ಜನ್ಮ ಇಟ್ಕೊಳ್ಳೋಣ, ಸ್ವಲ್ಪ ಸಾವರಿಸಿಕೊಳ್ಳೋಣ ಅಂತ ಅನಿಸುತ್ತಲ್ಲ. ಈ ರೀತಿ ಕರುಣಾಮೃತ ಆವರಿಸಿಕೊಳ್ಳುತ್ತದೆ.
ಅಮುನಾ ಕಿಲ ಗೋಪ ಅಮುನಾ ಕಿಲ ಗೋಪ ಗೋಪನಾರ್ಥಂ ಯಮುನಾ ರೋಧಸಿ ನಂದನಂದನೇನ ದಮುನಾ ವನ ಸಂಭವ ಪಪೇನ ಕಿಮುನಾಸೌ ಶರಣಾರ್ಥಿನಾಂ ಶರಣ್ಯ ಅನ್ನುವ ಒಂದು ಯಮಕ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಇಲ್ಲಿ ಶಬ್ದವೇ ಶಬ್ದ, ಸೌಂದರ್ಯವೇ ಸೌಂದರ್ಯ. ಗೋಪ ಬಾಲರನ್ನು ಕಾಪಾಡೋಕ್ಕೆ ಅವನು ಕಾಳ್ಕಿಚ್ಚನ್ನೇ ಆಪೋಷಣ ತಗೊಂಡ. ಅದನ್ನು ಹೇಳ್ತಾನೆ, ಯಮುನಾ ರೋಧಸಿ ನಂದನಂದನೇನ ದಮುನಾ ವನಸಂಭವ ಪಪೇನ ಔಪಚ್ಛಂದಿಸಿಕ ಛಂದಸ್ಸು ಕಿಮುನಾಸೌ ಶರಣಾರ್ಥಿತಾಂ ಶರಣ್ಯ. ಇಲ್ಲಿ ನೋಡಿ ಆ ಕವಿಯ ಮಹತ್ವ ಏನೆಂದರೆ, ಕೃಷ್ಣ ನೀಲಕಂಠನಂತೆ ಶಿವ ದೇವತೆಗಳನ್ನು ಕಾಪಾಡಬೇಕು, ಮನುಷ್ಯರನ್ನು ಕಾಪಾಡಬೇಕು, ದಾನವರನ್ನು ಕಾಪಾಡಬೇಕು, ಸ್ಥಾವರ ಜಂಗಮ ಜಗತ್ತನ್ನೇ ಕಾಪಾಡಬೇಕು ಅಂತ ಸಮುದ್ರ ಮಥನ ಕಾಲದಲ್ಲಿ ಅಮೃತಕ್ಕೆ ಕೈ ಚಾಚಲಿಲ್ಲ. ಎಲ್ಲರೂ ಬೇಡ ಬೇಡ ಅಂತ ಎರಡು ಕೈಗಳನ್ನು ಅಲ್ಲಾಡಿಸಿಕೊಂಡು ಓಡಿ ಹೋಗುವಾಗ ವಿಷಕ್ಕೆ ಕೈ ಚಾಚಿದ. ಬೊಗಸೆಯಿಂದ ತೆಗೆದುಕೊಂಡು ಆಪೋಷಣ ತೆಗೆದುಕೊಂಡ, ಪ್ರಾಣ ಯಸ್ವಾಹ ಅಂತ ತೆಗೆದುಕೊಂಡ. ಕೃಷ್ಣ ಆದರೂ ಹಾಗೆ ಗೋಪಾಲಕರನ್ನು, ಗೋಪಿಕೆಯರನ್ನು, ಗೋವುಗಳನ್ನು, ಇಡೀ ಗೋಕುಲವನ್ನು ಕಾಪಾಡೋದಕ್ಕೆ ಕಾಳ್ಗಿಚ್ಚನ್ನೇ ತೆಗೆದುಕೊಂಡ, ಬೆಂಕಿಯನ್ನೇ ಆಪೋಷಣವಾಗಿ ತೆಗೆದುಕೊಂಡ, ಬೆಂಕಿಯನ್ನು ನೀರಿನಂತೆ ತೆಗೆದುಕೊಂಡ ಅಂತನ್ನುವುದನ್ನು ಅದೆಷ್ಟು ಚೆನ್ನಾಗಿ ಹೇಳ್ತಾನೆ. ಇಂಥವನ್ನನ್ನು ನೋಡಿದಾಗ ಅದೇನು ವಿರೋಧಾಭಾಸಗಳು ಈ ಮಹಾನುಭಾವನಿಗೆ ಅಂತ ಅನಿಸುತ್ತದೆ. ಒಂದು ಕಡೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಬಾಯಿಂದ ಬೆಂಕಿಯನ್ನು ಉಗಳಬಲ್ಲ, ಮತ್ತೊಂದು ಕಡೆ ಬೆಂಕಿಯನ್ನು ಬಾಯಿಂದ ನುಂಗಬಲ್ಲ. ಇದು ಏನು ಆತನ ವೈಶಿಷ್ಟ್ಯ, ಇದೇನು ಆತನ ಪ್ರಜ್ಞಾತೀತವಾದ ಮಹನೀಯತೆ ಅಂತನ್ನೋದನ್ನು ಮುಂದೆ ವಿರೋಧಾಭಾಸ ಅಲಂಕಾರದಲ್ಲಿ ತೋರಿಸ್ತಾನೆ. ಜಗದಾಧರಣೀಯ ಜಾರಭಾವಂ ಜಲಜಾಪತ್ಯವಚೋ ವಿಚಾರಗಮ್ಯಂ ತನುತಾಂ ತನುತಾಂ ಶಿವೇತರಾಣಾಂ ಸುರನಾಥೋಪಲ ಸುಂದರಂ ಮಹೋನಃ. ಆ ಇಂದ್ರನೀಲಮಣಿ ಸನ್ನಿಭ ಕಾಂತಿ ಯಾವುದಿದೆ, ಸುರನಾಥೋಪಲ ಸುಂದರಂ ಮಹಃ ಬೆಳಕು, ಜಗದಾಧರಣೀಯ ಜಾರಭಾವ, ಗೋಪಿಕಾ ಜಾರ ನವನೀತ ಚೋರ. ಆದರೆ ಆ ಜಾರಭಾವ ಜಗದಾದರಣೀಯ, ಜಗತ್ತೆಲ್ಲ ಆದರಿಸುವಂಥ ಜಾರ ಅವನು. ನಾನು ನನ್ನ ಕಾವ್ಯದಲ್ಲಿ ಶ್ರೀಮದ್ ಜಗಜ್ಜಾರ ಅಂತ ಹೇಳಿದ್ದೀನಿ. ಯಾಕೆ? ಜರಯತಿ ಜಗಂತೀತಿ ಜಗಜ್ಜಾರ, ಜಗತ್ತನ್ನೇ ಮುಪ್ಪಾಗಿಸ್ತಾನೆ, ನಮ್ಮ ಪಾಲಿನ ಲೋಕೈಷಣೆಯನ್ನು ನಾಶ ಮಾಡ್ತಾನೆ. ಯತಿಗಳಾದವರು ಪ್ರೈಷಮಂತ್ರ ಜಪ ಮಾಡುವಾಗ ದಾರೈಷಣ, ವಿತ್ತೇಷಣ, ಪುತ್ರೈಷಣ, ಲೋಕೇಶಣ ಎಲ್ಲವನ್ನು ಬಿಟ್ಟೇನಬೇಕು, ಕೃಷ್ಣನ ಕಟ್ಕೊಂಡ ಮೇಲೆ ಇವೆಲ್ಲ ಬಿಟ್ಟು ಹೋಗುತ್ತದೆ ಅಂತ. ಹೀಗಾಗಿ ಜಾರ ಜರಯತೀತಿ ಜಾರ ಅಂತಂದಾಗ ಎಂಥ ಜಾರ ಅವನು, ಅಲ್ಲಿ ಬಿಟ್ಟು ಮತ್ತೆಲ್ಲೂ ಆಸಕ್ತಿ ಇಲ್ಲದಂತೆ ಮಾಡಿಬಿಡ್ತಾನೆ. ಆಮೇಲೆ ಜಲಜಾಪತ್ಯ ವಚೋ ವಿಚಾರಗಮ್ಯಂ, ಬ್ರಹ್ಮನ ಬಾಯಿಂದ ಬಂದ ವೇದಗಳಿಂದ ತಿಳಿಯಬಲ್ಲಂಥವನು, ವೇದೋದಿತವಾದ ಮೂರ್ತಿ ಅಂತ. ಮತ್ತೆ ಹೇಳ್ತಾನೆ, ನಾನು ಬ್ರಹ್ಮಧ್ಯಾನವನ್ನು ಮಾಡ್ತೀನಿ. ಬ್ರಹ್ಮಣಿ ವಿಧೀಯತಾಂ ಚಿಂತ ಅಂತ ಹೇಳ್ತೀವಿ. ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ ಅಂತ ಸದಾಶಿವ ಬ್ರಹ್ಮೇಂದ್ರರು ಹಾಡಿದರು. ಕರುಣಾಮೃತಕಾರ ಹೇಳ್ತಾನೆ, ನನಗೊಂದು ಬ್ರಹ್ಮದಲ್ಲಿ ಚಿಂತೆ ಉಂಟು. ಬೃಂದಾವನ ದ್ರುಮತಲೇಶು ಗವಾಂಗಣೇಶು ವೇದಾವಸಾನ ಸಮಯೇಶು ಚ ದೃಶ್ಯತೆ ಯತ್ ತದ್ವೇಣುವಾದನ ಪರಂ ಶಿಖಿಪಿಂಚಚೂಡಂ ಬ್ರಹ್ಮಸ್ಮರಾಮಿ ಕಮಲೇಕ್ಷಣ ಬಭ್ರಲೀಲಂ. ವೇದಾವಸಾನ ಸಮಯೇ ಅರ್ಥಪೂರ್ಣವಾದ ಶ್ಲೇಷ. ವೇದಗಳು ಇಲ್ಲವಾಗುವ ಸಮಯದಲ್ಲಿ ಅಂತ ಒಂದು, ವೇದಗಳು ಎಲ್ಲವೂ ಆಗುವ ಸಮಯ ವೇದಾಂತ. ವೇದಾವಸಾನ ಅಂದರೆ ವೇದದ ಅಂತ ವೇದಾಂತ, ಉಪನಿಷದ್ಗೋಚರವಾಗುವ ಸಂದರ್ಭ. ಉಪನಿಷತ್ತುಗಳಲ್ಲಿ ಕಾಣುವ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿಯಾಗಿ ಅಂತ. ಇನ್ನೊಂದು ವೇದಾವಸಾನ ಸಮಯ ಅಂದರೆ ಅದೇ ಉಪನಿಷತ್ತುಗಳು ಹೇಳುತ್ತೆ, ನ ತತ್ರ ರಥಾಃ ನ ತತ್ರ ಮಂಚಾಃ ನ ತತ್ರ ಅಶ್ವಾಃ ನ ತತ್ರ ಬ್ರಾಹ್ಮಣೋ ಭವತಿ ನತ್ರ ಪೌಲ್ಕಸೋ ಭವತಿ ಅತ್ರ ವೇದ ಅವೇದಾಃ. ಎಲ್ಲಿ ವೇದಗಳಾಗದೆ ಹೋಗ್ಬಿಡುತ್ತೆಯೋ ಆ ಯತೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ ಅನ್ನುವ ಸ್ಥಿತಿ ಬರ್ತದಲ್ಲ, ಆ ಸ್ಥಿತಿ ಬೃಂದಾವನ ದ್ರುಮತಲೇಶು, ಬೃಂದಾವನದ ಮರಗಳ ಕೆಳಗಿರುತ್ತದೆ ಅಂತ. ಬೃಂದಾವನದ ಮರಗಳ ಕೆಳಗೆ ವ್ಯತ್ಯಸ್ತಪಾದಮವತಂಸಿತ ಬರ್ಹಿ ಬರ್ಹಂ ಸಾಚೀಕೃತಾನನ ನಿವೇಶಿತ ವೇಣುರಂಧ್ರಂ. ಅವನು ಕಾಣಿಸ್ತಾನೆ ಸ್ವಸ್ತಿಕ ಪಾದ ಮಾಡಿಕೊಂಡು, ಅಡ್ಡಗಾಲು ಇಟ್ಟುಕೊಂಡು, ನಮ್ಮ ಮೃತ್ಯುವಿಗೆ ಅಡ್ಡಗಾಲಾಗಿ, ನಮ್ಮ ಲೋಕವಾಸನೆಗೆ ತೊಡರಗಾಲಾಗಿ ನಿಂತುಕೊಂಡಿರ್ತಕ್ಕಂಥ ಮಹಾನುಭಾವ ಕಾಣಿಸ್ತಾನೆ. ಆ ವೇಣುವಾದನ ಮಗ್ನನಾಗಿದ್ದಾನಲ್ಲ, ಆ ಬ್ರಹ್ಮಮೂರ್ತಿಯನ್ನು ನಾನು ಧ್ಯಾನಿಸ್ತೀನಿ ಅಂತ. ಅದಕ್ಕೆ ಮಧುಸೂದನ ಸರಸ್ವತಿಗಳು ಅದ್ವೈತ ಸಿದ್ಧಿಕಾರರು ಹೇಳ್ತಾರೆ, ಧ್ಯಾನಾಭ್ಯಾಸ ವಶೀಕೃತೇನ ಮನಸ ತನ್ನಿರ್ಗುಣಂ ನಿಷ್ಕ್ರಿಯಂ ಜ್ಯೋತಿ ಕಿಂಚನ ಯೋಗಿನೋ ಯದಿ ಪರಂ ಪಶ್ಯಂತಿ ಪಶ್ಯಂತು ತೇ ಅಸ್ಮಾಕಂ ತು ತದೇವ ಲೋಚನ ಚಮತ್ಕಾರಾಯ ಭೂಯಾಚ್ಚಿರಂ ಕಾಲಿಂದಿ ಪುಲಿನೋದರೇ ಕಮಪಿ ಯನ್ನೀಲಂ ಮಹೋಧಾವತಿ. ಸ್ವಾಮಿ, ನಿಮ್ಮ ಸಚ್ಚಿದಾನಂದ ಘನವನ್ನು ನಿರ್ಗುಣ ಮತ್ತು
ನಿರ್ವಿಕಾರ ನಿರಂಜನ ಆಗಿರ್ತಕ್ಕಂಥ ಅವಾಂಗ್ಮಾನಸ ಗೋಚರವಾದ ತತ್ವವನ್ನು ಯಾರೋ ಧ್ಯಾನ ಮಾಡಿಕೊಂಡು ಆ ಸಂಪ್ರಜ್ಞಾತ ಅಸಂಪ್ರಜ್ಞಾತಾದಿ ರತಂಭರ ಸ್ಥಿತಿಯ ಸಮಾಧಿಯಲ್ಲಿ ಕಾಣುವವರಿದ್ದರೆ ಕಾಣಲಿ, ನಾವು ಕರುಬುವವರಲ್ಲ ಅವರು ಕಾಣರು ನಖದ ಕೊನೆಗಳನ್ನು ಅಂತ ಕುಮಾರವ್ಯಾಸ ಹೇಳ್ದಂಗೆ ನಮಗವರ ಬಗ್ಗೆ ಒಂದಿಷ್ಟು ಹೊಟ್ಟೆ ಕಿಚ್ಚಿಲ್ಲ ಸ್ವಾಮಿ, ಹೊಟ್ಟೆಯೇ ಇಲ್ವಲ್ಲ ನಮಗೇನು ಹೊಟ್ಟೆ ಕಿಚ್ಚೇನು. ನಮಗೆಲ್ಲ ಮೈ ಕಿವಿಯಾಗಿದೆ ಕೃಷ್ಣನ ಕೊಳಲನ್ನು ಕೇಳುವುದಕ್ಕೆ. ಹಾಗಿರುವಾಗ ಕಿಚ್ಚೆಲ್ಲಿಂದ ಬಂತು? ಅವನೇ ಕುಡಿದು ಬಿಟ್ಟಿದ್ದಾನಲ್ಲ ಕಿಚ್ಚನ್ನೆಲ್ಲವನ್ನು, ಆಪೋಷಣ ತಗೊಂಡ ಕಾಳು ಕಿಚ್ಚನ್ನು. ಹಾಗಾಗಿ ಆ ಯಮುನಾ ನದಿ ತೀರದಲ್ಲಿ ಹಾಗೆ ಹೀಗೆ ಇಲ್ಲಿ ಅಲ್ಲಿ ಓಡಾಡ್ತಕ್ಕಂಥ ನೀಲಿಯ ಬೆಳಕಿದೆಯಲ್ಲ, ಅದು ಸಾಕು ನಮಗೆ, ನೀನು ಬೇಡ ಅಂತ. ಇವನು ಆ ಯಮುನಾ ನದಿಯ ತೀರದ ಬೃಂದಾವನದ ಆ ಸುಂದರವಾದ ತಮಾಲ ವೃಕ್ಷಗಳ ಬುಡದಲ್ಲಿ ವ್ಯತ್ಯಸ್ತ ಪಾದನಾಗಿ ವೇಣು ವಿನೋದ ಲೋಲನಾಗಿರ್ತಕ್ಕಂಥ ಕೃಷ್ಣನನ್ನು ಪರಬ್ರಹ್ಮ ಅಂತ ಧ್ಯಾನಿಸ್ತೀನಿ ಅಂತ ಹೇಳ್ತಾನೆ. ವ್ಯತ್ಯಸ್ತಪಾದಮವಸಂಸಿತ ಬರ್ಹಿ ಬರ್ಹಂ ಸಾಚೀಕೃತಾನನ ನಿವೇಶಿತ ವೇಣುರಂಧ್ರಂ ತೇಜಃಪರಂ ಪರಮ ಕಾರುಣಿಕಂ ಪುರಸ್ತಾತ್ ಪ್ರಾಣ ಪ್ರಯಾಣ ಸಮಯೇ ಮಮ ಸನ್ನಿಧತ್ತಾಂ. ಪ್ರಾಣ ಹೋಗುವ ಮುನ್ನವಾದರೂ ಅದು ಕಂಡು ಬಿಡಲಿ ಸಾಕು, ಮತ್ತೇನು ಬೇಡ ಅಂತ ಹೇಳ್ತಾನೆ. ಇಂಥ ಮಗನನ್ನು, ಇಂಥ ದೇವರನ್ನು ಅಮ್ಮ ಏನು ಮಾಡಿದಳು? ಅವರು ಮಾಡುವುದು ಹಾಗೆ. ಅಮ್ಮ ಮಕ್ಕಳನ್ನು ತೀಟೆ ಮಾಡಿದಾಗ ದಂಡಿಸ್ತಾಳೆ, ಅಪ್ಪ ಬೈತಾನೆ. ಅದೇ ಆಗಿದ್ದು. ಇವನು ಎಲ್ಲರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದ್ದಾಗ, ಹಾಲನ್ನು ಹೀರಿದಾಗ, ಮೊಸರನ್ನು ಮೆದ್ದಾಗ ಏನು ಮಾಡ್ತಾಳೆ ಪಾಪ? ಎಲ್ಲರೂ ಬಂದು 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 ವಾದಿಸಿದರು, ಆರೋಪಿಸಿದರು. ಆಗ ಘೋಷ ಪ್ರಘೋಷ ಶಮನಾಯ ಮಿಥೋ ಗುಣೇನ ಮಧ್ಯೆ ಬಬಂಧ ಜನನೀ ನವನೀತ ಚೋರಂ ತದ್ಬಂಧನಾತ್ ತ್ರಿಜಗತ ಮುದರೇಶಯಾನಾಂ ಆಕ್ರೋಶ ಕಾರಣಮಹೋ ನಿತರಾಂ ಬಭೂವ. ಗೊಲ್ಲರ ಹಳ್ಳಿಯ ಗುಲ್ಲನ್ನೆಲ್ಲ ಅಡಗಿಸಬೇಕೆಂದು ಭಾವಿಸಿ ಆ ಗೋಕುಲ ಮಾತೆ ಯಶೋದೆ ಪಾಪ ಕೃಷ್ಣನ ಸೊಂಟಕ್ಕೆ ಹಗ್ಗ ಕಟ್ಟಿದಳು. ನಮ್ಮ ಆಳ್ವಾರು ಹೇಳ್ತಾರೆ, ಹಗ್ಗ ಸಾಲೇ ಇಲ್ಲ, ಅತ್ಯತಿಷ್ಠ ದಶಾಂಗುಲಂ, 9 ಅಂಗುಲ ಬಾಕಿ ಇರ್ತಲೇ ಇತ್ತು. ಎಷ್ಟು ಸುತ್ತಿದ್ರೂ ಆಗಲಿಲ್ಲ. ಹಸುಗಳಿಗೆ ಕರುಗಳಿಗಿದ್ದ ಕಣ್ಣಿಗಳನ್ನೆಲ್ಲ ಬಿಚ್ಚಿ ಕಟ್ಟಿದ್ದಾಯಿತು. ಬಿದರ ಹುಲ್ಲಿನ ಮೆದೆಗಳ ಮೇಲೆ, ಮನೆಯ ಮಾಡಿನ ಮೇಲೆ ಇರುವ ಹಗ್ಗವೆಲ್ಲ ತಂದು ಸುತ್ತಿದ್ದಾಯಿತು. ಮತ್ತು 9 ಅಂಗುಲ ಇದ್ದೇ ಇದೆ, ದಶಾಂಗುಲ 10 ಅಂಗುಲ ಇದ್ದೇ ಇದೆ. ಕಡೆಗೆ ತಾಯಿಯ ಮೇಲೆ ಕಾರುಣ್ಯದಿಂದ ಊರಲ್ಲೆಲ್ಲ ಹಗ್ಗ ಇಲ್ಲವಾದರೆ ಗತಿಯೇನು ಅಂತ ತಾನು ಕುಗ್ಗಿಸಿಕೊಂಡ ವಿಶ್ವೋದರ ತನ್ನ ಗಾತ್ರವನ್ನು ಕಟ್ಟಿದಳು ತಾಯಿ. ಆಗ ಮಧ್ಯೆ ಬಬಂಧ ಜನನೀ ನವನೀತ ಚೋರಂ ತದ್ಬಂಧನಾತ್ ತ್ರಿಜಗತಾಂ ಉದರೇಶಯಾನ. ಉದರೇಶಯ ಅಲುಕ್ ಸಮಾಸ, ಹೊಟ್ಟೆಯಲ್ಲೇ ಮಲಗಿದ 3 ಜಗತ್ತುಗಳಿಗೂ ಬಂಧನವಾಯಿತು ಅಂತ. ವಿಶ್ವೋದರನ ಜಗತ್ತಿನಲ್ಲಿರುವ ವಿಶ್ವಕ್ಕೆ ಈ ತಾಯಿ ಬಂಧನ ಮಾಡಿದಳು. ಮಾತ್ರ ಬಂಧನಕ್ಕಿಂತ ಮಿಗಿಲಾದ ಬಂಧನ ಯಾವುದು ಅಂತ ಶಂಕರರಿಗೂ ಯತ್ಯಾಶ್ರಮಿಗಳಾಗಿದ್ದಾಗಲೂ ಋಣಮುಕ್ತಿ ಮಾಡಿಕೊಳ್ಳೋದಕ್ಕೆ ದಾಪಿಟ್ಟು ಬರಬೇಕಾಯಿತು. ಹಾಗಿದ್ದಾಗ ತಾಯಿ ಕಟ್ಟಿದ ಬಂಧ 3 ಲೋಕಕ್ಕೂ ಬಂಧವಾಯಿತು. ತಾಯಿ ಎಂದರೆ ಪರಾಪ್ರಕೃತಿ ಮಾಯೆಯೇ. ಮಾಯೆ ಮಾಡಿದ ಬಂಧ ಮಾಯಾತೀತನಾದ ಪುರುಷೋತ್ತಮ ಬಿಡಿಸಬೇಕು, ಬೇರೆ ದಾರಿಯೇ ಇಲ್ಲ. ಹಾಗಾಗಿ ಕಾಮ ಕ್ರೋಧಗಳೆಂಬ ಯಮಳಾರ್ಜುನ ಭಂಗ ಮಾಡ್ತಾನೆ, ಬಂಧನ ಬಿಟ್ಟು ಹೋಗುತ್ತದೆ. ಮತ್ತು ನೋಡಿ, ಕವಿಯ ಶೈವ ವೈಷ್ಣವ ಭೇದಾತೀತವಾದ ದೃಷ್ಟಿ. ನಮ್ಮಲ್ಲಂತೂ ಎಷ್ಟು ಸಂಕುಚಿತ ಬುದ್ಧಿ ಎಂದರೆ, ವಿಭೂತಿ ಕಂಡ್ರೆ ಹೌಹಾರತಕ್ಕಂಥ ನಾಮದವ್ರನ್ನ ಕಂಡ್ರೆ ಚೀಮಾರಿ ಹಾಕತಕ್ಕಂಥ ವಿಭೂತಿಯವರು, ಹರಿ ಓಂ ಅಂತಂದರೆ ಕಿವಿ ಮುಚ್ಕೊಳ್ತಕ್ಕಂಥ ಹರಭಕ್ತರು, ಶಂಭೋ ಶಂಕರ ಅಂತಂದರೆ ಬಾಯಿ ಬಡ್ಕೊಳ್ತಕ್ಕಂಥ ವಿಷ್ಣು ಭಕ್ತರು ಇರುವಂಥ ಕಾಲ. ಅವರು ಶಿವಭಕ್ತರೇ ವಿಷ್ಣು ಭಕ್ತರೇ ಅಲ್ಲವೇ ಅಲ್ಲ. ಇಲ್ಲಿ ಕವಿ ಹೇಳ್ತಾನೆ, ಶೈವಾವಯಂ ನಕಲು ತತ್ರ ವಿಚಾರಣೀಯಂ. ನಾವು ಶೈವರಪ್ಪ, ಶಿವ ಭಕ್ತರ ಕುಟುಂಬದಲ್ಲಿ ಬಂದಿವಿ. ನಕಲು ತತ್ರ ವಿಚಾರಣೀಯಂ. ಬಮ್ಮೆರ ಪೋತನ ಅವನು ಸೋಮೋಪರಾಗ ಕಾಲ ಅಂತ ಹೇಳ್ತಾನೆ. ಚಂದ್ರ ಗ್ರಹಣ ಆಗುವಾಗ ಶಿವನ ಧ್ಯಾನ ಮಾಡ್ತಾ ಇದ್ದ, ಪಂಚಾಕ್ಷರಿ ಜಪ ಮಾಡ್ತಾ. ಆಗ ರಾಮ ಪ್ರತ್ಯಕ್ಷವಾಗಿ ನೀನು ನನಗೆ ಅಂಕಿತ ಕೊಡು ಭಾಗವತವನ್ನು, ನಿನಗೆ ಭವಬಂಧಗಳು ಹೋಗುತ್ತವೆ ಅಂತಂದ ಅಂತ ಉಂಟು. ಭಾಗವತದ ಅವತಾರಿಕೆಯಲ್ಲೇ ಬರೀತಾನೆ. ನೋಡಿ, ಇವನು ರಾಜರುಗಳನ್ನು ಕಂಡ್ರೆ ಕೋಪ ಮಾಡಿಕೊಂಡು ಮನುಜೇಶ್ವರಾಧಮಲಕು, ಈ ಮನುಜೇಶ್ವರಾಧಮರಿಗೆ ರಾಜಾಧಮರಿಗೆ ನಾನು ಕಾವ್ಯ ಕೊಡಲ್ಲ ಅಂದಿದ್ದ. ರಾಜಾರಾಮ ಬಂದು ಕಾವ್ಯವನ್ನು ಅಂಕಿತ ಕೇಳಿದ. ನಾವು ಯಾವುದನ್ನು ಧಿಕ್ಕರಿಸ್ತೀವೋ ಆ ರೂಪದಲ್ಲಿ ಪರಮಾತ್ಮ ಬರ್ತಾನೆ. ನಾಯಿ ಕಂಡ್ರೆ ಆಗೋಲ್ಲ, ಮೈಲಿಗೆ ಅಂದರೆ ನಾಯಿ ರೂಪದಲ್ಲೇ ನಾರಾಯಣ ಬರ್ತಾನೆ. ಈರುಳ್ಳಿ ಕಂಡ್ರೆ ಆಗೋಲ್ಲ ಅಂದರೆ ಈರುಳ್ಳಿ ರೂಪದಲ್ಲಿ ನನಗೆ ಅಮೃತ ಬಂದು ಕೂತ್ಕೋಬೋದು. ಏನು ಮಾಡಲಿ ಹೇಳಿ. ಹಾಗೆ ನಮ್ಮನ್ನು ರಾಗದ್ವೇಷಗಳಿಂದ, ಅಸಹ್ಯಗಳಿಂದ, ದುಸ್ಸಹವಾದದ್ದರಿಂದ, ಇಷ್ಟ ಅನಿಷ್ಟಗಳಿಂದ
ನಿವೃತ್ತಿ ಮಾಡಬೇಕು ಅಂತ ನೋಡ್ತಕ್ಕಂಥದ್ದು ಪರತತ್ವದ ಕಾರುಣ್ಯ. ಹಾಗಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ನಾವು ಶೈವ ಭಕ್ತರು, ಶೈವರು ಶಿವಭಕ್ತರು, ನಕಲು ತತ್ರ ವಿಚಾರಣೀಯಂ, ಅಲ್ಲಿ ಯಾವ ಸಂಕೋಚ ಇಲ್ಲ, ನಾವು ಮುಜುಗರ ಪಟ್ಟುಕೊಳ್ಳಬೇಕಾಗಿಲ್ಲ. ಪಂಚಾಕ್ಷರಿ ಜಪಪರ, ಪಂಚಾಕ್ಷರವನ್ನು ನಮಃಶಿವಾಯವನ್ನು ಹೇಳ್ಕೊಂಡಿದ್ದೀವಿ. ನಮಃ ಶಿವಾಯ ಚ ಶಿವತರಾಯ ಚ ಅಂತ ನಮಕ ಚಮಕಗಳೇ ನಮ್ಮ ಉಸಿರು, ಉಚ್ಛ್ವಾಸ ನಿಶ್ವಾಸ. ಆದರೆ ನನ್ನ ಮನಸ್ಸು ಚೇತೋ ಮದೀಯ ಮತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಆದರೆ ಈ ಹಾಳು ಗೊಲ್ಲ ಹುಡುಗಿಯರ ಹಿಂದೆ ಹೋಗುವ ಲಂಪಟನ ಬೆಂಬತ್ತಿ ನನ್ನ ಮನಸ್ಸು ಓಡ್ತಾ ಇದೆ ಅಂತ. ಏನು ಮಾಡೋದು, ಅನ್ನಿಷ್ಟ ಅದು. ಈ ಲವ್ ಮ್ಯಾರೇಜ್ ಇದೆಯಲ್ಲ, ಇದು ಪರಮ ಮುಖ್ಯವಾದದ್ದು. ನನ್ನಿಷ್ಟದ ದೇವರನ್ನು ನಾನು ಆರಾಧಿಸ್ತೀನಿ. ಹುಟ್ಟಿಂದ ನಾನು ಬಂದದ್ದಕ್ಕೆ ಅಂಟಿಕೊಳ್ಳಬೇಕಾಗಿಲ್ಲ. ಹುಟ್ಟಿಂದ ಬಂದ ದೇಹವನ್ನೂ ಅಂಟಿಕೊಳ್ಳದೆ ಬಿಟ್ಟಾಗಲೇ ಮುಕ್ತಿ ಅಲ್ವಾ ಇರ್ತಕ್ಕಂಥದ್ದು. ಅದನ್ನು ಹೇಳ್ತಾನೆ. ಈ ಭಕ್ತಿಯನ್ನು, ಈ ರಹಸ್ಯವನ್ನು, ಈ ಮಹನೀಯತೆಯನ್ನು, ಈ ಸ್ವಾರಸ್ಯವನ್ನು ಕಂಡುಕೊಂಡವಳು ರಾಧೆ. ರಾಧೃ ಅನ್ನುವ ಧಾತುವಿನಿಂದ ಸಂಪೂರ್ಣ ಶುದ್ಧಿ, ಸಮರ್ಪಣೆ ಎನ್ನುವ ಭಾವ ರಾಧೆ ಒಬ್ಬ ವ್ಯಕ್ತಿಯಲ್ಲ, ಒಂದು ದೊಡ್ಡ ಸಂಕೇತ. ಶೀಸ್ ಎ ಮೆಟಫಾರ್ ಆಫ್ ಇಮ್ಮೆನ್ಸ್ ಸಬ್ಮಿಷನ್, ಸಮಗ್ರವಾದ ಸಮರ್ಪಣೆಯ ಪರಾಕಾಷ್ಠೆ. ರಾಧೆ ಕೃಷ್ಣನ ಸೋದರ ಮಾವನ ಮಗಳಲ್ಲ, ಸೋದರತ್ತೆ ಮಗಳಲ್ಲ. ಕುಂಡಲಿ ಜಾತಕ ಹಾಕಿ ನೋಡಿ 32 ಗುಣಗಳು ಸೇರಬೇಕಾಗಿ ಆದ ಮದುವೆ ಹೆಣ್ಣಲ್ಲ. ಕೃಷ್ಣನ ಇಟ್ಟುಕೊಂಡವಳಲ್ಲ, ಕಟ್ಟಿಕೊಂಡವಳಲ್ಲ, ಏನೂ ಅಲ್ಲ. ನೇತಿ ರೂಪದಿಂದ ಪರಬ್ರಹ್ಮ ನಿರ್ವಚನ ಹೇಗಾಗುತ್ತದೆಯೋ, ನೇತಿ ರೂಪದಿಂದ ಪರಬ್ರಹ್ಮ ಮಹಿಷಿಯ ರೂಪ ನಿರ್ವಚನವೂ ಆಗುತ್ತದೆ. ರಾಧೆ ಕೃಷ್ಣನ ಸಮಗ್ರ ಪ್ರೀತಿ ಸಂಕೇತ, ಕೃಷ್ಣ ಭಕ್ತಿಯ ಸರ್ವಸ್ವ. ನಮ್ಮ ಭಕ್ತಿ ಏನು ಅಂದರೆ ರಾಧೆ. ನೋಡಿ, ಆ ರಾಧೆ ಇದ್ದಾಳಲ್ಲ, ಅದು ಭಕ್ತಿ ಅಂತಂದರೆ ಇದು. ಈ ರೀತಿಯಾಗಿ ರಾಧೆ ಅಂದರೆ ಸಮರ್ಪಣೆ, ಭಕ್ತಿ, ಪ್ರೀತಿ, ಶರಣಾಗತಿಯ ಸರ್ವಸ್ವ ಅಂತನ್ನುವ ಭಾವ. ಅದಕ್ಕೆ ಕವಿ ಹೇಳ್ತಾನೆ, ರಾಧಾ ಪುನಾತು ಜಗದಚ್ಯುತ ದತ್ತಚಿತ್ತ ಮಂಥಾನಮಾ ಕಲಯತಿ ದಧಿರಿಕ್ತ ಪಾತ್ರೆ ತಸ್ಯಾಸ್ತನಸ್ತಬಕ ಕುಟ್ಮಲ ಲೋಲ ದೃಷ್ಟಿ ದೇವೋಪಿ ದೋಹನಧಿಯ ವೃಷಭನ್ನಿರುಂಧನ್. ಈ 3 ಲೋಕವನ್ನು ರಾಧೆ ಅನ್ನುವ ನಿರ್ಮಲ ಭಕ್ತಿ ಪಾವನ ಮಾಡಲಿ. ಅವಳು ಕೃಷ್ಣನನ್ನು ನೆನೆಯುತ್ತಾ ಖಾಲಿಯಾದ ರಿಕ್ತವಾದ ಪಾತ್ರೆಯಲ್ಲಿ ಮೊಸರಿದೆ ಅಂತ ಕಡಿಯೋದಕ್ಕೆ ಶುರು ಮಾಡಿದಳು. ಖಾಲಿ ಬಟ್ಲಲ್ಲಿ ಕಡಗೋಲಿಟ್ಟು ಕಡಿಯಲು ಆರಂಭ ಮಾಡಿದಳಲ್ಲ. ಉದಯರಾಗವನ್ನು ಹಾಡಿಕೊಂಡು ಆ ರಾಧೆ ಜಗತ್ತನ್ನು ಪಾವನಗೊಳಿಸಲಿ. ಮರೆವು ಅಂದರೆ ಈ ಥರ ಮರೆವು ಬೇಕು. ನಾನು ಈ ದೇಹ, ನಾನು ಈ ಜಾತಿ, ಈ ಲಿಂಗ, ಈ ವ್ಯಕ್ತಿ, ಈ ವಯಸ್ಸು, ಈ ವಿದ್ಯೆ, ಈ ಧನ, ಈ ಮನ, ಈ ತನು, ಈ ಸ್ಥಾನ, ಈ ಮಾನ, ಇದೆಲ್ಲ ಇಟ್ಟುಕೊಳ್ತಕ್ಕಂಥ ಉಪಾಧಿಯನ್ನು ಕಳ್ಕೊಳ್ಳುವಿಕೆ ರಾಧೆಯ ಲಕ್ಷಣ. ಆಗ ಪರಬ್ರಹ್ಮ ವಸ್ತುವು ನಿರುಪಾಧಿಕವಾಗಿ ಬರ್ತದೆ. ಅವಳಲ್ಲಿಯೇ ಮನಸ್ಸಿಟ್ಟುಕೊಂಡ ಕೃಷ್ಣನಾದರೂ ಹಾಲು ಕರೆಯಲು ಗೂಳಿಯನ್ನು ಕಟ್ಟಿದ ಗೊತ್ತಿಗೆ ಅಂತ. ಗೂಟಕ್ಕೆ ಗೂಳಿಯನ್ನು ಕಟ್ಟಿದ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತಂತಾನೆ. ಅವಳಿಗಾಗಿ ಇವನು, ಇವಳಿಗಾಗಿ ಅವನು, ಅವನಿಗಾಗಿ ಇವಳು, ಇವಳಿಗಾಗಿ ಅವನು, ಪರಸ್ಪರ ಜಗತ್ತನ್ನು ಮರೆತರಲ್ಲ. ಜಗತ್ತನ್ನು ಮರೆಯುವಿಕೆಯೇ ಆತ್ಮಜ್ಞಾನದ ಮೊದಲನೆಯ ಹಾದಿ. ಅದೇ ಪರಮಾರ್ಥ ಚಿಂತಾಮಣಿ, ಅದೇ ಭಗವದ್ಗೀತಾ ಸೋಪಾನ. ನಾಳೆ ಮತ್ತೆ ನೋಡೋಣ. ನಮಸ್ಕಾರ.